ಭಾಗವತ ಪ್ರಾರಂಭ ಆಗ್ತಕ್ಕಂಥ ಹಿನ್ನೆಲೆಯನ್ನು ಭಾಗವತವೇ ಹೇಳುತ್ತದೆ. 17 ಪುರಾಣಗಳನ್ನು ವೇದವ್ಯಾಸರು ರಚನೆ ಮಾಡಿ ಆಗಿದೆಯಂತೆ. ಹಾಗಿದ್ದರೂ ಪೂರ್ತಿ ತೃಪ್ತಿ ಇಲ್ಲ, ಯಾಕೋ ಗೊತ್ತಿಲ್ಲ. ಇನ್ನು ಏನೋ ತಾನು ಮಾಡಬೇಕಾದಂತಹ ಒಂದು ಕರ್ತವ್ಯ ಬಾಕಿ ಇದೆ ಅನ್ನತಕ್ಕಂಥದ್ದು ಮತ್ತೆ ಮನಸ್ಸಿನ ಒಳಗೆ ಇರುವಂಥದ್ದು. ವೇದವ್ಯಾಸರು ಭಗವಂತನ ಅವತಾರ, ನಾವು ನಿನ್ನೆ ನೋಡಿತ್ತಲ್ಲ, ಭಗವಂತನ ಅವತಾರ. ಅವರಿಗೆ ಅಜ್ಞಾನ ಇರ್ತದ? ತಾನು ಏನು ಮಾಡಬೇಕು ಅಂತ ಅವರಿಗೆ ಅಜ್ಞಾನ ಇರ್ತದ? ಹಾಗಲ್ಲ. ಇಲ್ಲೊಂದು ಭಗವಂತನ ಒಂದು ನಾಟಕದ ಚಿತ್ರಣ ಬರ್ತದೆ. ಅದು ಯಾಕೆ ಹಾಗೆ ಮಾಡ್ತಾರೆ ಹೇಳಿದರೆ, ತನಗೆ ಏನೋ ಆಗಬೇಕು, ತನ್ನಿಂದ ಏನೋ ಕೆಲಸ ಬಾಕಿ ಇದೆ ಅಂತ ವೇದವ್ಯಾಸರು ಹೇಳುವ ಹಾಗೆ, ಅದನ್ನು ನಾರದರು ಹೇಳುವ ಹಾಗೆ, ನಾರದರಿಗೆ ಆ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಹೆಸರು ಬರುವ ಹಾಗೆ, ಇದೆಲ್ಲ ಭಗವಂತನ ಲೀಲಾ ವಿನೋದಗಳು. ಹಾಗಾಗ್ತದೆ. ಹಾಗೆ ಮ್ಲಾನ ಮುಖದಲ್ಲಿದ್ದಾಗ, ಸ್ವಲ್ಪ ಕುಂದು ಕಟ್ಟಿದ ಮುಖವನ್ನು ಹೊಂದಿದ್ದಾಗ ನಾರದರು ಸಿಗ್ತಾರಂತೆ ಸರಸ್ವತಿ ನದಿ ತೀರದಲ್ಲಿ. ಏನು ಸ್ವಾಮಿ, ಯಾಕೆ ಹೀಗೆ ಡಲ್ಲಿದ್ದೀರಿ ಅಂತ ಕೇಳ್ತಾರೆ ನಾರದರು ವೇದವ್ಯಾಸರ ಹತ್ರ. ವೇದವ್ಯಾಸರು ಹೇಳ್ತಾರೆ, ಎಲ್ಲವನ್ನ ಮಾಡಿ ಆಯಿತು, ಆದರೆ ಯಾಕೋ ಮನಸ್ಸಿಗೆ ಪೂರ್ತಿ ತೃಪ್ತಿ ಇಲ್ಲ ಅಂತ. ಅದಕ್ಕೆ ನಾರದರು ಹೇಳ್ತಾರಂತೆ, ಸ್ವಾಮಿ, ನೀವು ಮಾಡಿದ ಗ್ರಂಥವನ್ನು, ನೀವು ಕೊಟ್ಟ ಗ್ರಂಥ ರಾಶಿಯನ್ನು ವ್ಯಕ್ತಿಯೊಬ್ಬ ಜೀವಮಾನದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೊಟ್ಟಿದ್ದೀರಿ. ಆದರೆ ಏನಾಯಿತು ಗೊತ್ತಾ? ಈಗ ಮಹಾಭಾರತ ವೇದವ್ಯಾಸರ ಕೊಡುಗೆ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್ ಅಂತ ಮಹಾಭಾರತದಲ್ಲಿ ಅದರ ಪ್ರಶಂಸೆಯನ್ನು ನಾವು ಕಾಣ್ತೇವೆ. ಮಹಾಭಾರತದಲ್ಲಿ ಇಲ್ಲದ ಸಂಗತಿ ಏನಿದೆ ಹೇಳಿ? ಎಲ್ಲವೂ ಅದರೊಳಗಿದೆ. ಆದರೆ ನಾರದರು ಏನು ಹೇಳ್ತಾರೋ ಗೊತ್ತಾ ವೇದವ್ಯಾಸರ ಹತ್ರ? ಬೇರೆ ಎಲ್ಲ ಗ್ರಂಥದಲ್ಲಿ ಭಗವಂತನ ಮಹಿಮೆಯನ್ನು ಹುಡುಕ್ತಾ ನೋಡಿದರೆ ಸಿಗ್ತದೆ. ನೀವೆಲ್ಲ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, ನೀತಿಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟ ಬೇಕಾದಷ್ಟು ಗ್ರಂಥಗಳನ್ನು ಕೊಟ್ಟಿದ್ದೀರಿ. ಆದರೆ ಯಥಾ ಧರ್ಮಾದಯೋಕ್ಯರ್ಥಾ ಮುನಿವರ್ಯಾನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾಹ್ಯನುವರ್ಣಿತಾ ಅಂತ ಬೇರೆ ಎಲ್ಲ ನೀವು ವರ್ಣನೆಯನ್ನು ಬೇಕಾದಷ್ಟು ನಿಮ್ಮ ಬೇರೆ ಬೇರೆ ಗ್ರಂಥಗಳಲ್ಲಿ ಮಾಡಿದ್ದೀರಿ. ಆದರೆ ಒಂದು ಅಕ್ಷರ ನೋಡುವಾಗ, ಅಕ್ಷರದಿಂದ ಹುಟ್ಟಿದ ಒಂದು ಪದವನ್ನು ಕಂಡಾಗ, ಪದ ಸಮೂಹದ ಒಂದು ವಾಕ್ಯವನ್ನು ಕಂಡಾಗ, ವಾಕ್ಯ ರೂಪದ ಶ್ಲೋಕವನ್ನು ಕಂಡಾಗ, ಅಧ್ಯಾಯ ಕಂಡಾಗ, ಸ್ಕಂದ ಕಂಡಾಗ, ಎಲ್ಲವನ್ನ ಕಂಡಾಗ ಇದು ಭಗವಂತನ ಮಹಿಮೆ ಅನ್ನುವಂಥ ರೀತಿಯ ಗ್ರಂಥ ಪ್ರಾಯ ನಿಮ್ಮಿಂದ ಆಗಲಿಲ್ಲ. ಅದರಿಂದ ವಾಸುದೇವನನ್ನ ಕುರಿತಾದ ಕೊಂಡಾಡತಕ್ಕಂತಹ ಗ್ರಂಥ ರಚನೆ ನಿಮ್ಮಿಂದ ಆಗಬೇಕು ಅಂತ ನಾರದರು ಹೇಳಿದ ಹಾಗೆ, ವೇದವ್ಯಾಸರು ಕೇಳಿದ ಹಾಗೆ. ಇನ್ನು ಮಕ್ಕಳ ಹತ್ರ ನಮ್ಗೆ ಗೊತ್ತಿರುವ ಪ್ರಶ್ನೆಯನ್ನು ಮಕ್ಕಳ ಹತ್ರ ಮತ್ತೆ ನಾವು ಕೇಳಿಸಿ ಮಕ್ಕಳು ಉತ್ತರ ಹೇಳಿದಾಗ ಹೌದಲ್ಲ ಅಂತ ಹೇಳ್ತೇವಲ್ಲ, ಹಾಗೆ ಇದು ಅಂತ. ವೇದವ್ಯಾಸರಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ದದ್ದೇ. ನಾರದರಿಗೆ ಸ್ವಲ್ಪ ಹೆಸರು ಬರಲಿ, ಹಂಗಾಯಿತು ಅಂತ. ಮತ್ತೇನಾಗ್ತದೆ, ನಾರದರು ಒಂದು ಘಟನೆಯನ್ನು, ತನ್ನ ಜೀವನದ ಒಂದು ಸಂಗತಿಯನ್ನು ಹೇಳ್ತಾರೆ. ಸ್ವಾಮಿ, ದೇವರ ಮಹಿಮೆಯನ್ನು ಕೇಳುವುದರಿಂದ, ದೇವರ ಮಹಿಮೆಯನ್ನು ಸಂಸ್ಮರಣೆಯನ್ನು ಮತ್ತೆ ಮಾಡೋದರಿಂದ, ದೇವರ ಕುರಿತಾಗಿ ಈ ಜೀವನ ಅನ್ನುವಂಥದ್ದು ಸಾಗೋದ್ರಿಂದ ಒಬ್ಬ ವ್ಯಕ್ತಿಯ ಜೀವನ ಪಾವನ ಆಗ್ತದೆ, ಧನ್ಯ ಆಗ್ತದೆ ಅನ್ನುವಂಥದ್ದಕ್ಕೆ ನಾನು ಸಾಕ್ಷಾತ್ ಉದಾಹರಣೆ ಅಂತ ಹೇಳ್ತಾರೆ ನಾರದರು. ಏನು ಉದಾಹರಣೆ? ನಾರದರು ಹೇಳ್ತಾರೆ, ನೋಡಿ, ಈಗ ನನಗೆ ದೇವದತ್ತ ಅನ್ನತಕ್ಕಂಥ ಈ ವೀಣೆ ಪ್ರಾಪ್ತ ಆಗಿದೆ. ನಾನು ಎಲ್ಲಿ ಗಣಿಸ್ತೇನೆ ಅಲ್ಲಿ ತಿರುಗ್ತೇನೆ. ಭಗವಂತನನ್ನು ಕಾಣುವಂತಹ ಇಚ್ಛೆ ಉತ್ಕಟವಾಗಿ ಹೃದಯದಲ್ಲಿ ಹುಟ್ಟಿದ್ದು ಹೌದಾದರೆ ಇಮಿಡಿಯೇಟ್ ಭಗವಂತನನ್ನು ಕಾಣ್ತೇನೆ. ಎಲ್ಲಿಗೆ ಬೇಕಿದ್ದು ತಿರುಗಾಡ್ತಕ್ಕಂಥ ಸೌಭಾಗ್ಯ ನನಗೀಗ ಪ್ರಾಪ್ತ ಆಗಿದೆ. ಆದರೆ ವೇದವ್ಯಾಸರೇ ನನ್ನ ಪೂರ್ವಜನ್ಮದ ಕಥೆಯೇ ಬೇರೆ ಅಂತ ಹೇಳ್ತಾರೆ ನಾರದರು. ಏನಾಗಿತ್ತಂತೆ ಪೂರ್ವಜನ್ಮದಲ್ಲಿ? ನಾರದರು ಅವರು ಪೂರ್ವಜನ್ಮದ ಕಥೆಯನ್ನು ಹೇಳ್ತಾ, ಪೂರ್ವಜನ್ಮದಲ್ಲಿ ನಾನೊಬ್ಬ ಬ್ರಾಹ್ಮಣರ ಮನೆಯ ಮುಸುರೆ ಪಾತ್ರೆಯನ್ನು ತೊಳಿತಕ್ಕಂಥ ಒಬ್ಬ ದಾಸಿಯ ಮಗನಾಗಿದ್ದೆ ಅಂತ. ನಾನು ಹಾಗಾಗಿದ್ದೆ, ಒಂದು ಕೆಲಸದ ಹುಡುಗ. ಒಂದು ಸರ್ತಿ ಏನಾಗ್ತದೆ ಹೇಳಿದರೆ, ಆ ಬ್ರಾಹ್ಮಣರ ಮನೆಗೆ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಋಷಿ ಮುನಿಗಳೆಲ್ಲ ಬರ್ತಾರಂತೆ, ಸ್ವಾಮಿಗಳೆಲ್ಲ, ಸನ್ಯಾಸಿಗಳೆಲ್ಲ ಬರ್ತಾರಂತೆ. ಚಾತುರ್ಮಾಸ್ಯ ಅಲ್ಲೇ ಮಾಡ್ತಾರಂತೆ. ಈ ಚಾತುರ್ಮಾಸ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಚಿಕ್ಕ ಹುಡುಗ, ಇನ್ನೂ 8 ವರ್ಷ ಆಗಿದೆಯೋ ಇಲ್ಲವೋ, ಅಷ್ಟು ಚಿಕ್ಕ ಹುಡುಗ, ಅವನಿಗೆ ಆಟದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತೆ. ಮತ್ತಿನ್ನೇನಾದರೂ ಬಾಲ್ಯ ಪ್ರವೃತ್ತಿಗಳನ್ನು ಇಲ್ಲ, ಅವನಿಗೇನೂ ಅದರಲ್ಲಿ ತಾತ್ಪರ್ಯ ಇಲ್ಲ. ಅವನು ಏನು ಮಾಡ್ತಾ ಇದ್ದ? ಆ ಋಷಿ ಮುನಿಗಳು ಏನು ಮಾಡ್ತಾರೆ ಅದನ್ನೇ ನೋಡ್ತಾ ಇದ್ದ. ಅದರಲ್ಲಿ ಆಸೆ ಹುಡ್ತದೆ, ಓಹ್ ಏನೋ ಇದೆ ಇದರಲ್ಲಿ ಅಂತ ಕಾಣುತ್ತದೆ. ಹೀಗೆ
ಅವರು ಉಂಡ ಶೇಷವನ್ನು ತಾನು ಉಣ್ಣೋದು, ಅವರು ಉಂಡಾದ ಮೇಲೆ ಆ ಜಾಗವನ್ನು ಬಾಚೋದು, ಎಲೆಯನ್ನು ಬಾಚೋದು, ಶುದ್ಧಗೊಳಿಸೋದು ಇತ್ಯಾದಿಗಳನ್ನು ಮಾಡ್ತಾ 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 ಶರೀರ ಅಂತಃಕರಣವನ್ನು ಪವಿತ್ರೀಕರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದೆ. ನನ್ನ ಈ ಅನನ್ಯ ಆಗಿರತಕ್ಕಂಥ ಭಕ್ತಿಪೂರ್ವಕ ಸೇವೆಯನ್ನು ಕಂಡಂತಹ ಆ ಮಹಾನುಭಾವರು ಚಾತುರ್ಮಾಸ್ಯವನ್ನು ಮುಗಿಸಿ ಹೊರಡುವ ಸಂದರ್ಭದಲ್ಲಿ ಭಗವಂತನನ್ನು ಕಾಣ್ಲಿಕ್ಕೆ ಬೇಕಾದಂತಹ ರಹಸ್ಯದ ಉಪಾಯವನ್ನು ನನಗೆ ಹೇಳಿದರು. ಅವರು ಹೊರಟೋದ್ರು. ಅದು ಹಾಗೆ ಇತ್ತು. ಜೀವನ ಸಾಕ್ತಾ ಇತ್ತು ನಾರದ್ರೆ, ಏನು ಸಮಸ್ಯೆ ಇಲ್ಲ, ಒಳ್ಳೇದಾಗಿ ನಡೀತಾ ಇತ್ತು. ಆದರೆ ಒಂದು ದಿವಸ ಏನಾಯಿತು ಗೊತ್ತಾ? ಸಾಯಂಕಾಲದ ಹೊತ್ತು ನನ್ನ ತಾಯಿ ನಮ್ಮ ಯಜಮಾನರ ಮನೆಯ ದನವನ್ನು ಕರಲಿಕ್ಕೆ ಅಂತ ಹೋದಾಗ ಒಂದು ಹಾವನ್ನು ಮೆಟ್ಟಿ ಹಾವು ಆಕೆಗೆ ಕಚ್ಚಿ ಆಕೆ ಅಸುನಿಗಿದ್ಲು. ಅಮ್ಮ ಇಲ್ಲ, ಮತ್ತಾರೂ ಇಲ್ಲ. ಏನು ಮಾಡಬೇಕೀಗ ನಾನು? ಒಂದು ರೀತಿ ಸ್ವತಂತ್ರನಾದೆ, ತಿರುಗಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಹೀಗೆ ತಿರುಗಾಡ್ತಾ ಇರುವಂಥ ಸಂದರ್ಭದಲ್ಲೇ ತಟ್ಟನೆ ನನಗೆ ಹೊಳೆಯಿತು. ಏನು ಹೊಳೆಯಿತು ಗೊತ್ತಾ? ಆ ಋಷಿಗಳೆಲ್ಲ ನನಗೆ ಭಗವಂತನನ್ನ ಕಾಣ್ಲಿಕ್ಕೆ ಬೇಕಾದಂತಹ ಒಂದು ರಹಸ್ಯ ಉಪಾಯವನ್ನು ಕೊಟ್ಟಿದ್ರಲ್ಲ, ಯಾಕೆ ನಾನು ನೋಡಬಾರದು, ಪ್ರಯತ್ನ ಮಾಡಬಾರದು ಅಂತ ಹೇಳಿ ಅವರು ಹೇಳಿದಂತೆ ಆ ಪ್ರಯತ್ನಕ್ಕೆ ನಾನು ನನ್ನನ್ನು ತೊಡಗಿಸಿಕೊಂಡಾಗ ಕಣ್ಣು ಮುಚ್ಚಿ ಧ್ಯಾನ ಮಾಡಿದೆ. ಒಂದು ಮಿಂಚು ಥಟ್ಟನೆ ಬಂದು ಹೋದ ರೀತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಯಿತು. ಮಿಂಚು ಬಂದಷ್ಟೇ ಹೊತ್ತು ಥಟ್ಟನೆ ಬಂತು, ಮಾಯ ಆಯಿತು. ಅರೆ, ಇಷ್ಟು ಹೊತ್ತು ಮಾಡಿದ ಧ್ಯಾನ ಬರೀ ಇಷ್ಟೇ ಅಲ್ಪ ಸಮಯದ ಸಾಕ್ಷಾತ್ಕಾರಕ್ಕೆ ಕಾರಣವ? ಮತ್ತೆ ಪ್ರಯತ್ನ ಮಾಡಿದೆ, ಆದರೆ ಪ್ರಯತ್ನ ಫಲ ಕೊಡಲೇ ಇಲ್ಲ. ಆದರೆ ಆಕಾಶದಲ್ಲೊಂದು ಅಶರೀರವಾಣಿ ಬಂತು. ಏನು ಗೊತ್ತಾ? ಈ ಜನ್ಮದಲ್ಲಿ ಇಷ್ಟೇ ಸಾಕಪ್ಪ, ಇದಕ್ಕಿಂತ ಹೆಚ್ಚು ಪ್ರಯತ್ನ ಬೇಡ. ನನ್ನನ್ನು ಕಾಣಬೇಕು ಅನ್ನತಕ್ಕಂತಹ ಉತ್ಕಟ ಇಚ್ಛೆ ನಿನಗೆ ಪ್ರಾಪ್ತ ಆಗಲಿ ಅನ್ನುವಂತಹ ಏಕೈಕ ಉದ್ದೇಶದಿಂದ ಈ ಅಲ್ಪ ಸಾಕ್ಷಾತ್ಕಾರವನ್ನು, ನನ್ನ ಸಂದರ್ಶನವನ್ನು ನಿನಗೆ ಮಾಡಿಸಿದೆ. ಸಾಕು ಬಿಡು. ಈ ಜನ್ಮ ಮುಗಿದಾದ ಮೇಲೆ ಬ್ರಹ್ಮನ ಹೊಟ್ಟೆ ಒಳಗೆ ನೀನು ಹೋಗ್ತಿ, ಮತ್ತೆ ಪುನಃ ಹುಟ್ಟುವಂಥದ್ದಾಗ್ತದೆ. ಆಗ ನೋಡು, ನನ್ನನ್ನು ಯಾವಾಗ ಬೇಕಿದ್ರೂ ನೀನು ನೋಡ್ಬೋದು ಅನ್ನತಕ್ಕಂತಹ ಭಗವಂತನ ಶರೀರವಾಣಿ ಆಯ್ತಲ್ಲ. ಹಾಗೆ ಆಯಿತು. ಉತ್ತರದ ಕಡೆಗೆ ಪ್ರಯಾಣ ಮಾಡಿದೆ, ಬೆಳೆಸಿದೆ. ಒಂದು ದಿವಸ ಈ ಶರೀರ ಬಿದ್ದೋಯ್ತು, ನಂದು ಇದ್ದದ್ದು. ಮತ್ತು ಪುನಃ ಬ್ರಹ್ಮದೇವರ ಹೊಟ್ಟೆ ಒಳಗೆ ಹೋಗುವಂಥದ್ದಾಯಿತು, ಹೊರಗೆ ಬರುವಂಥದ್ದಾಯಿತು. ಹೊರಗೆ ಬಂದಾಗ ನೋಡಿ, ಈಗ ಹೀಗಿದ್ದೇನೆ ಅಂತ. ಈಗ ನಾರದನಾಗಿದ್ದೇನೆ. ಯಾವ ಕಡೆಗೂ ಬೇಕಿದ್ರೂ ತಿರುಗಬಹುದ್ರಿ, ಪ್ರತಿಬಂಧಕವೇ ಇಲ್ಲ ಅಂತ ದಕ್ಷನು ಒಂದು ಶಾಪ ಕೊಟ್ಟಿದ್ದ ನಾರದರಿಗೆ. ನೀವು ನಿಂತಲ್ಲಿ ನಿಲ್ಲಬಾರದು ಅಂತ. ಅದು ಮುಂದಕ್ಕೆ ಬರ್ತದೆ ಕತೆ. ಅಂತ ಕತೆ ಏನು ಹೇಳಿದರೆ, ಸ್ವಚ್ಛಂದ ಆಗಿರತಕ್ಕಂಥ ವಿಹಾರ, ಭಗವಂತನ ಸಂದರ್ಶನ, ಇದೆಲ್ಲವೂ ಕೂಡ ನನಗೆ ಪ್ರಾಪ್ತ ಆದದ್ದು ಹೇಗೆ ಗೊತ್ತಾ? ಆ ಭಗವಂತನ ಅನನ್ಯ ಆಗಿರತಕ್ಕಂಥ ಭಜನೆ, ಧ್ಯಾನ ಇತ್ಯಾದಿಗಳನ್ನು ಮಾಡಿದ್ರಿಂದ ಅಂತ. ನಾವು ಮಾಡುವಂತಹ ಅಲ್ಪ ಸೇವೆಯೂ ಕೂಡ ವ್ಯರ್ಥ ಅಲ್ಲ ಅಂತ ಈ ಕತೆ ಹೇಳ್ತದೆ ನೋಡಿ. ನಾವು ವಿಷ್ಣು ಸಹಸ್ರನಾಮ ಮಾಡುತ್ತೇವೆ, ದ್ವಾದಶ ಸ್ತೋತ್ರವನ್ನು ಹೇಳ್ತೇವೆ, ಇನ್ಯಾವುದೋ ಸ್ತೋತ್ರವನ್ನು ಹೇಳ್ತೇವೆ. ದೇವರ ಆರಾಧನೆಯನ್ನು ನಮ್ಮ ಕೈಯಲ್ಲಿ ಆದಷ್ಟು, ನಮ್ಮ ಮಟ್ಟಿಗಾದಷ್ಟು ನಾವು ಮಾಡ್ತೇವೆ. ವ್ಯರ್ಥ ಅಲ್ಲ ಅಂತ. ಇದೆಲ್ಲ ವ್ಯರ್ಥ ಆಗೋದಿಲ್ಲ. ಈಗ ಪೂರ್ತಿ ಅದರ ಫಲದ ಅನುಭವ ಅನ್ನುವಂಥದ್ದಾಗದಿದ್ರೂ ಕೂಡ ಮತ್ತೆ ಯಾವತ್ತಾದರೂ ಒಂದು ದಿವಸ ಕೊಟ್ಟೇ ಕೊಡ್ತಾನೆ ಭಗವಂತ ಅಂತ. ಅವನು ಯಾವತ್ತೂ ಹಿಡ್ಕೊಳ್ಳೋದಿಲ್ಲ ನೋಡಿ. ನಮ್ಮ ಭಗವಂತ ಯಾಕೆ ದೊಡ್ಡವ ಅಂತ ಹೇಳಿದರೆ, ಯಾರ ಸಾಲವನ್ನು ಹಿಡ್ಕೊಳ್ಳೋದಿಲ್ಲವ, ಎಲ್ರಿಗೂ ವಾಪಸ್ ಕೊಟ್ಟೇ ಕೊಡ್ತಾನೆ. ಇಲ್ಲೇ ಬೇಕು ಅನ್ನುವಂಥ ಹಠ ಇದ್ದರೆ ನಾವೇನು ಮಾಡಲಿಕ್ಕಿಲ್ಲ ಅಷ್ಟೇ. ಅದರಿಂದ ಈ ಕಥೆಯನ್ನು ಹೇಳಿ ನಾರದರು ವೇದವ್ಯಾಸರ ಹತ್ರ ಹೇಳ್ತಾರೆ, ಆದ್ದರಿಂದ ಸ್ವಾಮಿ, ಆ ಭಗವಂತನನ್ನು ಕುರಿತಾಗಿ ಹೊಗಳತಕ್ಕಂತಹ, ಅವನ ಮಹಿಮೆಯನ್ನು ಹೇಳ್ತಕ್ಕಂತಹ, ಅವನ ಭಕ್ತರ ಕೊಡುಗೆಯನ್ನು ಹೇಳ್ತಕ್ಕಂತಹ ಆ ಗ್ರಂಥದ ರಚನೆ ಅನ್ನುವಂಥದ್ದು ನಿಮ್ಮಿಂದ ಆಗಲಿ ಅನ್ನುವಂತಹ ಮಾತು ಯಾವಾಗ ನಾರದರಿಂದ ಕೇಳ್ತಾರೆ, ನಿಜವಾಗಿದ್ದು ನಾಟಕ, ಆಗ ವೇದವ್ಯಾಸರು ಭಾಗವತವನ್ನು ರಚನೆ ಮಾಡುತ್ತಾರೆ ಅನ್ನುವಂಥದ್ದು ಇಡೀ ಭಾಗವತದ ರಚನೆಗಿರತಕ್ಕಂತಹ ಪೂರ್ವ ಹಿನ್ನೆಲೆ. ಭಾಗವತ ರಚನೆ ಆಯಿತು. ಭಾಗವತ ಎಲ್ಲಿಂದ ಪ್ರಾರಂಭ ಆಗ್ತದೆ? ಭಾಗವತ ಪ್ರಾರಂಭ ಆಗ್ತಕ್ಕಂತಹ ಘಟ್ಟ ಯಾವುದು ಗೊತ್ತಾ? ಎಲ್ಲಿ ಮಹಾಭಾರತ ಯುದ್ಧ ನಿಲ್ತದೆ ಅಲ್ಲಿಂದ ಭಾಗವತ ಪುರಾಣ ಪ್ರಾರಂಭ ಆಗ್ತದೆ ಅಂತ. ಭಾಗವತ ಮಹಾಭಾರತ ಯುದ್ಧದ ನಂತರದ ಕಥೆ. ಮಹಾಭಾರತ ಯುದ್ಧ ಎಲ್ಲಿ ನಿಂತದ್ದು? ದುರ್ಯೋಧನ ಸತ್ತ ಅಲ್ವಾ, ಅಲ್ಲಿ ನಿಂತದ್ದು. ಏನಾಗಿದೆ ಗೊತ್ತಾ? ಜರ್ಜರಿತನಾಗಿ
ಭೀಮಸೇನನ ಪೆಟ್ಟಿನಿಂದ ಭೂಮಿಯಲ್ಲಿ ಬಿದ್ದಂತಹ ದುರ್ಯೋಧನ ಕೊನೆಯ ಶ್ವಾಸವನ್ನು ತಗೊಳ್ತಾ ಇದ್ದಾನೆ. ಆಯ್ತು, ಮುಗೀತು. ಕೊನೆಯ ಶ್ವಾಸವನ್ನು ತಗೊಳ್ತಾ ಇದ್ದಾನೆ. ಈ ಕೊನೆಯ ಶ್ವಾಸೋಚ್ಛ್ವಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು, ಅಂದರೆ ದ್ರೋಣಪುತ್ರ, ಪಾಂಡವರ ಮತ್ತು ಕೌರವರ ಗುರುಗಳು ದ್ರೋಣರು, ಅವರ ಪುತ್ರ ಆಗಿರತಕ್ಕಂಥ ಅಶ್ವತ್ಥಾಮಾಚಾರ್ಯರು ಸೀದಾ ದುರ್ಯೋಧನನ ಹತ್ರ ಹೋಗ್ತಾರೆ. ಎಂಥದೊಂದು ಟ್ರಾಜಿಡಿ ನೋಡಿ. ದುರ್ಯೋಧನನ ಹತ್ರ ಹೋಗಿ ಏನು ಕೇಳ್ತಾರೆ ಗೊತ್ತಾ? ದುರ್ಯೋಧನ, ಸಾಯ್ತಾ ಇರುವಂಥ ನಿನ್ನ ಸಂದರ್ಭ, ಈ ವೇದನೆಯನ್ನು ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ. ನಿನಗೇನಾದರೂ ಸಂತೋಷ ಆಗ್ತಕ್ಕಂಥ ಕೆಲಸ ಆಗಬೇಕಿದ್ರೆ ಹೇಳು ಅಂತ ಹೇಳ್ತಾರೆ ಅಶ್ವತ್ಥಾಮಾಚಾರ್ಯರು. ಅದಕ್ಕೆ ದುರ್ಯೋಧನ ಇದೊಂದು ಒಳ್ಳೆಯ ಅವಕಾಶ ಸಾಯುವುದಕ್ಕಿಂತ ಮುಂಚೆ ಅಂತ ಎಣಿಸಿದ ದುರಾತ್ಮ ದುರ್ಯೋಧನ ಏನು ಹೇಳ್ತಾನೆ ಗೊತ್ತಾ? ಮಾಡ್ತೀರಾ? ಪಕ್ಕ ಮಾಡ್ತೇನೆ, ಖಂಡಿತ ಮಾಡ್ತೇನೆ, ಗ್ಯಾರಂಟಿ, ಮತ್ತು ಕೈ ಕೊಡಲಿಕ್ಕಿಲ್ಲ. ಇಲ್ಲ, ಮಾಡ್ತೇನೆ. ಏನು ಹೇಳು? 2 ಕೆಲಸ ಮಾಡಿ ಸಾಕು. ಏನು? ಒಂದು, ಪಾಂಡವರ ವಂಶವನ್ನು ನಿರ್ವಂಶ ಮಾಡಬೇಕು ನೀವು ಅಂತ ಹೇಳ್ತಾರೆ ದುರ್ಯೋಧನ ಸಾಯುವುದಕ್ಕಿಂತ ಮುಂಚೆ. ಏನು ದುರ್ಬುದ್ಧಿ ನೋಡಿ, ಪಾಂಡವರ ವಂಶವನ್ನು ನಿರ್ವಂಶ ಮಾಡಬೇಕು ನೀನು ಅಂತ. ಅಲ್ಲ, ಪಾಂಡವರ ವಂಶ ನಿರ್ವಂಶ ಆದರೆ ಕೌರವರ ವಂಶದಲ್ಲಿ ಯಾರೂ ಇಲ್ಲ ಈಗ. ಮತ್ತೆ ವಂಶ ಬೆಳೆಯೋದು ಹೇಗೆ, ಮುಂದುವರಿಯೋದು ಹೇಗೆ? ಕೌರವರದ್ದು 100 ಜನ ಉಂಟಲ್ಲ, ಎಲ್ಲ ಹೋಗಿ ಆಗಿದೆ, ಯಾರೂ ಉಳಿಲಿಲ್ಲ. ಜಯದ್ರಥ, ದುಶ್ಶಲೆಯ ಗಂಡ, ಅವನು ಕೂಡ ಹೇಳದಂತೆ ಹೋಗಿ ಆಗಿದೆ. ಎಲ್ಲರದ್ದು ಕೂಡ ನಾಶ ಆಗಿದೆ, ಯಾರೂ ಉಳಿಲಿಲ್ಲ. ಪಾಂಡವರನ್ನು ಕೊಂದರೆ, ಪಾಂಡವರ ಸಂತಾನವನ್ನು ಕೊಂದರೆ ಮತ್ತೆ ಸಿಂಹಾಸನದಲ್ಲಿ ಕೌರವರ ಕುರುವಂಶ ಹೆಂಗಪ್ಪ ಬೆಳೆಯೋದು ಅಂತ ಪ್ರಶ್ನೆ ಬಂದಾಗ ದುರ್ಯೋಧನ ಏನು ಹೇಳ್ತಾನೆ ಹೇಳಿದರೆ, ಎಷ್ಟು ನಿಕೃಷ್ಟ, ಎಷ್ಟು ದುರ್ಬುದ್ಧಿಯವ ಅಂತ ಹೇಳಿದರೆ, ಸಾಯುವಂಥ ಹೊತ್ತಲ್ಲ ಅದನ್ನು ಮತ್ತೊಮ್ಮೆ ಸಾಬೀತುಪಡಿಸ್ತಾನೆ ನೋಡಿ. ಅವ ಏನು ಹೇಳ್ತಾನೆ ಗೊತ್ತಾ? ಸಿಂಹಾಸನದ ಹೆದರಿಕೆ ಬೇಡ. ಏನು ಮಾಡಬೇಕು? ಸಿಂಹಾಸನದಲ್ಲಿ ನೀವು ನನ್ನ ಹೆಂಡತಿಯಲ್ಲಿ ಆಕೆಗೊಂದು ಮಗುವನ್ನು ಕೊಟ್ಟು, ನೀವು ಆಕೆಗೊಂದು ಮಗುವನ್ನು ಕೊಟ್ಟು ಆ ಮಗುವನ್ನು ಸಿಂಹಾಸನದಲ್ಲಿ ಕೂರಿಸಿ ಅಂತ ಹೇಳಿ ದುರ್ಯೋಧನ ಅಲ್ಲೇ ಇದ್ದಂತಹ ಮರಳಿನ ಉಸುಕನ್ನು ತೆಗೆದು ಅಶ್ವತ್ಥಾಮಾಚಾರ್ಯರಿಗೆ ಇದು ರಾಜ್ಯದ ಪಟ್ಟಾಭಿಷೇಕ ಅಂತ ಹೇಳಿ ಮಣ್ಣಿನಿಂದ ಅಭಿಷೇಕ ಮಾಡುತ್ತಾನೆ ದುರ್ಯೋಧನ. ನೀರೆಲ್ಲ ಅಭಿಷೇಕ ಮಾಡಬೇಕಲ್ಲ, ನೀರಿಲ್ಲ, ಮಣ್ಣಿದ್ದದ್ದು, ಮಣ್ಣಲ್ಲಿ ತಲೆಗೆ ಹಾಕಿ ಅಭಿಷೇಕ ನಿಮಗೆ ಪಟ್ಟ, ನೀವು ಮುಂದೆ ಬರತಕ್ಕಂತಹ ಕೌರವರ ವಂಶದ ಸೇನಾಪತಿ ಅನ್ನೋ. ಏನವಸ್ಥೆ! ಬಹಳ ಆಶ್ಚರ್ಯ ಅಂತ ಹೇಳಿದರೆ, ದುರ್ಯೋಧನ ಇಷ್ಟು ಹೇಳಿದ್ದನ್ನ ಆಯಿತು ಅಂತ ಒಪ್ತಾರೆ ಅಶ್ವತ್ಥಾಮಾಚಾರ್ಯರು. ಇದು ಬಹಳ ಆಶ್ಚರ್ಯ. ಜೀವಮಾನ ಇಡೀ ಬ್ರಹ್ಮಚರ್ಯವನ್ನು ಪಾಲಿಸಿದ ಅಶ್ವತ್ಥಾಮ ಸ್ವಲ್ಪ ಕ್ಯಾರೆಕ್ಟರನ್ನು ಎಲ್ಲ ಕತೆ ನೋಡಿದಾಗ ಎಡೆಬಿಡಿಗೆ ಹಂಗೆ ಕಂಡರೂ ಕೂಡ ಅಷ್ಟು ಎಡೆಬಿಡಂಗೆ ಅಲ್ಲ, ಮಹಾ ತಾಕತ್ತಿನ ಮನುಷ್ಯ. ಇನ್ನೂ ಇದ್ದಾರ್ರಿ ಅಶ್ವತ್ಥಾಮ. ಇವತ್ತು ನಾವು ಹೋಗ್ತೇವೆ ಇನ್ನೊಂದು 60-70 ವರ್ಷದ ನಂತರ. ಅಶ್ವತ್ಥಾಮಾಚಾರ್ಯರು ಚಿರಜೀವಿ. ಅಶ್ವತ್ಥಾಮಾಚಾರ್ಯರುಂಟಲ್ಲ 7 ಚಿರಜೀವಿಗಳ ಪಟ್ಟಿಯಲ್ಲಿ ಶಾಶ್ವತವಾಗಿರುವವರು. ಅಂಥ ಮಹಾನುಭಾವ, ಇಷ್ಟು ದೊಡ್ಡ ವ್ಯಕ್ತಿ, ನಿಜವಾಗಿ ಪಂಡಿತ. ಆದರೆ ಏನು ಮಾಡ್ತಾರೆ ಹೇಳಿದರೆ, ದುರ್ಯೋಧನ ಹೇಳಿದ ಮಾತಿಗೆ ಒಪ್ಪಿಕೊಂಡು ಆಯಿತು ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿದರೆ ಪಾಂಡವರನ್ನು ಏನು ನಾಶ ಮಾಡಲಿಕ್ಕೆ ಅಶ್ವತ್ಥಾಮರಿಂದ ಆಗ್ತದೋ? ಪಾಂಡವರ ಹತ್ರ ಯಾರಿದ್ದಾನೆ? ಸಾಕ್ಷಾತ್ ಶ್ರೀಕೃಷ್ಣ. ಎಲ್ಲಿ ನಾಶ? ಎಲ್ಲ ಒಪ್ಕೊಂಡಾಯ್ತು. ಈಗ ಒಪ್ಕೊಂಡು ಬಂದು ಸ್ವಲ್ಪ ವಿಶ್ರಾಂತಿ ಪಡೆಯೋದು ಅಂತ ಒಂದು ಮರದ ಕೆಳಗೆ ಕೂತ್ಕೊಂಡಿದ್ದಾರೆ ನೋಡಿ ಅಶ್ವತ್ಥಾಮಾಚಾರ್ಯರು. ಮಹಾಭಾರತದಲ್ಲಿ ಬಂದ ಕತೆ, ಭಾಗವತದಲ್ಲಿ ಬಂದ ಕತೆ, ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಕತೆ ಎಲ್ಲವನ್ನ ಒಟ್ಟಂದದಲ್ಲಿ ನಾವು ನೋಡುವುದಂತಾದರೆ ಹಿಂಗಿದೆ ವ್ಯವಸ್ಥೆ. ಅದು ಮರದ ಬುಡದಲ್ಲಿ ಬಂದು ಕೂತಿದ್ದಾರೆ. ಒಂದು ಮರದ ಕತ್ತಲೆ ಆಗ್ತಾ ಆಗಿದೆ, ಮುಸ್ಸಂಜೆ ಹೊತ್ತು. ಅಂತೂ ಹೆಚ್ಚು ಕಡಿಮೆ ಕತ್ತಲೆ ಜಾಸ್ತಿ, ಬೆಳಕು ಕಡಿಮೆ, ಹಿಂಗಿದೆ ಪರಿಸ್ಥಿತಿ. ಈಗ ಆ ಮರದಲ್ಲಿ ಕತ್ತಲೆಯಾದ ಹಿನ್ನೆಲೆಯಲ್ಲಿ ಒಂದು ಗೂಬೆ ಅಲ್ಲಿದ್ದಂತಹ ಅನೇಕ ಪಕ್ಷಿಯ ಮರಿಗಳನ್ನು, ಅಂದರೆ ಬಾಕಿ ಪಕ್ಷಿಗಳಿಗೆ ರಾತ್ರಿ ಹೊತ್ತು ಕಾಣೋದಿಲ್ಲ, ಗೂಬೆ ಕಾಣ್ತದಲ್ಲ, ಅದರಿಂದ ಅನಾಯಾಸವಾಗಿ ಆ ಹಕ್ಕಿಯ ಮರಿಗಳನ್ನು, ಮೊಟ್ಟೆಗಳನ್ನು ಎಲ್ಲ ಬಾಚಿ ಬಾಚಿ ಕೊಂದು ತಿಂತ ಇತ್ತಂತೆ. ಅಶ್ವತ್ಥಾಮರಿದರು ನೋಡ್ತಾರೆ, ಹೆಂಗೆ ಸಂಹಾರ ಮಾಡೋದು ಅಂತ ಆಲೋಚನೆ ಮಾಡ್ತಾ ಇದ್ದಂಥ ಅಶ್ವತ್ಥಾಮರಿಗೆ ಈ ಚಿತ್ರಣ ಕಾಣುತ್ತದೆ. ಅವರು ಯೋಚನೆ ಮಾಡ್ತಾರೆ, ನಾನು ಯಾಕೆ ಗೂಬೆ ಕೆಲಸ ಮಾಡಬಾರದು? ಅಂದರೆ ರಾತ್ರಿ ಹೊತ್ತು ಎಲ್ಲರೂ ಮಲಗ್ತಾರಲ್ಲ, ಮಲಗಿದಾಗ ನಾನು ಕೆಲಸ ಮಾಡೋದಪ್ಪ, ಏನಾಗ್ತದೆ ನೋಡುವ ಅಂತ ಹೇಳಿ ಅಶ್ವತ್ಥಾಮಾಚಾರ್ಯರು ಕೃತವರ್ಮ, ಕೃಪಾಚಾರ್ಯ ಅಂತ ಹೇಳಿದರೆ ಅಶ್ವತ್ಥಾಮರ ಸೋದರ ಮಾವ, ಅಶ್ವತ್ಥಾಮರ ಅಮ್ಮನ ಅಣ್ಣ ಕೃಪ. ಈ ಕೃಪಾಚಾರ್ಯರು ಹೇಳ್ತಾರಂತೆ, ಅಶ್ವತ್ಥಾಮ ಬೇಡ, ಇಂಥ
ಕೆಟ್ಟ ಕೆಲಸ ಮಾಡೋದು ಬೇಡ. ನೋಡು, ಹಿಸ್ಟ್ರಿಯಲ್ಲಿ, ಇತಿಹಾಸದಲ್ಲಿ ಶಾಶ್ವತವಾಗಿ ಕೆಟ್ಟ ವ್ಯಕ್ತಿಯ ಹೆಸರಿನ ಪಟ್ಟಿಯಲ್ಲಿ ನಿನ್ನ ಹೆಸರು ದಾಖಲಾಗ್ತದೆ. ಬೇಡ, ಯೋಚನೆ ಮಾಡು ಅಂತ. ಅವನಿಗೆ ಭೂತ ಬಂದಾಗೆ ಆಗಿದೆ. ದುರ್ಯೋಧನನಿಗೆ ಮಾತು ಕೊಟ್ಟಾದ ಮೇಲೆ ಏನು ಮಾಡ್ತಾನೆ, ಏನಾಗೋದಿಲ್ಲ ಅಂತ ಹೇಳಿ ಸೀದಾ ಪಾಂಡವರ ಶಿಬಿರದ ಹತ್ರ ಹೋಗ್ತಾನೆ. ನೋಡಿ, ಯುದ್ಧ ಮುಗಿದಿದೆ, 18 ದಿವಸ ಯುದ್ಧ ಮುಗಿದಿದೆ. ಎಲ್ಲರೂ ಕೂಡ ಸುಸ್ತಾಗಿ ಬಳಲಿದ್ದಾರೆ, ಒಂದು ಒಳ್ಳೆ ನಿದ್ರೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಡೇರೆಯ ಒಳಗೆ, ಶಿಬಿರದ ಒಳಗೆ ಪಾಂಡವರ ಕೂಸುಗಳು, ಕಂದಮ್ಮಗಳು, ಪಂಚ ಪಾಂಡವರು ಅಂತ ಹೇಳ್ತಾರೆ, ಅಥವಾ ಉಪ ಪಾಂಡವರು ಅಂತ ಹೇಳ್ತಾರೆ, ಅವರು ಕೂಡ ಎಲ್ಲರೂ ಕೂಡ ಮಲಗಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಅವರೆಲ್ಲ ಇದ್ದಾರೆ. ಅವರೆಲ್ಲ ಡೇರೆ ಒಳಗೆ ಮಲಗಿದ್ದಾರೆ. ಈ ಸಂದರ್ಭದಲ್ಲೇ, ಅಂದರೆ ಅಶ್ವತ್ಥಾಮ ಮಲಗಿದಂತಹ ಶಿಬಿರದಲ್ಲಿರತಕ್ಕಂಥ ಆ ವ್ಯಕ್ತಿಗಳನ್ನ ನಾಶ ಮಾಡಬೇಕು ಅಂತ ಬಯಸಿ ಅಲ್ಲಿಗೆ ಬರುವಂಥ ಸಂದರ್ಭದಲ್ಲೇ ಕೃಷ್ಣ ಏನು ಮಾಡಿದ್ದ ಹೇಳಿದರೆ, ದ್ರೌಪದಿಯನ್ನ, ಪಂಚಪಾಂಡವರನ್ನ ಎಲ್ಲರನ್ನ ಕರ್ಕೊಂಡು ಬಾ, ನಾವಲ್ಲಿ ದುರ್ಯೋಧನನ ಶಿಬಿರ ಹೇಗುಂಟು ಅಂತ ನೋಡಿ ಬರುವ ಅಂತ ಎಲ್ಲರನ್ನ ಕರ್ಕೊಂಡು ಹೋಗಿದ್ದ ಕೃಷ್ಣ. ಸೊ ಅಶ್ವತ್ಥಾಮ ಇಲ್ಲಿಗೆ ಬರುವಾಗ ಪಾಂಡವರು ಇಲ್ಲ, ಕೃಷ್ಣನೂ ಇಲ್ಲ. ಅಶ್ವತ್ಥಾಮ ಬರ್ತಾರೆ. ಬಂದು ಕೃತವರ್ಮ ಮತ್ತು ಕೃಪಾಚಾರ್ಯರು ಹೊರಗಡೆ ನಿಲ್ತಾರೆ. ಹೊರಗಡೆ ನಿಂತು ಅಶ್ವತ್ಥಾಮ ಒಳಗೆ ಹೋಗಿ 5 ಮಂದಿ ಉಪಪಾಂಡವರ ಕತ್ತನ್ನು ಕಡಿದು ಬಿಟ್ಟ. ನೋಡಿ, ಒಂದು ಅರ್ಥದಲ್ಲಿ ಇಡೀ ಮಹಾಭಾರತದಲ್ಲಿ ಎಷ್ಟು ಅನರ್ಥ ಆಗಿತ್ತ, ಅದಕ್ಕಿಂತ ಜಾಸ್ತಿ ಅನರ್ಥ ಅನ್ನುವಂಥದ್ದು, ಹೆಚ್ಚಿನ ಅನರ್ಥ ಅನ್ನುವಂಥದ್ದು ಒಂದು ರಾತ್ರಿಯಲ್ಲಿ ಒಬ್ಬ ಬ್ರಾಹ್ಮಣನ ಮಗ ಮಾಡಿದ. ಬ್ರಾಹ್ಮಣರಿಗೆ ಕಡಿಲಿಕ್ಕುಂಟ, ಕ್ಷತ್ರಿಯರದ್ದು ಕೆಲಸ ಅಲ್ವಾ, ರಕ್ಷೆ, ಕತ್ತಿ ಹಿಡಿಯೋದು, ಎಂಥದಿದ್ದು ಬ್ರಾಹ್ಮಣರದ್ದು ಸೃಕ್ಸೃವ ಮತ್ತೆ ಪೆನ್ನು, ಇದು ಬಿಟ್ಟು ಬೇರೆ ಹಿಡಿಲಿಕ್ಕುಂಟ. ಇವ ಕತ್ತಿ ಹಿಡಿದದ್ದು, ಕೊಂದದ್ದು. ಇಂಥ ಅನರ್ಥ ನೋಡಿ. ಇಷ್ಟು ಸಾಲೋದಿಲ್ಲ ಅಂತ ಹೇಳಿ ಈ ಮಕ್ಕಳನ್ನ ಕಡದಾಗ ಬೊಬ್ಬೆ ಹಾಕ್ತಾರೆ, ಚೀರ್ತಾರೆ, ತುಂಬಾ ಜೋರಾದ ಧ್ವನಿ ಬರ್ತದೆ, ಶಬ್ದ ಬರ್ತದೆ. ಆ ಶಬ್ದಕ್ಕೆ ಬೆದರಿದ ಮಂದಿಗಳೆಲ್ಲ ಹೆದರಿ ಓಡುವಾಗ ಇಲ್ಲಿ ದ್ವಾರಪಾಲಕರಾಗಿ ಇಬ್ಬರಿದ್ರಲ್ಲ, ಕಡ್ದು ಹಾಕ್ತಾರಂತೆ. ಸರ್ವನಾಶ ಆಗ್ತದೆ. ಸಾಲೋದಿಲ್ಲ ಅನ್ನುವಂಥದ್ದಕ್ಕೆ ಆ ಇಡೀ ಶಿಬಿರ, ಡೇರೆಗೆ ಬೆಂಕಿಯನ್ನು ಕೊಟ್ಟು ಸಾಮೂಹಿಕ ಹತ್ಯಾಕಾಂಡವನ್ನು ಈ 3 ವ್ಯಕ್ತಿಗಳು ನಿಮಿತ್ತ ಆಗಿಟ್ಟುಕೊಂಡು ಮಾಡಿಬಿಟ್ರು. ಯಾರೂ ಉಳಿಲಿಲ್ಲ, ಹೆಚ್ಚು ಕಡಿಮೆ. ಅದರಲ್ಲಿ ಒಬ್ಬ ಮಾತ್ರ ಉಳಿದದ್ದು, ದೃಷ್ಟದ್ಯುಮ್ನ, ಅಂದರೆ ಪಾಂಡವರ ಸೇನಾಪತಿ, ದ್ರುಪದನ ಮಗ. ಅವನಿಗೊಬ್ಬ ಸಾರಥಿ ಇದ್ದ, ಅವನ ರಥದ ಸಾರಥಿ. ಅವನು ಹೆಂಗೋ ಈ ಮಧ್ಯದಲ್ಲಿ ತಪ್ಪಿಸಿಕೊಂಡು ಹೋಗಿ ಕೃಷ್ಣನಿಗೆ ಹೋಗಿ ದೂರನ್ನು ಹೇಳುತ್ತಾನೆ. ಕೃಷ್ಣ, ಬಹಳ ದೊಡ್ಡ ಅನ್ಯಾಯ ಆಗಿದೆ, ನಮ್ಮ ಡೇರೆಯಲ್ಲಿ, ನಮ್ಮ ಶಿಬಿರದಲ್ಲಿ ಅಶ್ವತ್ಥಾಮ ಮಾಡಬಾರದ್ದನ್ನು ಮಾಡಿಬಿಟ್ಟ. ಬರ್ತಾರೆ ಎಲ್ಲ, ಪಂಚಪಾಂಡವರು ಬರ್ತಾರೆ, ಕೃಷ್ಣ ಬರ್ತಾನೆ, ದ್ರೌಪದಿ ಬರ್ತಾಳೆ. ಬಂದು ನೋಡ್ತಾರೆ. ಏನು ನೋಡೋದು, ಯಾವ ಸೌಭಾಗ್ಯ ಅಂತ ನೋಡೋದು ಹೇಳಿ. 5 ಕಂದಮ್ಮಗಳು, ಅವರ ಉಲ್ಲೇಖವನ್ನು ಮಹಾಭಾರತದಲ್ಲಿ ಬಹಳ ತ್ರಾಣದವರು ಅಂತ ಎಲ್ಲ ಹೇಳುವಾಗ ಹೇಳ್ತಾರೆ. ಅಂಥ 5 ಮಂದಿ ಉಪಪಾಂಡವರ ಶರೀರದಲ್ಲಿ, ಕತ್ತಲ್ಲಿ ತಲೆ ಇಲ್ಲ. ಈ 5 ತಲೆಯನ್ನು ತಗೊಂಡು ಹೋಗಿ ಅಶ್ವತ್ಥಾಮ ದುರ್ಯೋಧನನಿಗೆ ತೋರಿಸ್ತಾನಂತೆ. ನೋಡು, ಪಂಚಪಾಂಡವರದ್ದು ಪ್ರಾಯ ಆಗಿದೆ, ಅವರಿನ ಸದ್ಯಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಮತ್ತೆ ಸಿಂಹಾಸನಕ್ಕೆ ಕೂರ್ಲಿಕ್ಕೆ ಇರತಕ್ಕಂಥ ಈ 5 ಮಂದಿಯ ತಲೆಯನ್ನು ನಿನಗೆ ತಂದಿದ್ದೇನೆ, ನಿನ್ನ ಮಾತನ್ನು ನಡೆಸಿದ್ದೇನೆ, ಇಕೋ ಈ 5 ತಲೆಯನ್ನು ನೋಡು ಅಂತ ಹೇಳುವಾಗ ಖುಷಿ ಆಯಿತು ಅಂತ ಪ್ರಾಣ ಬಿಟ್ಟಂತೆ ದುರ್ಯೋಧನ. ಏನು ಅವಸ್ಥೆ ಅಲ್ವಾ ನೋಡಿ. ಇಲ್ಲಿ ತನಕ ಒಂದು ರೀತಿ ಭೂತ ಪ್ರವೇಶ ಆದಾಗೆ ಕೆಲಸ ಮಾಡಿದಂತಹ ಅಶ್ವತ್ಥಾಮಾಚಾರ್ಯರು ಪಟ್ಟನೆ ಅಲ್ಲಿ ಅವ ಸತ್ತಾದ ಕೂಡಲೇ ದುರ್ಯೋಧನ ಈ ಭೂತ ಇಳಿತದೆ, ಆವೇಶ ಇಳಿತದೆ, ಮತ್ತೆ ರಿಯಲೈಸ್ ಆಗ್ತದೆ, ಸಾಕ್ಷಾತ್ಕಾರ ಆಗ್ತದೆ, ಇನ್ನು ನಾನು ಬದುಕೋದು ಹೌದಾ ಅಂತ ಕೊಂದ 5 ಮಂದಿಯನ್ನು ಕೊಂದದ್ದಾಗಿ ಇನ್ನು ಬದುಕಲಿಕ್ಕುಂಟ. 5 ಮಂದಿಯ ಅಪ್ಪ ಯಾರು? ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ. ಅಧಿರಥ ಮಹಾರಥರ ಎದೆಯಲ್ಲಿ ಡವಡವ ಶಬ್ದವನ್ನು ಯಾರು ಬರೆಸ್ತಾ ಇದ್ರೋ ಆ 5 ಮಂದಿ ಅವರ ಮಕ್ಕಳು ಸಂತಾನವನ್ನು ತಾನು ಸಂಹಾರ ಮಾಡಿದೆ, ಇನ್ನು ತಾನು ಉಳಿಯೋದು ಹೌದಾ ಅನ್ನತಕ್ಕಂಥ ಹೆದರಿಕೆ ಪ್ರಾರಂಭ ಆಯ್ತಲ್ಲ. ಅಷ್ಟೊತ್ತಿಗಾಗುವಾಗಲೇ ಈ ಸಾರಥಿ ಬಂದು ಹೇಳಿದ. ಇಲ್ಲಿ ಬಂದು ನೋಡುತ್ತಾರೆ. ನೋಡುವಾಗ ಇಂಥ ಅನರ್ಥ ಕ್ರಿಯೆಯಾಗಿದೆ. ಅರ್ಜುನ, ಭೀಮ ಪ್ರತಿಜ್ಞೆ ಮಾಡ್ತಾನೆ ಅಶ್ವತ್ಥಾಮನನ್ನು ಬಿಡೋದೇ ಇಲ್ಲ ಅಂತ. ಭೀಮಸೇನ ಹೋದದ್ದನ್ನು ನೋಡಿ ಕೃಷ್ಣ ಅರ್ಜುನನನ್ನು ಕೂಡ ಕರ್ಕೊಂಡು ಹೋಗುವಂಥದ್ದಾಗ್ತದೆ. ಹಿಂಗೆ ಹೋಗ್ತಾ ಇರುವಾಗ ಎಲ್ಲ ಹೋಗ್ತಾ ಇದ್ದಾರೆ.
ಅಟ್ಟಿಸ್ಕೊಂಡು ಇವರನ್ನು ದೂರದಲ್ಲಿ ಕಂಡಂತಹ ಅಶ್ವತ್ಥಾಮಾಚಾರ್ಯರು ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಓಡಿದ್ದನ್ನು ನೋಡಿ ಇವರು ಅಟ್ಟಿಸ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಿಂಗೆ ಅಟ್ಟಿಸ್ಕೊಂಡು ಓಡ್ತಾ 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 ಇರುವಾಗ ಇನ್ನು ಬದುಕಲಿಕ್ಕೆ ತನಗೆ ಬೇರೆ ಆಸರೆ ಇಲ್ಲ ಅಂತ ತೀರ್ಮಾನ ಮಾಡಿಕೊಂಡಂತಹ ಅಶ್ವತ್ಥಾಮರು ಕೊನೆಗೆ ಏನು ಮಾಡಿದ್ರು ಗೊತ್ತಾ? ಈ ಅಪ್ಪನ ಹತ್ರ ದ್ರೋಣಾಚಾರ್ಯರು ಅಶ್ವತ್ಥಾಮನಿಗೆ ಹೃತ್ಪೂರ್ವಕವಾಗಿ ಬ್ರಹ್ಮಾಸ್ತ್ರವನ್ನು ಉಪದೇಶ ಕೊಟ್ಟಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತುಂಟು ಇದು ಮಂಗನ ಕೈಯಲ್ಲಿ ಮಾಣಿಕ್ ಕೊಟ್ಟಾಗ ಆಗ್ತದೆ, ಇವನು ಹಾಳು ಮಾಡ್ತಾನೆ ಅಂತ. ಆದ್ರಿಂದ ಅವರಿಗೆ ಮಗನಿಗೆ ಕೊಡ್ಲಿಕ್ಕೆ ಇಷ್ಟ ಇರಲಿಲ್ಲ. ಇವಾಗ ಕಾಡಿ ಬೇಡಿ ಪಡ್ಕೊಂಡದ್ದು ಅಶ್ವತ್ಥಾಮ. ಕಾಡಿ ಅಪ್ಪ ನನಗೆ ಕೊಡಲೇಬೇಕು ಅಂತ. ನಮ್ಮ ಸ್ಟ್ರೈಕ್ ಮಾಡ್ತಾವಲ್ಲ ಮಕ್ಕಳು, ಟ್ರಿಪ್ಪಿಗೆ ಹಣ ಕೊಡೋದಿದ್ರೆ ಎಲ್ಲ ಉಣ್ಬ್ರಿ ಅಂತ. ಹಾಗೆ ಕಾಡಿ ಬೇಡಿ ಅಪ್ಪನ ಹತ್ರ ಆ ಬ್ರಹ್ಮಾಸ್ತ್ರವನ್ನು ಪಡ್ಕೊಂಡಿದ್ದಾನೆ. ಅದನ್ನು ಹೆಂಗೆ ಬಿಡಬೇಕು ಅಂತ ಗೊತ್ತಿದೆ, ವಿತ್ ಡ್ರಾ ಗೊತ್ತಿಲ್ಲ. ಅದನ್ನು ಹೇಗೆ ಕಂಟ್ರೋಲ್ ಶಮನ ಮಾಡಬೇಕು ಹೇಗೆ ಅದು ಗೊತ್ತಿಲ್ಲ ಅಂತ ಏನು ಮಾಡಿದನು ಗೊತ್ತಾ? ಈಗ ತನಗೆ ಬದುಕಲಿಕ್ಕಿರುವಂಥ ಒಂದೇ ಆಸರೆ ಅಂತ ತೀರ್ಮಾನಕ್ಕೆ ಬಂದಂತಹ ಅಶ್ವತ್ಥಾಮಾಚಾರ್ಯ ಬ್ರಹ್ಮಾಸ್ತ್ರವನ್ನು ಬಿಟ್ಟದ್ದಾಯಿತು. ಇಲ್ಲಿ ಬ್ರಹ್ಮಾಸ್ತ್ರ ಬರ್ತಾ ಉಂಟು. ಅರ್ಜುನನಿಗೆ ದಿಗಿಲು, ಕೃಷ್ಣ ಕಾಪಾಡಿದೆ, ಏನೋ ಭಯಂಕರ ಆಗ್ತಾ ಇದೆ ಅಂತ. ಬ್ರಹ್ಮಾಸ್ತ್ರಕ್ಕೆ ಎದುರು ಯಾವುದಿದೆ? ಕೃಷ್ಣ ಹೇಳ್ತಾನಂತೆ, ನೋಡು ಬಿಟ್ಟದ್ದವ ಬ್ರಹ್ಮಾಸ್ತ್ರ, ನಿನಗೆ ಉಳಿಬೇಕಾ? ನೀನು ನಿನ್ನ ವತಿಯಿಂದ ಒಂದು ಬ್ರಹ್ಮಾಸ್ತ್ರ ಬಿಡಬೇಕು. ಅದು ಗಲಾಟೆ ಮಾಡ್ತಾ ಇರ್ತದೆ, ನೀನು ಸೇಫ್ ಇರ್ತಿ. ಆದ್ದರಿಂದ ನೀನು ಬ್ರಹ್ಮಾಸ್ತ್ರವನ್ನು ಬಿಡು ಅಂತ. ಇವನು ಬಿಟ್ಟರೆ ಏನು ಗೊತ್ತಾ? ನಮ್ಮಲ್ಲಿ ಈಗ ಇವತ್ತು ಕೂಡ ಹೇಳ್ತಾರಲ್ಲ, ಜಪಾನಲ್ಲಿ ನಾಗಸಾಕಿಯಲ್ಲಿ ಅಣುಬಾಂಬ್ ಹಾಕಿ ಅದರ ಕುರುಹುಗಳು ಇವತ್ತಿಗೂ ಕೂಡ ಇದೆ ಅಂತ. ಅದರ 1000 ಪಟ್ಟು ಭೀಕರ ಬ್ರಹ್ಮಾಸ್ತ್ರ ಅಂತ ಹೇಳಿದರೆ ಅದು ಲೋಕಕ್ಷೋಭೆಗೆ ಕಾರಣ ಆಗ್ತಕ್ಕಂಥದ್ದು. ವೇದವ್ಯಾಸರು ಬರ್ತಾರಂತೆ. ವೇದವ್ಯಾಸರು ಬಂದು ಇಬ್ಬರಿಗೂ ಹೇಳ್ತಾರಂತೆ ಬುದ್ಧಿವಾದ. ಏನು ಕೆಲಸ ಮಾಡ್ತಾ ಇದ್ದೀರಿ? ಯಾರಾದರೂ ಬುದ್ಧಿ ಇದ್ದವರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದುಂಟಾ? ಅದು ಯಾವ ಸಂದರ್ಭದಲ್ಲಿ ಮಾಡಬೇಕನ್ನುವಂತಹ ಪ್ರಜ್ಞೆ ಆದರೂ ಬೇಕಲ್ಲ. ಯಾಕೆ ಹೀಗೆ ಮಾಡಿದ್ದೀರಿ? ಅಶ್ವತ್ಥಾಮ, ನಿನ್ನ ಬ್ರಹ್ಮಾಸ್ತ್ರವನ್ನು ವಾಪಸ್ ಪಡೆ ಅಂತ ಹೇಳ್ತಾರೆ. ಅಶ್ವತ್ಥಾಮ ಎಷ್ಟು ಪ್ರಯತ್ನ ಪಟ್ಟರು ಬ್ರಹ್ಮಾಸ್ತ್ರ ವಾಪಸ್ ಮಾಡಲಿಕ್ಕಾಗಲೇ ಇಲ್ಲ. ಅರ್ಜುನನ ಹತ್ರ ಹೇಳ್ತಾರೆ, ಅರ್ಜುನ ನೀನು ಬಿಟ್ಟದ್ದನ್ನು ವಾಪಸ್ ಪಡಿ ಅಂತ. ಅರ್ಜುನ ಲೀಲಾಜಾಲವಾಗಿ ತಾನು ಬಿಟ್ಟಂತಹ ಬ್ರಹ್ಮಾಸ್ತ್ರವನ್ನು ವಾಪಸ್ ಪಡ್ಕೊಂಡ. ಅವರದ್ದು ಹಾಗೆ ಇದೆ. ಮತ್ತು ವೇದವ್ಯಾಸರು ಹೇಳ್ತಾರಂತೆ, ಅರ್ಜುನ ಅವನಿಗೆ ಆಗ್ತಾ ಇಲ್ಲ, ಅವ ಸೋತಿದ್ದಾನೆ, ಅವನು ಬಿಟ್ಟ ಬ್ರಹ್ಮಾಸ್ತ್ರವನ್ನು ಕೂಡ ನೀನೇ ಪರಿಶಾಂತ ಮಾಡು ಅಂತ. ಅಶ್ವತ್ಥಾಮರು ಬಿಟ್ಟ ಬ್ರಹ್ಮಾಸ್ತ್ರವನ್ನು ಕೂಡ ಪರಿಶಾಂತ ಮಾಡುತ್ತಾನೆ ಅರ್ಜುನ. ಯಾಕಾಗಲಿಲ್ಲ? ಅಶ್ವತ್ಥಾಮರಿಗೆ ಯಾಕಾಗಲಿಲ್ಲ? ಅರ್ಜುನನಿಗೆ ಯಾಕಾಯಿತು? ಯಾಕೆ ಗೊತ್ತಾ? ಎಷ್ಟೆಷ್ಟು ಸೂಕ್ಷ್ಮ ಸಂಗತಿಗಳನ್ನು ಶಾಸ್ತ್ರ ನಮಗೆ ತಿಳಿಸ್ತದೆ ಹೇಳಿದರೆ, ಅಶ್ವತ್ಥಾಮ ನಿಜವಾಗಿ ವೃತ ನಿಯಮದಲ್ಲಿದ್ದಂತಹ ಮಹಾನುಭಾವನೆ ಹೌದು. ಸ್ವಲ್ಪ ಪ್ರಯತ್ನ ಪಟ್ಟಿದ್ದರೆ ಪರಿಶಾಂತ ಮಾಡಬಹುದಿತ್ತು, ಸತ್ಯ. ಆದರೆ ಒಂದು ವಿಷಯದಲ್ಲಿ ಕೆಟ್ಟ. ದುರ್ಯೋಧನನಿಗೆ ಸಾಯುವಾಗ ನಿನ್ನ ಹೆಂಡತಿಯಲ್ಲಿ ನಾನೊಂದು ಕೂಸನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟ ಅಲ್ವಾ? ನೈತಿಕವಾಗಿ ಕೆಟ್ಟ ಹಿನ್ನೆಲೆಯಲ್ಲಿ ಬ್ರಹ್ಮಾಸ್ತ್ರವನ್ನು ಅದನ್ನು ಪರಿಶಾಂತ ಮಾಡುವಂತಹ ಸಾಮರ್ಥ್ಯದಿಂದ ಹೊರಗೆ ಬಿದ್ದ. ಅರ್ಜುನ ಅವಗ್ರಹಸ್ಥ, ಮದುವೆ ಮಾಡಿಕೊಂಡಿದ್ದ. ಎರಡೆರಡೆಲ್ಲ 3 ಹೆಂಡತಿದ್ರು, ಬೇರೆ ಪ್ರಶ್ನೆ. ಅಂತೂ ಹೆಂಡತಿಯರಿದ್ರು. ಆದರೆ ಆ ಹೆಂಡತಿಯರನ್ನು ಒಂದು ರೀತಿಯ ಗೃಹಸ್ಥ ರೀತಿಯಲ್ಲೇ ಅವರೊಡನೆ ಸಂಸಾರವನ್ನು ಮಾಡಿ ಅದನ್ನು ಎಲ್ಲೇ ಮೀರದೆ ಆ ರೀತಿಯ ಸಂಸಾರವನ್ನು ಕಂಡ. ಮುಖವಾಗಿ ಪರಿಣಾಮವಾಗಿ ಅಶ್ವತ್ಥಾಮನಿಗೆ ಆಗದಂತಹ ಆ ಬ್ರಹ್ಮಾಸ್ತ್ರದ ಪರಿಶಾಂತ ಅನ್ನುವಂಥದ್ದು ಈ ಅರ್ಜುನನಿಂದ ಆಯಿತು ಅಂತ. ಹೀಗಾಗ್ತದಲ್ಲ. ಇಷ್ಟೆಲ್ಲ ಕಥೆಗಳು ಮುಗಿದಾದ ಮೇಲೆ ಕೃಷ್ಣ ಹೇಳ್ತಾನಂತೆ ಅಶ್ವತ್ಥಾಮಾಚಾರ್ಯರ ಹತ್ರ, ನೋಡು ನೀನು ಬಿಟ್ಟದ್ದಾಯಿತು, ಬಿಟ್ಟದ್ದು ನಿನ್ನ ಸಂಕಲ್ಪದಿಂದ. ಸದ್ಯಕ್ಕೀಗ ನೀನು ಬಿಟ್ಟ ಬ್ರಹ್ಮಾಸ್ತ್ರವನ್ನು ಉಪಶಮನ ಮಾಡಿದ್ದಾನೆ ಅರ್ಜುನ. ಆದರೆ ಯಾರು ಬ್ರಹ್ಮಾಸ್ತ್ರವನ್ನು ಯಾವ ಸಂಕಲ್ಪದಲ್ಲಿ ಬಿಟ್ಟಿರ್ತಾನೆ ಆ ಸಂಕಲ್ಪ ಪೂರ್ತಿಯಾಗುವವರೆಗೆ ಅದು ಕೆಲಸ ಮಾಡಿಯೇ ಮಾಡ್ತದೆ. ಆದ್ದರಿಂದ ನೀನು ಬಾಯಿ ಬಿಟ್ಟು ಹೇಳಬೇಕು. ಇವತ್ತು ಈಗ ನಮ್ಮ ಎದುರು ನೀನು ಬಾಯಿ ಬಿಟ್ಟು ಹೇಳಬೇಕು, ನೀನು ಬಿಟ್ಟ ಬ್ರಹ್ಮಾಸ್ತ್ರ ಪಂಚಪಾಂಡವರಿಗೆ ಅವರ ವಂಶಕ್ಕೆ ಇನ್ನೇನೂ ಹಾನಿ ಮಾಡೋದಿಲ್ಲ, ಮಾಡಬಾರದು ಅನ್ನುವಂಥ ಮಾತನ್ನು ನೀನು ಬಾಯಿ ಬಿಟ್ಟು ಹೇಳಬೇಕು ಅಂತ ಹೇಳ್ತಾರೆ. ಅಶ್ವತ್ಥಾಮ ಒಪ್ಪೋದಿಲ್ಲ. ಅವು ಬಿಟ್ಟದ್ದೇ ವಂಶನಾಶಕ್ಕೆ ಪಾಂಡವರದ್ದು. ಕೃಷ್ಣ ಪದೇ ಒತ್ತಾಯಪೂರ್ವಕವಾಗಿ ಹೇಳಿದಾಗ ಮತ್ತೆ ಅಶ್ವತ್ಥಾಮ ಹೇಳ್ತಾರೆ, ನಾನು ಬಿಟ್ಟ ಬ್ರಹ್ಮಾಸ್ತ್ರ ಪಂಚಪಾಂಡವರಿಗೆ ತಾಗದೇ ಇರಲಿ ಅಂತ. ಪಂಚಪಾಂಡವರಿಗೆ ತಾಗದೇ ಇರಲಿ ಅಂದರೆ ಏನಾಯ್ತು ಹೇಳಿ? ಏನು ಅದರ ಅರ್ಥ ಏನು? ಪಂಚಪಾಂಡವರ ನೆಕ್ಸ್ಟ್ ಪೀಳಿಗೆಗೆ ತಾಗ್ಬೋದು ಅಂತ.
ಒಂದು ಕೂಸಿದೆ. ಪಂಚಪಾಂಡವರದ್ದು ವಂಶ ಆಲ್ಮೋಸ್ಟ್ ಎಂಡ್ ಆಗಿದೆ. 5 ಮಂದಿ ಮಕ್ಕಳು, ಘಟೋತ್ಕಚ ಭೀಮನದ್ದು ಹಿಡಿಮೆಯಿಂದ ಹುಟ್ಟಿದ್ದು, ಮತ್ತೆ ಬಬ್ರುವಾಹನ ಎಲ್ಲ ಸತ್ತಿದ್ದಾರೆ, ಅರ್ಜುನನ ಮಗ. ಆದರೆ ಒಂದು ಕೂಸಿದೆ, ಚಿಕ್ಕ ಕೂಸು ರೂಪವನ್ನು ಪಡಿತಾ ಇದೆ. ಅದೇ ಅಭಿಮನ್ಯುವಿನ ಹೆಂಡತಿಯ ಹೊಟ್ಟೆಯ ಒಳಗೆ, ಉತ್ತರೆಯ ಒಳಗೆ ಒಂದು ಪುಟ್ಟ ಕೂಸಿದೆ. ಅದು ಅಶ್ವತ್ಥಾಮನಿಗೆ ಗೊತ್ತುಂಟು. ಅದು ಒಂದು ನಾಶ ಆದರೆ ಪಂಚಪಾಂಡವರ ವಂಶ ದಿ ಎಂಡ್, ಮುಗೀತು. ಆದ್ದರಿಂದ ಅವ ಏನು ಹೇಳ್ತಾನೆ ಹೇಳಿದರೆ, ಪಾಂಡವರಿಗೆ ಏನೂ ತಾಗದೇ ಇರಲಿ ಅಂತ. ಅದಕ್ಕೆ ತಾಗಬಹುದು ಅಂತಾಯ್ತು. ಕೃಷ್ಣನಿಗೆ ಗೊತ್ತಿಲ್ವಾ? ಇವನು ಒಳಗೊಂದು ಹಿಡ್ಕೊಳ್ಳೋದು, ಬಾಯಲ್ಲೊಂದು ಹೇಳೋದು ಕೃಷ್ಣನಿಗೆ ಅರ್ಥ ಆಗೋದಿಲ್ವಾ? ಎಲ್ಲರ ಮನಸ್ಸನ್ನು ಓದುವ ಮಹಾನುಭಾವ ಅಶ್ವತ್ಥಾಮನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ವಾ? ಅವನು ಹೇಳ್ತಾನೆ, ಕೃಷ್ಣ ಈ ಒಳಗೊಂದು ಹೊರಗೊಂದೆಲ್ಲ ಬೇಡ, ಬಾಯಿ ಬಿಟ್ಟು ಹೇಳು, ಪಂಚಪಾಂಡವರ ವಂಶಕ್ಕೂ ಕೂಡ ನಾನು ಬಿಟ್ಟ ಬ್ರಹ್ಮಾಸ್ತ್ರ ಏನು ಮಾಡಬಾರದು ಅಂತ. ಆಗ ಅಶ್ವತ್ಥಾಮನಿಗೆ ಸಿಟ್ಟು ಬರ್ತದೆ ನೋಡಿ. ಸಿಟ್ಟಿನಿಂದ ಅಶ್ವತ್ಥಾಮರು ಹೇಳ್ತಾರಂತೆ, ಕೃಷ್ಣ ನೀನು ಪಾಂಡವರನ್ನು ಉಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಿ ಕೃಷ್ಣ, ಸುತರಾಮ್ ನಾನು ಅದಕ್ಕೆ ಒಪ್ಪೋದಿಲ್ಲ. ಪಂಚಪಾಂಡವರ ವಂಶವನ್ನು ನಾಶ ಮಾಡಿಯೇ ಸರಿ, ನಾನು ಖಂಡಿತ ಮಾಡೋದೇ ಸರಿ ಅಂತ ಕೃಷ್ಣನ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾನಂತೆ. ಸ್ವಲ್ಪ ಗಟ್ಟಿಯಲ್ಲಿ ಹೇಳ್ತಾನೆ, ಹೌದಾ ಪಾಂಡವರ ನಾಶ ಮಾಡ್ತಿ, ಗ್ಯಾರಂಟಿ ಮಾಡ್ತಿ, ನಿನಗೆ ಆಗೋದಾದರೆ ಮಾಡೋದು. ಯಾಕೆ? ಪಂಚಪಾಂಡವರ ಒಟ್ಟಿಗೆ ಇನ್ನು 1,000 ವರ್ಷ ಈ ಕೃಷ್ಣ ಇರ್ತಾನೆ ಅಂತ. ಇದೊಂದು ಅಶ್ವತ್ಥಾಮ ಮಾಡಿದ ಒಳ್ಳೆ ಕೆಲಸ. ಇಲ್ಲಿದ್ರೆ ಕೃಷ್ಣ ಹಿಂಗೆ ಹೇಳ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ಕೃಷ್ಣ ಹೇಳ್ತಾನೆ, ಪಂಚಪಾಂಡವರ ವಂಶದೊಟ್ಟಿಗೆ ಇನ್ನು 1,000 ವರ್ಷ ಕೃಷ್ಣ ಇರ್ತಾನೆ. ಈ ಪ್ರಪಂಚದಲ್ಲಿ ಯಾರಿಗೆ ನಾಶ ಮಾಡ್ಲಿಕ್ಕಾಗ್ತದೆ? ಪ್ರಯತ್ನ ಮಾಡ್ರಿ, ನೋಡುವ, ನೀವು ಗೆಲ್ಲೋದನ್ನು ನಾನು ಗೆಲ್ಲೋದನ್ನು ನೋಡೇ ಬಿಡುವ ಅಂತ. ಹಿಂಗೆ ಆಯ್ತು ರೀ. ಕೃಷ್ಣ ಏನು ವಚನ ಕೊಟ್ಟಿದ್ದ ಅದನ್ನು ಪರಿಪಾಲನೆ ಮಾಡ್ತಾನೆ ನೋಡಿ. ಏನಾಗಿತ್ತು ಗೊತ್ತಾ? ಎಲ್ಲೆಲ್ಲ ಮುಗಿದಿದೆ. ಕೃಷ್ಣ ಹೇಳ್ತಾನೆ, ನೋಡು ಅಶ್ವತ್ಥಾಮರ ಹತ್ರ ನೀನು ಬಿಟ್ಟ ಬ್ರಹ್ಮಾಸ್ತ್ರವನ್ನು ಅದು ಎಲ್ಲಾದರೂ ಒಂದು ಕಡೆ ಹೋಗಿ ಬೀಳದೆ ಶಮನ ಆಗೋದಿಲ್ಲ ಅಲ್ವಾ? ನೋಡಲ್ಲಿ ಅಭಿಮನ್ಯುವಿನ ಮೃತ ಶರೀರ ಉಂಟು, ಅದಕ್ಕೆ ಹಾಕಿಬಿಡು, ಹೆಂಗೂ ಅದು ಸುಟ್ಟು ಹೋಗಲಿ ಅಂತ. ಅದೆಲ್ಲ ಆಗ್ತದೆ. ಮತ್ತೆ ಮುಂದಕ್ಕೆ ಏನಾಯ್ತು ಹೇಳಿದರೆ, ಒಂದು ರೀತಿಯಲ್ಲಿ ಅರ್ಜುನ ಪರಿಶಾಂತವನ್ನು ಮಾಡಿದ ಬ್ರಹ್ಮಾಸ್ತ್ರ ಅದು ತನ್ನ ಪೂರ್ತಿ ಕೆಲಸವನ್ನು ಪೂರ್ತಿಯಾಗಿ ನಿಲ್ಲಿಸಲೇ ಇಲ್ಲ. ಅದು ತನ್ನ ಕಾರ್ಯಕ್ರಮವನ್ನು ಮತ್ತೆ ಪ್ರಾರಂಭ ಮಾಡ್ತದೆ. ಯಾವಾಗ ಅಂತ ಹೇಳಿದರೆ, ಕೃಷ್ಣ ಯುದ್ಧ ಎಲ್ಲ ಮುಗಿದಿದೆ. ಕೃಷ್ಣ ಏನು ಮಾಡ್ತಾನೆ ಹೇಳಿದರೆ, ನಾನು ದ್ವಾರಕೆಗೆ ಹೊರಡ್ತೇನೆ ಅನ್ನುವಂಥ ಮಾತನ್ನು ಹೇಳುವಾಗ ಉತ್ತರೆ ಓಡ್ಕೊಂಡು ಬರ್ತಾಳಂತೆ. ಅಭಿಮನ್ಯುವಿನ ಹೆಂಡತಿ ಉತ್ತರೆ ಓಡ್ಕೊಂಡು ಬಂದು ಕೃಷ್ಣನ ಹತ್ರ ಹೇಳ್ತಾಳೆ, ಪಾಹಿ ಪಾಹಿ ಜಗನ್ನಾಥ ದೇವದೇವ ಜಗತ್ಪತೆ ನಾಣ್ಯತ ತ್ವತ್ ಅಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ಕೃಷ್ಣ ಕಾಪಾಡಯ್ಯ, ಒಂದು ಬೆಂಕಿಯ ಉಂಡೆ ನನ್ನ ಗರ್ಭದ ಕಡೆಗೆ ಧಾವಿಸ್ತಾ ಇದೆ, ಅದನ್ನು ಹಾಗೆ ಬಿಟ್ಟರೆ ನನ್ನನ್ನು ಸಂಹಾರ ಮಾಡ್ತದೆ. ನಾನು ಸತ್ತರೆ ನನಗೆ ತೊಂದರೆ ಇಲ್ಲ ಕೃಷ್ಣ, ಆದರೆ ನನ್ನ ಹೊಟ್ಟೆ ಒಳಗೊಂದು ಕೂಸಿದೆಯಲ್ಲ ಅದು ಸಾಯಬಾರದು. ಯತ್ರ ಮೃತ್ಯು ಪರಸ್ಪರಂ. ಈಗ ಇದ್ದವರೆಲ್ಲ ಸತ್ತಾಗಿದೆ, ಇನ್ನು ಮುಂದಕ್ಕೆ ಬರತಕ್ಕಂಥ ಕೂಸನ್ನು ಕೂಡ ಸಾಯಿಸಬೇಕು ಅಂತ ಆ ಬೆಂಕಿ ಧಾವಂತದಿಂದ ಬರ್ತಾ ಇದೆ. ಕೃಷ್ಣ ಕಾಪಾಡು. ಆಕೆ ನೋಡಿ, ಧರ್ಮರಾಜ ಇದ್ದ, ಇನ್ನೂ ಹೋಗಲಿಲ್ಲ. ಭೀಮ ಇದ್ದ, ಇನ್ನೂ ಅವರದ್ದು ಮಹಾ ಪ್ರಸ್ಥಾನ ಆಗಲಿಲ್ಲ. ಅರ್ಜುನ ಇದ್ದ, ಸಾಕ್ಷಾತ್ ಅವನ ಮೊಮ್ಮಗ ಅಲ್ವಾ, ಮೊಮ್ಮಗು ಗರ್ಭದ ಒಳಗೆ ಅಭಿಮನ್ಯುವಿನ ಮಗ ಅರ್ಜುನ ಇದ್ದ, ಜಗದೇಕ ವೀರ ಅಂತ ಹೆಸರು ಪಡೆದವ. ಯಾರತ್ರವೂ ಹೇಳಿಕೊಳ್ಳದ ಉತ್ತರೆ ಕೃಷ್ಣನ ಹತ್ರ ಹೇಳ್ತಾಳೆ, ಕೃಷ್ಣ ಕಾಪಾಡು ಅಂತ. ಯಾಕೆ ಹೇಳಿ? ಯಾಕೆ? ಅವಳಿಗೆ ಗೊತ್ತುಂಟು, ತನ್ನ ಅತ್ತೆ ದ್ರೌಪದಿ ವಸ್ತ್ರವನ್ನು ಆಕೆಯ ಮುಡಿಗೆ ದುಶ್ಯಾಸನ ಕೈ ಹಾಕಿ ಎಳೆದಾಗ, ಅದು ಕೂಡ ಬರಿಹಿಷ್ಟೆಯಾಗಿರ್ತಕ್ಕಂಥ ಹೆಣ್ಣುಮಗಳನ್ನು ತುಂಬಿದ ಸಭೆಯಲ್ಲಿ ಎಳ್ಕೊಂಡಾಗ ಈ 5 ಮಂದಿ ಗಂಡಂದ್ರಿದ್ರಲ್ಲ, ಸುಮ್ಮನೆ ತಲೆ ಕೆಳಗೆ ಹಾಕಿ ಕೂತದ್ದು ಬಿಟ್ಟರೆ ಯಾರೂ ರಕ್ಷಣೆ ಮಾಡಲಿಲ್ಲ. ರಕ್ಷೆ ಮಾಡಿದ ಒಬ್ಬ ಮಾತ್ರ ಜಗದ್ರಕ್ಷಕ, ಅದು ಕೃಷ್ಣ. ಅಭಯ ವಸ್ತ್ರವನ್ನು ಕೊಟ್ಟಲ್ಲ ರೀ. ಹೆಣ್ಮಕ್ಳಿಗೆ ಎಷ್ಟು ಗಟ್ಟಿಯಾಗಿ ಅದು ತಲೆಯಲ್ಲಿರ್ತದೆ. ಆ ಕಾಲದಲ್ಲಿ ಕೃಷ್ಣ ಹಿಂಗೆ ಮಾಡಿದ್ದ ಅಂತ. ಆದ್ದರಿಂದ ಉತ್ತರೆ ಬಂದು ಕೃಷ್ಣನ ಹತ್ರವೇ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನನ್ನನ್ನು ರಕ್ಷಣೆ ಮಾಡು ಅಂತ. ಕೃಷ್ಣನಿಗೆ ಗೊತ್ತಾಗ್ತದೆ ಇದು ಏನೋ ಕಥೆ ಆಗಿದೆ, ಅಶ್ವತ್ಥಾಮನ ವ್ಯವಸ್ಥೆಯಲ್ಲಿ ಇದು ನಡೀತಾ ಇದೆ ಅಂತ. ಏನು ಮಾಡ್ತಾನೆ ಗೊತ್ತಾ ಕೃಷ್ಣ? ಆ ಗರ್ಭದ ಒಳಗೆ ಸೂಕ್ಷ್ಮ ರೂಪದಲ್ಲಿ ಇದ್ದುಕೊಂಡು ಆ ಪುಟ್ಟ ಗರ್ಭವನ್ನು ರಕ್ಷೆ ಮಾಡ್ತಾನಂತೆ ಕೃಷ್ಣ.
ಅದರಿಂದಲೇ ಪರೀಕ್ಷಿತನ ಯದ್ಯಪಿ ಹೆಸರು ಏನು ಹೇಳಿದರೆ ವಿಷ್ಣುರಾತ ಅಂತ. ವಿಷ್ಣುರಾತ ಅಂತ ಹೇಳಿದರೆ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟ ಮಹಾನುಭಾವ ವಿಷ್ಣುರಾತ ಅಂತ. ಅವನಿಗೆ ಪರೀಕ್ಷಿತ ಅಂತ ಹೆಸರು ಬಂದದ್ದು ಯಾಕೆ ಹೇಳಿದರೆ, ಸುತ್ತ ನೋಡ್ತಾ ಇದ್ದ, ನೆನ್ನೆ ನೋಡಿತ್ತಲ್ಲ, ಸುತ್ತ ನೋಡ್ತಾ ಇದ್ದ, ಆಚೆ ಈಚೆ ನೋಡ್ತಾ ಇದ್ದ, ಅಲ್ಲೂ ಕೂಡ ಗರ್ಭದ ಒಳಗೂ ಕೂಡ ನೋಡ್ತಾ ಇದ್ದ. ಅರೇ ಇದೇನು ಪ್ರಭೆ, ಇದೇನು ಪ್ರಭೆ, ಇದೇನು ಪ್ರಭೆ ಅಂತ ಸುತ್ತ ನೋಡ್ತಾ ಇದ್ದ. ಹೀಗಾಗಿ ಭಗವಂತ ರಕ್ಷೆ ಮಾಡಿಯೇ ಮಾಡಿದ. ಅವನು ಬರೀ ಮಾತು ಕೊಟ್ಟದ್ದು ಮಾತ್ರ ಅಲ್ಲ, ಅಶ್ವತ್ಥಾಮನಿಗೆ ತಾನು ಆ ಕೆಲಸವನ್ನು ಮಾಡಿ ತೋರಿಸಿದ. ಇಷ್ಟಾದರೂ ಸ್ವಾರಸ್ಯ ಏನು ಗೊತ್ತಾ, ಬ್ರಹ್ಮಾಸ್ತ್ರ ತನ್ನ ಕೆಲಸವನ್ನು ಮಾಡಿಯೇ ಮಾಡಿತು ಅಂತ. ಅಸ್ತ್ರದ್ದು ಕೂಡ ಸಾಮರ್ಥ್ಯ ನೋಡಿ. ಅದೇನಾಗಿದೆ, ಕೃಷ್ಣ ಆಕೆ 9 ತಿಂಗಳು ಆಗುವವರೆಗೆ, ಅಂದರೆ ಗರ್ಭ ಪೂರ್ತಿ ಬೆಳೆಯುವವರೆಗೆ ರಕ್ಷೆ ಮಾಡ್ತಾ ಇದ್ದ. ಆ ಹುಟ್ಟುವಂಥ ಒಂದು ಸಂದರ್ಭ ಉಂಟಲ್ಲ, ಕೃಷ್ಣ ಮರಿ ಆಗ್ತಾನೆ, ಹುಟ್ಟುವಂಥ ಆ ಸಂದರ್ಭ. ಆ ಮಗು ಭೂಮಿಗೆ ಬಿದ್ದಾದ ಕೂಡಲೇ ನೋಡಿ ಬ್ರಹ್ಮಾಸ್ತ್ರ ಕೆಲಸ ಮಾಡ್ತದೆ, ಮಗು ಇಲ್ಲ ಅಂತ ಆಗ್ತದೆ. ಹುಟ್ಟಿದ ಮಗು ಜೀವ ಕಳ್ಕೊಳ್ತದೆ. ಮತ್ತು ಪುನಃ ಆ ಹೆಂಗಳೆಯರೆಲ್ಲ ಕಂಗಳಲ್ಲಿ ನೀರನ್ನು ತುಂಬಿಕೊಂಡು ಕೃಷ್ಣನನ್ನು ಆಪದ್ಬಾಂಧವ ಈ ಮಗುವನ್ನು ಉಳಿಸೋ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದಾಗ ಮತ್ತೆ ಪುನಃ ಕೃಷ್ಣ ಆ ಮಗುವನ್ನು ಉಳಿಸ್ತಾನೆ. ಏನು ಪಾಂಡವಾನಾಂ ಹಿತಾರ್ಥಾಯ ಅಲ್ವಾ, ನಾವು ಅರ್ಘ್ಯ ಕೊಡುವಾಗ ಹೇಳುವ ಮಂತ್ರ ಪಾಂಡವರ ಹಿತಕಾರಿ ಕೃಷ್ಣ ಕ್ಷಣ ಕ್ಷಣದಲ್ಲಿ ಹೆಜ್ಜೆ ಹೆಜ್ಜೆಗೆ ಆ ಕೆಲಸವನ್ನು ಮಾಡಿ ತೋರಿಸ್ತಾನೆ ನೋಡಿ. ಅದ್ಭುತ ಇದು. ಆಯ್ತಲ್ಲ, ಹೀಗಾದ ಮೇಲೆ ಮತ್ತೆ ಆಗ್ತಾ ಉಂಟು. ಆ ಮಗು ಹುಟ್ಟಿಯಾದ ಕೂಡಲೇ ಅದರ ಬಗ್ಗೆ ಧರ್ಮರಾಜ ಎಲ್ಲ ಕೇಳುವಂಥದ್ದಾಗ್ತದೆ, ಅದರ ಭವಿಷ್ಯವನ್ನು. ನಿನ್ನೆ ಸ್ವಲ್ಪ ಅದನ್ನು ನೋಡಿತ್ತು, ಎಲ್ಲ ಹೇಳ್ತಾರೆ ಬಹಳ ಒಳ್ಳೆ ಮಗು ಅಂತ. ಒಂದು ಸರ್ಪದಿಂದ, ಒಬ್ಬ ಬ್ರಾಹ್ಮಣನ ಮಗನಿಂದ ಶಾಪವನ್ನು ಪಡ್ಕೊಂಡು ಈ ವ್ಯಕ್ತಿ ಮಾತ್ರ ಅಲ್ಪಾಯುಷ್ಯದಲ್ಲಿ 30-36 ವರ್ಷದಲ್ಲಿ ಮಾತ್ರ ಸಾಯ್ತಾನೆ. ಆದರೆ ಅಷ್ಟು ಸಮಯ ಮಾತ್ರ ಅದ್ಭುತವಾಗಿ ರಾಜ್ಯಭಾರ ಮಾಡ್ತಾನೆ ಅಂತ ಜೋಯಿಸರು ಹೇಳ್ತಾರೆ. ಧರ್ಮರಾಜನಿಗೆ ಒಂದು ಅರ್ಥದಲ್ಲಿ ನೆಮ್ಮದಿ ಆಗ್ತದೆ, ನಿರಮ್ಮಳನಾಗ್ತಾನೆ. ಕಾರಣ ಏನು ಹೇಳಿದರೆ, ಸಮರ್ಥ ಆಗಿರ್ತಕ್ಕಂಥ ಉತ್ತರಾಧಿಕಾರಿ ತನಗೆ ಪ್ರಾಪ್ತಾದ ಅಂತ. ಸರಿ, ಕೃಷ್ಣ ಹೊರಡಬೇಕೀಗ. ಹಸ್ತಿನಾವತಿಯಲ್ಲೇ ಇದ್ದಾನೆ. ಹಸ್ತಿನಾವತಿಯಲ್ಲಿದ್ದಂಥ ಕೃಷ್ಣ ತಾನು ದ್ವಾರಕೆಗೆ ಹೋಗಬೇಕು ಅಂತ ಅರ್ಜುನ ಮತ್ತೆ ಧರ್ಮರಾಜನ ಹತ್ರ ಎಲ್ಲ ಹೇಳೋದು. ಈ ಧರ್ಮರಾಜ ಯಾಕೆ ಗಡಿಬಿಡಿ, ಸ್ವಲ್ಪ ಇದ್ದು ಹೋಗು ಅಂದರೆ ರಾಜ್ಯ ಬಂದದ್ದು ಮಾತ್ರ ಅಲ್ವಾ, ಯುದ್ಧ ಮುಗಿದದ್ದು ಮಾತ್ರ, ರಾಜ್ಯ ಬಂದದ್ದು ಮಾತ್ರ. ಕೃಷ್ಣನನ್ನು ಕಳ್ಕೊಳ್ಳಿಕ್ಕೆ ಅವನಿಗೂ ಇಷ್ಟ ಇಲ್ಲ. ಆ ಸಾಂಗತ್ಯ, ಆ ಸಂಗಡ ಅದನ್ನು ಬಿಡ್ಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಆದ್ರಿಂದ ಅವ ಏನು ಮಾಡ್ತಾನೆ, ಮತ್ತಷ್ಟು ದಿವಸ ಕೃಷ್ಣ ಕೂರ್ಬೇಕು ಅಂತ ಕೇಳ್ಕೊಳ್ತಾನೆ. ಇವನ ಈ ಸ್ನೇಹ ಪಾಶಕ್ಕೆ ಕಟ್ಟು ಬಿದ್ದ ಕೃಷ್ಣ ಸುಮಾರು ಸಮಯ ಇರ್ತಾನೆ. ಮಾತ್ರ ಒಂದು ದಿವಸ ತೀರ್ಮಾನ ಮಾಡ್ತಾನೆ, ಇಲ್ಲಪ್ಪ ದ್ವಾರಕಿಗೆ ಹೋಗಲೇಬೇಕು, ನನಗೆ ನನ್ನ ಹೆಂಡತಿ ಇಲ್ವಯ್ಯ, ಅಲ್ಲಿ ನನ್ನವರು ಇಲ್ವಾ, ನನ್ನ ಮಕ್ಕಳಿಲ್ವಾ, ನನ್ನ ರಾಜ್ಯ ಇಲ್ವಾ, ಅಲ್ಲಿಗೆ ಹೋಗೋದು ಬೇಡವಾ, ಆದ್ದರಿಂದ ನಾನು ಹೋಗಬೇಕಪ್ಪ, ಈ ಸರ್ತಿ ಹೋಗ್ತೇನೆ ಅಂತ ಹೇಳಿ ಹೊರಡುವಾಗ ಸ್ವಾರಸ್ಯ ನೋಡಿ, ಅಲ್ಲಿದ್ದ ಒಬ್ಬ ಮನುಷ್ಯನಿಗೂ ಕೂಡ ಗೊತ್ತಿಲ್ಲ ಈಗ ಹೊರಡ್ತಾ ಇರುವಂಥ ಕೃಷ್ಣಗಿನ್ನು ಬರೋದಿಲ್ಲ ಅಂತ. ದ್ವಾರಕೆಗೆ ಹೋದ ಕೃಷ್ಣ ಮತ್ತೆ ಮಹಾಪ್ರಸ್ಥಾನವೇ ಮಾಡಿದ್ದು, ಮತ್ತೆ ಹಸ್ತಿನಾವತಿಗೆ ಬರಲೇ ಇಲ್ಲ. ಆದ್ದರಿಂದ ಈ ಸರ್ತಿ ಹೋಗುವಾಗ ಕೃಷ್ಣ ಕುಂತಿಯನ್ನ ಅತ್ತೆ ಸೋದರತ್ತೆ ಕುಂತಿ ಹತ್ರ ಹೋಗಿ ಕೃಷ್ಣ ಕೇಳ್ತಾನಂತೆ, ಅತ್ತೆ ಕೃಷ್ಣ ಹೊರಡ್ತಾ ಇದ್ದಾನೆ, ಏನಾದರೂ ಬೇಕಾ ಅತ್ತೆ ಅಂತ. ಏನಾದರೂ ಬೇಕಾ ಅತ್ತೆ ಹತ್ರ ಕೇಳ್ತಾನೆ ಕೃಷ್ಣ. ಈ ಯಾವ ಹೆಂಗಸಾದರೂ ಏನು ಕೇಳ್ತಾ ಇದ್ರು ಯೋಚನೆ ಮಾಡಿ ಅಲ್ವಾ, ಏನು ಕೇಳ್ತಾ ಇದ್ರು? ಸಂಸಾರದಲ್ಲಿರತಕ್ಕಂಥ ಎಲ್ಲ ಕಷ್ಟವನ್ನು ನಾಶ ಮಾಡು, ಮಗ ಸ್ವಲ್ಪ ಅಂಡೆ ಬಿರುಕಿಯಾಗಿ ಮಾಡ್ತಾ ಇದ್ದಾನೆ, ಸರಿ ಮಾಡು, ಏನೇನು ನಮ್ಮಲ್ಲಿ ಇರತಕ್ಕಂಥ ಸಮಸ್ಯೆಗಳು ಅದನ್ನು ಸರಿ ಮಾಡು ಅಂತ ಕೇಳ್ತಾ ಇತ್ತು. ಕುಂತಿ ಏನು ಕೇಳ್ತಾಳೆ ಗೊತ್ತಾ ಕೃಷ್ಣನ ಹತ್ರ? ಇದು ಇಡೀ ನಮ್ಮ ಇತಿಹಾಸದಲ್ಲಿ ಕುಂತಿ ಕೇಳಿದ ಈ ಪ್ರಶ್ನೆ ಅದಕ್ಕಿಂತ ಹಿಂದೆ, ಅದಕ್ಕಿಂತ ಮುಂದೆ ಮತ್ಯಾವ ಹೆಣ್ಣು ಮಕ್ಕಳೂ ಕೇಳಲಿಲ್ಲ. ಅದು ಕುಂತಿಗೆ ಕಡೆ. ವಿಪದ ಸಂತು ನಶ್ವತ್ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಅವಳು ಕೇಳ್ತಾಳೆ ಏನು ಗೊತ್ತಾ, ಕೃಷ್ಣ ನನಗೇನಾದರೂ ಬೇಕಾ ಅಂತ ಕೇಳಿದಿ? ಹೌದಪ್ಪ ನನಗೆ ಬೇಕು. ಏನು ಬೇಕತ್ತೆ? ನನಗೆ ಸಮಸ್ಯೆಗಳನ್ನು ತಂದುಕೊಡು ಅಂತ ಕೇಳಿದರು. ವಿಪದ ಸಂತು ನಶ್ವತ್ ಅಂತ, ನನಗೆ ಪ್ರಾಬ್ಲಮ್, ನನಗೆ ಸಮಸ್ಯೆ ಕೊಡು ಅಂತ. ಯಾವ ಹೆಣ್ಣು ಮಕ್ಕಳು ಕೇಳ್ತಾರ್ರಿ ಸಮಸ್ಯೆ ಕೊಡು ಅಂತ? ಅಲ್ಲ, ಹೆಣ್ಣು ಮಕ್ಕಳಲ್ಲ, ಯಾವ ಮನುಷ್ಯ ಕೇಳ್ತಾನೆ ಸಮಸ್ಯೆ ಕೊಡು ಅಂತ? ಕೃಷ್ಣ ಕೇಳ್ತಾಳೆ, ಕುಂತಿ ಕೇಳ್ತಾಳೆ ಕೃಷ್ಣನ ಹತ್ರ, ನನಗೆ ಸಮಸ್ಯೆ ಕೊಡು. ಯಾಕೆ ಸಮಸ್ಯೆ? ಅದು ಮುಖ್ಯ. ಸಮಸ್ಯೆ ಯಾಕೆ ಕೇಳ್ತಾಳೆ ಕುಂತಿ?
ಯಾಕೆ ಗೊತ್ತಾ? ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಸಮಸ್ಯೆ ಬಂದಾಗ ಕೃಷ್ಣ, ಆಗ ನಾನು ಯೋಚನೆ ಮಾಡುತ್ತೇನೆ, ಇಂಥ ಸಂದರ್ಭದಲ್ಲಿ ನನ್ನ ಅಳಿಯ ಕೃಷ್ಣಗಿದ್ದಿದ್ರೆ ಏನು ಉಪಾಯ ಹೇಳ್ತಾ ಇದ್ದ, ಏನು ಸಲಹೆ ಕೊಡ್ತಾ ಇದ್ದ, ನನ್ನನ್ನು ಹೇಗೆ ಬಚಾವು ಮಾಡ್ತಾ ಇದ್ದ ಅಂತ. ಆದ್ದರಿಂದ ನನಗೆ ಸಮಸ್ಯೆ ಬಂದಾಗ ನಿನ್ನ ನೆನಪು ಅದರೊಟ್ಟಿಗೆ ಆಗ್ತದೆ. ನಿನ್ನ ನೆನಪಾದಾಗ ಮತ್ತೆ ಹುಟ್ಟಲಿಕ್ಕೆ ಅವಕಾಶ ಉಂಟಾ ಕೃಷ್ಣ? ಯಾವುದೇ ಹಿನ್ನೆಲೆಯಲ್ಲಿ ನಿನ್ನ ಸ್ಮರಣೆ ಮಾಡಲಿ, ಮತ್ತೊಮ್ಮೆ ಹುಟ್ಟುವಂಥ ಅವಕಾಶವನ್ನು ನೀನು ಕೊಡ್ತೀಯ. ನಿನ್ನ ವೈಕುಂಠದಲ್ಲಿ ನಿತ್ಯ ವಾಸ ಅಲ್ವಾ? ಆದ್ದರಿಂದ ಕೃಷ್ಣ ನನಗೆ ಸಮಸ್ಯೆ ಕೊಡು ಅಂತ ಕೇಳಿದ್ಲು ಕುಂತಿ. ಏನು ಆಶ್ಚರ್ಯ ಅಲ್ವಾ? ಎಂಥ ಧೀರ ಮಹಿಳೆ ರೀ ಆಕೆ, ಎಂಥ ಧೀರ ಮಹಿಳೆ. ನಿಮಗ ನೋಡಿ, ನಾ ಒಂದೊಂದು ಸರ್ತಿ ಅಂಗುಳ್ಳ ಕೇಳು ಅಂತ ಹೇಳ್ಬೋದು ನೀವು, ಎಂಥದ್ದು ದೊಡ್ಡ ಸಂಗತಿ ಹೇಳ್ಬೋದು. ಆದರೆ ಅದಲ್ಲ, ಕಷ್ಟ ಕೊಡು ಕೃಷ್ಣ ಅಂತ ಹೇಳಿದ ಕುಂತಿ ಇಡೀ ಜೀವಮಾನದಲ್ಲಿ ಬಿಟ್ಟದ್ದು ಕಷ್ಟವನ್ನ ಮಾತ್ರ. ಆಕೆಯನ್ನು ಸುಖ ನೋಡಲಿಲ್ಲ. ಒಂದು ಸರ್ತಿ ಕುಂತಿ ಜೀವನ ನೋಡ್ಕೊಳ್ಳಿ. ನೋಡಿ, ಕುಂತಿ ಭೋಜ ದೂರ್ವಾಸರು ಬರ್ತಾರೆ ಅವನ ಅರಮನೆಗೆ. ದೂರ್ವಾಸರ ಸೇವೆಗೆ ಅಂತ ಕುಂತಿಯನ್ನು ಬಿಟ್ಟದ್ದು. ಕುಂತಿ ಬಹಳ ಇನ್ನೂ ಚಿಕ್ಕ ಹುಡುಗಿ, ಸ್ವಲ್ಪ ಮಾತ್ರ ಪ್ರಾಯ ಆದದ್ದು. ಅಷ್ಟು ಹೊತ್ತಲ್ಲಿ ದೂರ್ವಾಸರ ಸೇವೆಯನ್ನು ಮಾಡಿ ದೂರ್ವಾಸರು ಅವರ ಪೂರ್ತಿಯಾಗಿರತಕ್ಕಂಥ ಸಾಧನೆಯನ್ನು ಮುಗಿಸಿ ಹೊರಡುವಂಥ ಸಂದರ್ಭದಲ್ಲಿ ಈ ಹೆಣ್ಣು ಮಗಳಿಗೊಂದು ಮಂತ್ರೋಪದೇಶವನ್ನು ಕೊಟ್ಟು ಅವರು ಹೇಳ್ತಾರೆ, ಈ ಮಂತ್ರವನ್ನು ನೀನು ಹೇಳಿ ಯಾರನ್ನ ನೀನು ನೆನೆಸ್ತೀಯ ಅವನಿಂದ ನಿನಗೊಂದು ಪುತ್ರ ರತ್ನ ಪ್ರಾಪ್ತಿಯಾಗ್ತದೆ ಅಂತ. ಹೆಣ್ಣು ಮಗು, ಪುಟ್ಟ ಮಗು, ಒಮ್ಮೆ ನೋಡುವ, ಟ್ರೈ ಮಾಡುವ ಅಂತ ಹೇಳಿ ಸೂರ್ಯನನ್ನು ನೋಡಿ ಮಂತ್ರ ಹೇಳಿದ್ಲು. ಸೂರ್ಯನ ಪುತ್ರ ಕರ್ಣ ಹುಟ್ಟಿದ. ಏನು ಅವಸ್ಥೆ ಗೊತ್ತಾ? ಬಚ್ಚಿಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಆ ಹೆಣ್ಣು ಮಗಳಿಗೆ ಬಂತು. ಇವು ಹುಟ್ಟುವ ಮುಂಚೆ, ಮದುವೆ ಆಗುವುದಕ್ಕಿಂತ ಮುಂಚೆ ಮಗು, ಇವತ್ತೇ ಹಿಂಗೆ ನಾವು ಕೆನ್ನೆ ಕೈ ಹಿಡ್ಕೊಳ್ತೇವೆ, ಆಗ ಹೆಂಗಿರ್ಬೋದು? ಮದುವೆ ಆಗುವುದಕ್ಕಿಂತ ಮುಂಚೆ ಮಗು. ಅದರಿಂದ ಆಕೆ ಏನು ಮಾಡ್ತಾಳೆ, ಕರ್ಣ ಹುಟ್ಟಿದ್ದನ್ನ, ಆ ಮಗು ಹುಟ್ಟಿದ್ದಕ್ಕೆ ಸಂತೋಷ ಪಡಬೇಕಾ, ಮದುವೆ ಆಗುವುದಕ್ಕಿಂತ ಮುಂಚೆ ಹುಟ್ಟಿದ್ದಕ್ಕೆ ದುಃಖ ಪಡಬೇಕಾ ಅಂತ ಗೊತ್ತಾಗದೆ ಮತ್ತದನ್ನೊಂದು ಪೆಟ್ಟಿಗೆಯಲ್ಲಿ ಹಾಕಿ ನೀರಲ್ಲಿ ಬಿಟ್ಟು ಅದನ್ನು ಕಳಿಸುವಾಗ ಹೆತ್ತ ತಾಯಿ ಎಷ್ಟು ವೇದನೆಯನ್ನು ಅನುಭವಿಸಿರ್ಲಿಕ್ಕಿಲ್ಲ. ಪ್ರಾರಂಭದಲ್ಲೇ ಆಕೆ ಬಿಟ್ಟದ್ದು ದುಃಖ. ಆಯ್ತಾ, ಕಥೆ ನೋಡಿ ಗೊತ್ತಾಗ್ತದೆ ಕರ್ಣ ತನ್ನ ಮಗ ಅಂತ. ಏನು ಪ್ರಾರಬ್ಧ, ವಿಧಿಯ ಲೀಲೆ ಎಲ್ಲಿವರೆಗೆ ಅಂತ ಹೇಳಿದರೆ, ಕರ್ಣ ವಿರೋಧ ಪಕ್ಷದವ. ಯುದ್ಧ ಆಗುವುದಕ್ಕಿಂತ ಮುಂಚೆ, ಇದು ಮಹಾಭಾರತದಲ್ಲಿ ಬರ್ತದೆ, ಯುದ್ಧ ಆಗುವುದಕ್ಕಿಂತ ಮುಂಚೆ ಕುಂತಿ ಗುಟ್ಟಲ್ಲಿ ಹೋಗಿ ಕರ್ಣನ ಹತ್ರ ಮಾತನಾಡಬೇಕು ಅಂತ ಹೇಳಿ ಕರ್ಣನ ಹತ್ರ ಮಾತನಾಡ್ತಾಳೆ. ಇದು ಕರ್ಣ, ನೀನು ನನ್ನ ಮಗಪ್ಪ, ನಾನು ನಿನ್ನ ತಾಯಿ, ಅದರಿಂದ ಯಾಕೋ ನಿನ್ನ ತಮ್ಮಂದ್ರಿಗೆ ನೀನು ಎದುರಾಳಿಯಾಗಿ ಇರ್ತಿ ಯುದ್ಧದಲ್ಲಿ, ಬಾ ಅಲ್ವಾ, ನಮ್ಮ ಕಡೆ ಬಾ ಅಂತ ಹೇಳುವಾಗ ಕರ್ಣ ಜಪ್ಪಯ್ಯ ಅಂತ ಹೇಳಿದ್ರು ಒಪ್ಪೋದಿಲ್ಲ. ಹೌದಾ, ಈಗ ನಿನಗೆ ನೆನಪಾಯ್ತ ನಾನು ನಿನ್ನ ಮಗ ಅಂತ? ಆವಾಗೆಲ್ಲೂ ಹೋಗಿತ್ತಮ್ಮ ನಿನಗೆ ಈ ಬುದ್ಧಿ? ನೀನು ನನ್ನನ್ನು ಬಿಟ್ಟಿಯಲ್ಲ, ಬಿಟ್ಟ ಹಿನ್ನೆಲೆಯಲ್ಲಿ ನಾನು ಪಟ್ಟ ಕಷ್ಟ ಎಷ್ಟು ಗೊತ್ತಾ? ಒಬ್ಬ ಸೂತನ ಮಗನಾಗಿ ನನಗೆ ದುರ್ಯೋಧನ ಅಲ್ಲ ಅಂತಾಗಿದ್ರೆ ಇಂಥ ವೈಭವ ಸಿಗ್ತಾ ಇತ್ತ, ಅಂಗರಾಜ್ಯದ ದಣಿ ಆಗ್ತಾ ಇದ್ನ ನಾನು. ಎಷ್ಟು ಕಷ್ಟಪಟ್ಟೆ, ಏನು ಅನರ್ಥ ಪರಂಪರೆಯನ್ನು ನೋಡಿದೆ. ಇಷ್ಟೆಲ್ಲ ಆಗಿ ನನ್ನನ್ನು ಒಬ್ಬ ವ್ಯಕ್ತಿ ಮತ್ತೆ ಸಮಾಜ ಗುರುತಿಸುವಂತೆ ಮಾಡಿದ್ದು ಏನಾದರೂ ಹೌದಾದರೆ ಅದು ನನ್ನ ಸ್ವಾಮಿ ದುರ್ಯೋಧನ. ಇವತ್ತು ನಾನು ಅವನಿಗೆ ಕೈ ಕೊಟ್ಟು ನಿನ್ನ ಕಡೆಗೆ ವಾಲ್ಬೇಕಾ? ಆಗೋದಿಲ್ಲಮ್ಮ. ಏನು ಹೇಳ್ತಾನೆ ಗೊತ್ತಾ ಅರ್ಜುನ? ಅಮ್ಮ, ನಿನಗೆ ಪಂಚ ಪುತ್ರರ ತಾಯಿ ಅಂತ ನಿನಗೆ ಹೆಸರಲ್ವಾ, ಅದು ಶಾಶ್ವತವಾಗಿರ್ತದೆ ಅಂತ ಹೇಳ್ತಾನೆ ಕರ್ಣ. ಅದು ಶಾಶ್ವತವಾಗಿರ್ತದೆ. ಯಾಕೆ? ನಾನು ಪಂಚಪಾಂಡವರ ಪಟ್ಟಿಯಲ್ಲಿ ಅರ್ಜುನನನ್ನು ಬಿಟ್ಟು ಮತ್ತೆ ಯಾರ ತಂಟೆಗೂ ಹೋಗೋದಿಲ್ಲ. ಆದ್ದರಿಂದ ನಮ್ಮ ಈ ಮಹಾಭಾರತ ಯುದ್ಧದಲ್ಲಿ ಡೈರೆಕ್ಟ್ ನನ್ನ ಪ್ರತಿಸ್ಪರ್ಧಿ ಯಾರು ಅಂತ ಹೇಳಿದರೆ ಅರ್ಜುನ. ಒಂದು, ನನ್ನ ಬಾಣಕ್ಕೆ ಅರ್ಜುನ ಸಾಯ್ತಾನೆ, ಆಗ ನನ್ನನ್ನು ಸೇರಿಸಿ ನಿನಗೆ 5 ಮಕ್ಕಳು ಶಾಶ್ವತವಾಗಿರ್ತಾರೆ. ಅಥವಾ ಅರ್ಜುನ ಬಿಟ್ಟ ಬಾಣಕ್ಕೆ ನಾನು ಸಾಯ್ತೇನೆ, ನಿನ್ನ ಪಂಚಪಾಂಡವರ ಪಂಚಪುತ್ರರ ಮಾತೆ ಅನ್ನತಕ್ಕಂಥ ನಿನ್ನ ಹೆಸರು ಶಾಶ್ವತವಾಗಿರ್ತದೆ ಅಂತ ಹೇಳಿ ಅಮ್ಮನನ್ನು ಕಳಿಸಿದವ ಕರ್ಣ. ಇದು ಮಹಾಭಾರತದಲ್ಲಿದೆ. ಆಯ್ತಾ? ಇಷ್ಟಾಗಿ ರಣರಂಗದಲ್ಲಿ ಎದುರು ಬದುರು ನಿಂತುಕೊಂಡು ಎಲ್ಲ ಯುದ್ಧ ಮಾಡ್ತಾ ಆ ತಾಯಿಗೆ ಸಂಕಟ ನೋಡಿ, ಅರ್ಜುನ ಕರ್ಣನಿಗೆ ಬಿಟ್ಟರು ನೋವು ಕರ್ಣನಿಗಲ್ಲ ಕುಂತಿಗೆ, ಕರ್ಣ ಅರ್ಜುನನಿಗೆ ಬಿಟ್ಟರು ನೋವು ಅರ್ಜುನನಿಗಲ್ಲ ಕುಂತಿಗೆ. ಆ ತಾಯಿ ಎಷ್ಟು ಸಂಕಟ ಪಟ್ಲು ರೀ. ಪಂಚಪಾಂಡವರಿಗೆ ವಿಷಯವೇ ಗೊತ್ತಿಲ್ಲ ಕರ್ಣ ಅಣ್ಣ ಅಂತ. ಯಾವಾಗ ಗೊತ್ತಾದದ್ದು ಗೊತ್ತಾ? ಪಂಚಪಾಂಡವರಿಗೆ ಕರ್ಣ ಅಣ್ಣ ಅಂತ ಗೊತ್ತಾದದ್ದು ಯಾವಾಗ ಹೇಳಿದರೆ, ಇಡೀ ಯುದ್ಧ ಮುಗಿದಾದ್ಮೇಲೆ ತರ್ಪಣ ಕೊಡುವ ಅಂತ ಹೋಗ್ತಾರೆ ನದಿಯಲ್ಲಿ ತರ್ಪಣ ಕೊಡುವ ಅಂತ ಹೋಗುವಾಗ ಎಲ್ಲ ಸತ್ತವರಿಗೆ ತರ್ಪಣ ಕೊಡ್ತಾ ಇರುವಾಗ ಕುಂತಿ ಹೇಳ್ತಾಳಂತೆ,
ಧರ್ಮರಾಜನ ಹತ್ರ, ಅಯ್ಯ ಕರ್ಣನಿಗೂ ಒಂದು ತರ್ಪಣ ಕೊಡು ಅಂತ. ಅರ್ಜುನ ಧರ್ಮರಾಜ ಹೇಳುತ್ತಾನೆ, ಅಲ್ಲ ದುರ್ಯೋಧನ ಕಡೆ ಪಕ್ಷ ದೊಡ್ಡಪ್ಪನ ಮಗ ಅಂತ ಆದರೂ ತರ್ಪಣ ಕೊಡ್ಬೋದಿತ್ತು, ಕರ್ಣನಿಗೇನು ಪುರುಷಾರ್ಥ ಅಂತ ತರ್ಪಣ ಕೊಡೋದು? ದುರ್ಬುದ್ಧಿಯವ, ಇಷ್ಟ ಕಾರಣ ಆದವ, ಇಷ್ಟು ದೊಡ್ಡ ಅನರ್ಥಕಾರಿ ಘಟನೆಗೆ ಪ್ರತಿನಿಧಿ ಅಂತಿದ್ದವ, ಅವನಿಗೆ ಯಾಕೆ ನಾನು ತರ್ಪಣ ಕೊಡ್ಬೇಕು? ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಧರ್ಮರಾಜನೇ ಹೇಳ್ತಾನೆ, ಯಾಕೆ ಕೊಡ್ಬೇಕಮ್ಮ ತರ್ಪಣ? ಅದಕ್ಕೆ ಕುಂತಿ ಹೇಳ್ತಾಳೆ, ಧರ್ಮರಾಜ, ಕರ್ಣ ನಿನ್ನ ಅಣ್ಣ, ನನ್ನ ಮಗಪ್ಪ. ಧರ್ಮರಾಜನಿಗೆ ಒಂದು ಸಂಕಟ ಆಗ್ತದೆ, ಅಷ್ಟಿಷ್ಟಲ್ಲ, ಬಹಳ ಸೂಕ್ಷ್ಮ. ಧರ್ಮರಾಜ ಇದ್ದಾನಲ್ಲ, ಬಹಳ ಸೂಕ್ಷ್ಮ. ಎಷ್ಟು ಸಂಕಟ ಪಡ್ಕೊಂಡ, ಅಮ್ಮನ ಹತ್ರ ಹೇಳ್ತಾನೆ, ಎಂಥ ಮಾತನ್ನ ಹೊಟ್ಟೆ ಒಳಗೆ ಇಟ್ಕೊಂಡು ಇಷ್ಟು ಸಮಯ ಉಳಿಸ್ಕೊಂಡಿ ತಾಯಿ. ಒಂದು ಮಾತು ಯುದ್ಧಕ್ಕಿಂತ ಮುಂಚೆ ನಮ್ಮ ಹತ್ರ ಹೇಳಿದ್ರೆ ಕರ್ಣ ನಿಮ್ಮ ಅಣ್ಣ ಅಂತ. ಅರೆ, ಅವನ ಕಾಲು ತೊಳೆದು ಅವನನ್ನು ಸಿಂಹಾಸನದಲ್ಲಿ ಕೂರಿಸ್ತಾ ಇತ್ತಲ್ಲ, ಯುದ್ಧವೇ ಬೇಡ ಇತ್ತಲ್ಲ, ಅವನ ಅಡಿಯಲ್ಲಿ ನಾವು ಅವನಿಗೆ ಬೇಕಾದಂಥ ರಾಜ್ಯವನ್ನ ತಂದು ಅವನ ಕಾಲು ಬುಡಕ್ಕೆ ಒಪ್ಪಿಸ್ತಾ ಇತ್ತಲ್ಲ, ಯಾಕೆ ತಾಯಿ ಇಂಥ ಮಾತನ್ನ ಹೊಟ್ಟೆ ಒಳಗೆ ಬಚ್ಚಿಟ್ಟುಕೊಂಡೆ? ಸಿಟ್ಟು ಬಂತು ಧರ್ಮರಾಜನಿಗೆ. ಅವನ ಆ ದಿವಸ ಒಂದು ಕೆಲಸ ಮಾಡುತ್ತಾನೆ ನೋಡಿ, ಇವತ್ತಿಗೂ ಅವನು ಆ ದಿವಸ ಮಾಡಿದ ಕೆಲಸ ಇವತ್ತಿಗೂ ಕೆಲಸ ಮಾಡ್ತಾ ಇದೆ. ಏನು ಗೊತ್ತಾ? ಅವನು ಹೇಳ್ತಾನೆ, ಇಂದಿನಿಂದ ಯಾವ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲೂ ಗುಟ್ಟು ಉಳಿಬಾರದು ಅಂತ ಶಾಪ ಕೊಟ್ಟ. ಧರ್ಮರಾಜನ ಶಾಪ ಕೆಲಸ ಮಾಡ್ತಾ ಉಂಟು. ಅದು ಏನಾಯ್ತು ಅಂತ ಹೇಳಿದ್ರೆ, ಈ ರೀತಿಯಾಗಿ ಕಷ್ಟಪಟ್ಟದ್ದು ನೋಡಿ ಕುಂತಿ. ಆಯ್ತಾ, ಮದುವೆ ಆಯಿತು. ಪಾಂಡುರಾಜ ಮದುವೆ ಆದಮೇಲೆ ಮತ್ತೆ ರಾಜ್ಯ ವಿಸ್ತಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಿಮಾಲಯಕ್ಕೆ ಹೋಗ್ತಾನೆ. ಹಿಮಾಲಯಕ್ಕೆ ಹೋಗಿ ಪಾಂಡುರಾಜ, ಒಳ್ಳೆ ಪರಿಸರ, ಹೆಂಡತಿ ಒಟ್ಟಿಗೆ ಚೆನ್ನಾಗಿರ್ಬೋದಿತ್ತು ಅವನಿಗೆ, ಒಳ್ಳೆ ಪರಿಸರ. ಅದು ಒಂದು ಅನರ್ಥಕಾರಿ ಕೆಲಸ ಮಾಡುತ್ತಾನೆ. ಒಂದು 2 ಪ್ರಾಣಿ ಇತ್ತಂತೆ. ಆ ಪ್ರಾಣಿಯನ್ನ ನೋಡುವಾಗ, ಆ ಪ್ರಾಣಿಗಳು ರಮಿಸ್ತಾ ಇದ್ದಾಗ ಒಂದು ಪ್ರಾಣಿಗೆ ಬಾಣವನ್ನು ಬಿಟ್ಟ. ಅದು ಮತ್ತೆ ನೋಡುವಾಗ 2 ಋಷಿಗಳು ಪ್ರಾಣಿ ರೂಪದಲ್ಲಿದ್ದರು. ಕಿಂದಬ ಅನ್ನತಕ್ಕಂತಹ ಮಹರ್ಷಿ, ಅವನಿಗೆ ಮತ್ತೆ ಪ್ರಾಣ ಹೋಗ್ತಕ್ಕಂತಹ ವೇದನೆ, ಆ ಸಂದರ್ಭ, ಅವರು ಮತ್ತೆ ಶಾಪ ಕೊಡ್ತಾರೆ ಪಾಂಡುರಾಜನಿಗೆ, ನಿನ್ನ ಜೀವಮಾನದಲ್ಲಿ ನಿನ್ನ ಸಂಸಾರವನ್ನು ನಡೆಸದ ರೀತಿಯಲ್ಲಿ ನಿನ್ನ ಜೀವನ ಸಾಗಲಿ ಅಂತ. ಹೆಂಡತಿ ಇದ್ದಾಳೆ, ಸಂಸಾರ ಇಲ್ಲ, ಏನು ಸೌಭಾಗ್ಯ. ಕುಂತಿ ಪಟ್ಟದ್ದು ದುಃಖವೇ. ಆಯ್ತ್ರಿ, ಏನೋ ದೇವತೆಗಳ ವರಬಲದಿಂದ, ಯಮಧರ್ಮರಾಜನಿಂದ ಧರ್ಮರಾಜ, ವಾಯು ಪುತ್ರನಾಗಿ ಭೀಮಸೇನ, ಇಂದ್ರನಿಂದ ಅರ್ಜುನ, ನಾಸತ್ಯು ಮತ್ತು ದಸ್ರು ದೇವತೆಗಳಿಂದ ಮಾದ್ರಿಗೆ, ನಕುಲ ಸಹದೇವ, ಇವರೆಲ್ಲ ಹುಟ್ಟಿಕೊಂಡು ಬಂದದ್ದು. ಆ ಮಕ್ಕಳನ್ನು ಕರ್ಕೊಂಡು ಇಲ್ಲಿಗೆ ಬಂದರೆ, ಹಸ್ತಿನಾವತಿಗೆ ಬಂದರೆ, ಇದು ನಮ್ಮ ಸಂತಾನವೇ ಅಲ್ಲ ಅಂತ ಹೇಳಿಬಿಟ್ಟ ಅಲ್ಲ ಧೃತರಾಷ್ಟ್ರ. ಎಷ್ಟು ನೋವಾಗಲಿಕ್ಕಿಲ್ಲ ಕುಂತಿಗೆ. ನಿಜವಾಗಿ ಇದು ನಮ್ಮ ಸಂತಾನದ ತಳಿಯೇ ಅಲ್ಲ ಅಂತ ಆಕ್ಷೇಪ ಮಾಡ್ತಾರೆ. ದುರ್ಯೋಧನ ಮುಖ್ಯವಾಗಿ ಆಕ್ಷೇಪ ಮಾಡಿದ್ದು ದುರ್ಯೋಧನ, ಇದು ನಮ್ಮ ತಳಿಯೇ ಅಲ್ಲ ಅಂತ. ನಿಜವಾಗಿ ಅವನೂ ಅಲ್ಲ. ದುರ್ಯೋಧನ ಅಷ್ಟು ಬಾರಿ ಹೇಳ್ತಾನೆ, ಆವಾಗ ಹೇಳ್ತಾನೆ ಇಂಥ ಮಾತನ್ನ. ದುರ್ಯೋಧನನು ಯಾಕೆ ಗೊತ್ತಾ? ದುರ್ಯೋಧನನ ತಂದೆ ಧೃತರಾಷ್ಟ್ರ ಮತ್ತೆ ಪಾಂಡು ಮತ್ತೆ ವಿದುರ ಇವರೆಲ್ಲ ಹುಟ್ಟಿದ್ದು ವೇದವ್ಯಾಸರಿಂದ, ಕುರು ವಂಶದಿಂದ ಡೈರೆಕ್ಟ್ ಬಂದದ್ದಲ್ಲ, ವೇದವ್ಯಾಸರಿಂದ ನಿಯೋಗ ಕ್ರಮದಂತೆ ಮತ್ತು ಹುಟ್ಟಿರ್ತಕ್ಕಂಥ ಮಂದಿಗಳು. ಆದ್ದರಿಂದ ಏನು ನಮ್ಮದು ಕಾಸಾ ತಳಿ ಅಂತ ಏನು ಹೇಳಲಿಕ್ಕಿಲ್ಲ. ಆದರೂ ಬಂದು ಕೇಳಿದಾಗ, ಇರ್ಲಿಕ್ಕೆ ಜಾಗ ಕೊಡಿ ಅಂತ ಕೇಳಿದಾಗ, ಇಲ್ಲ ಅರ್ಧ ರಾಜ್ಯ ಕೊಡಬೇಕಿತ್ತು, ವಂಶ ಪಾರಂಪರ್ಯದಿಂದ ಬಂದದ್ದು, ಅದು ಕೊಡಲಿಲ್ಲ. 5 ಗ್ರಾಮಕ್ಕೆ ಬರ್ತಾರವ್ರು, 5 ಗ್ರಾಮ ಆದರೂ ಕೊಟ್ಟು ಬಿಡಿ, ನಾವು ನಮ್ಮಷ್ಟಕ್ಕೆ ಇರ್ತೇವೆ ಅಂತ. 5 ಗ್ರಾಮ ಕೊಡೋದಿಲ್ಲ, ಸೂಚಿ ಮುನಿ ಬಿದ್ದಷ್ಟು ಜಾಗವನ್ನು ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಖಂಡಿತವಾಗಿ ಖಂಡತುಂಡವಾಗಿ ಹೇಳಿ, ಆ ಹೆಣ್ಣು ಮಕ್ಕಳನ್ನು ಹೊತ್ಕೊಂಡು ಬಂದ ಹೆಣ್ಣು ಮಗಳಿಗೆ ಹೇಳ್ತಾರಲ್ಲ, ಆಕೆ ಪಡುವಂಥ ವೇದನೆಗೆ ಅದು ಲೆಕ್ಕ ಇದೆಯಾ? ಆಯ್ತಲ್ಲ, ಪಗಡೆ ಆಡ್ತಾರೆ, ಪಗಡೆ ಆಡಿ ಪಗಡೆಯೆಲ್ಲ ಸೋಲ್ತಾನೆ ಧರ್ಮರಾಜ. ಇಷ್ಟೆಲ್ಲ ಆಗ್ತದೆ. ಇಷ್ಟೆಲ್ಲ ಆಗುವಾಗ ಆ ತನ್ನದೇ ಗಂಡನ ಅಣ್ಣನ ಮಗನಾಗಿರತಕ್ಕಂಥ ದುಶ್ಯಾಸನ ತನ್ನನ್ನೇ ನಂಬಿ ತನ್ನ ಗಂಡಂದಿರನ್ನ ನಂಬಿ ಬಂದಿರತಕ್ಕಂಥ ದ್ರೌಪದಿಯ ಮುಡಿಗೆ ತುಂಬಿದ ಸಭೆಯಲ್ಲಿ ಕೈ ಹಾಕ್ತಾನೆ. ವೀರಾದಿ ವೀರರು ಅಂತ ಹೆಸರು ಪಡ್ಕೊಂಡಿರತಕ್ಕಂಥ ತನ್ನ 5 ಮಂದಿ ಮಕ್ಕಳಲ್ಲಿ ಒಬ್ಬನಿಗೂ ಕೂಡ ಆಕೆಯ ಮಾನ ಸಂರಕ್ಷಣೆ ಮಾಡಲಿಕ್ಕಾಗಲಿಲ್ಲ. ಆ ಕುಂತಿ ಪಟ್ಟ ವೇದನೆ ಎಷ್ಟು ಅಂತ ಹೇಳಿ. ಆಯ್ತು ವನವಾಸ ಆಯ್ತು, ಮತ್ತೆ ಅಜ್ಞಾತವಾಸ ಇದೆಲ್ಲ ಆಗಬೇಕು ಅಂತ ಆಯ್ತಲ್ಲ, ಹೋದಾಗ ಅರಗಿನ ಮನೆಯಲ್ಲೂ ಕಷ್ಟ, ಅದನ್ನು ಸುಟ್ಟು ಬಿಡುವಂಥದ್ದು. ಆಕೆ ಪಟ್ಟ ನೋವೆಷ್ಟು.
ಇದೆಲ್ಲ ಮುಗಿಸಿ ಯುದ್ಧಕ್ಕೆ ಹೋಗಬೇಕು ಅಂತಾದಾಗ ಯುದ್ಧ ಆಯಿತು. ಯುದ್ಧ ಮುಗಿದು ಈಗ ಯುದ್ಧ ಸುಖಾಂತ್ಯವಾಗಿ ಆಗಿದೆ. ಪಂಚಪಾಂಡವರಲ್ಲಿ ಯಾರಿಗೂ ಏನೂ ಆಪತ್ತಾಗಲಿಲ್ಲ, ಎಲ್ಲರೂ ಉಳಿದಿದ್ದಾರೆ. ಆ ಕಂದಮ್ಮಗಳು ಕೂಡ ಉಳಿದಿದ್ದಾವೆ ಅಂತಾದಾಗ ಈಗ ನೋಡಿದರೆ 5 ಮಂದಿ ಪಂಚಪಾಂಡವರ ಪುಟ್ಟ ಕಂದಮ್ಮಗಳು ಕೂಡ ಇಲ್ಲ ಅಂತಾದರು. ತಾಯಿಗಂತೂ ನೋವಿದ್ದದ್ದೇ. ಆದರೆ ಯೋಚನೆ ಮಾಡಿ, ಕುಂತಿಗೆಷ್ಟು ನೋವಾಗಿಲಿಕ್ಕಿಲ್ಲ. ಇಂಥ ಕುಂತಿ ರಾಜ್ಯ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಮಯದಲ್ಲೇ ಧೃತರಾಷ್ಟ್ರ, ಗಾಂಧಾರಿ ಇವರೆಲ್ಲ ವಾನ ಪ್ರಸ್ಥಕ್ಕೆ ಅಂತ ಹೊರಡುವಂಥ ಸಂದರ್ಭ ಬಂದಾಗ ಬೇಡ ಅಂತ ಹೇಳ್ತಾನೆ ಧರ್ಮರಾಜ. ಬೇಡ, ನೀವು ಇಷ್ಟು ಪಕ್ಕ ಹೋಗಬೇಡಿ, ಸ್ವಲ್ಪ ಕೂತ್ಕೊಳ್ಳಿ ಅಂತ. ಅವನೆಲ್ಲ ಸ್ಟ್ರೈಕ್ ಮಾಡ್ತಾನೆ ಧೃತರಾಷ್ಟ್ರ. ನಾನು ಊಟ ಮಾಡೋದಿಲ್ಲ, ನೀನು ಆಯಿತು ಅಂತ ಹೇಳಿದ್ರೆ ನಾನು ಊಟ ಮಾಡೋದಿಲ್ಲ ಅಂತ ಹೇಳ್ತಾನೆ. ಮತ್ತು ಕೊನೆಗೆ ಸೋತಂತಹ ಧರ್ಮರಾಜ ಆಯಿತು ಅಂತ ಹೇಳುವಂಥ ರೀತಿಯಲ್ಲಿ ಅವರನ್ನು ಕಳಿಸುವಂಥದ್ದು ಆಗ್ತದೆ. ಧರ್ಮರಾಜ ಹೋಗ್ತಾ ಇದ್ದಾನೆ. ಧರ್ಮರಾಜ ಹೋಗುವಾಗ ಧೃತರಾಷ್ಟ್ರ ಹೋಗ್ತಾ ಇದ್ದಾನೆ. ಧೃತರಾಷ್ಟ್ರ ಹೋದಾಗ ಧೃತರಾಷ್ಟ್ರನ ಹಿಂದೆ ಗಾಂಧಾರಿ ಪಟ್ಟಿ ಕಟ್ಟಿಕೊಂಡವಳು ಗಾಂಧಾರಿ ಹೋಗ್ತಾ ಇದ್ದಾಳೆ. ಗಾಂಧಾರಿ ಹೋಗುವಾಗ ಇವರಿಬ್ಬರಿಗೂ ಕೂಡ ಒಬ್ಬರಿಗೆ ಕಣ್ಣಿಲ್ಲ, ಮತ್ತೊಬ್ಬಳು ಕಣ್ಣಿದ್ದು ಕೂಡ ಕಣ್ಣನ್ನು ನಾನು ಅದನ್ನು ಉಪಯೋಗ ಮಾಡೋದಿಲ್ಲ ಅಂತ ಹೇಳಿ ಪಟ್ಟಿ ಕಟ್ಕೊಂಡ ಹೆಣ್ಮಗಳು. ಇವರಿಬ್ಬರಿಗೂ ಕೂಡ ಕಣ್ಣಾಗಿ ನಾನು ಇರ್ತೇನೆ ಅಂತ ಹೇಳಿ ಅವರೊಡನೆ ಹೊರಟವಳು ಮತ್ತೊಬ್ಬಳು ಯಾರು ಗೊತ್ತಾ? ಕುಂತಿಯೂ ಹೊರಡ್ತಾಳೆ. ಪರಮಾಶ್ಚರ್ಯ ಆಗ್ತದೆ ಧರ್ಮರಾಜನಿಗೆ. ಅಮ್ಮ, ನೀನು ಸಹ ಹೊರಡ್ತಾ ಇದ್ದೀಯಾ? ನಾವು ಈಗಷ್ಟೇ ರಾಜ್ಯವನ್ನು ಗೆದ್ದದ್ದು ತಾಯಿ, ಈಗಷ್ಟೇ ಗೆದ್ದದ್ದು. ರಾಜ್ಯ ಸಿಂಹಾಸನದಲ್ಲಿ ನಾನು ಕೂರ್ತಾ ಇದ್ದೇನೆ ತಾಯಿ, ನಮಗೆ ಆಶೀರ್ವಾದ ಮಾಡಲಿಕ್ಕೆ ಬೇಕಲ್ಲ ನೀನು. ಅಖಂಡ ಭೂಮಂಡಲದ ಚಕ್ರವರ್ತಿ ಧರ್ಮರಾಜ. ಇಡೀ ಪ್ರಜಾವರ್ಗ ಅವನ ಕಾಲುಗಳಿಗೆ ನಮಸ್ಕಾರ ಮಾಡಬೇಕು ನೋಡಿ. ಧರ್ಮರಾಜನ ಈಗ ಪೋಸ್ಟ್ ಅಂತ ಅಷ್ಟು ದೊಡ್ಡ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಅಂಥ ಧರ್ಮರಾಜ ನಿತ್ಯ ಸಿಂಹಾಸನಕ್ಕೆ ಹೋಗಿ ಕೂರಬೇಕಿದ್ರೆ ತಾಯಿಗೆ ನಮಸ್ಕಾರ ಮಾಡಬೇಕು. ಹಾಗಿದ್ರೆ ಕುಂತಿ ಸ್ಥಾನ ಎಷ್ಟು ದೊಡ್ಡದು. ಇಂಥ ಕುಂತಿ ಹೊರಡ್ತಾ ಇದ್ದಾಳೆ. ಧರ್ಮರಾಜ ಹೇಳ್ತಾನೆ, ತಾಯಿನ ನೀನು ಹೊರಟದ್ದ? ಅದಕ್ಕೆ ಕುಂತಿ ಹೇಳ್ತಾಳೆ, ಹೌದಪ್ಪ, ನಾನು ಹೊರಟದ್ದು. ಅಮ್ಮ ಇರಮ್ಮ, ನಮಗೆ ಆಶೀರ್ವಾದ ಮಾಡು. ಸಿಂಹಾಸನದಲ್ಲಿ ನಾನು ಕೂತಾಗ ಆ ವೈಭವವನ್ನು ನೋಡಮ್ಮ ಅಂತ. ನಿಮ್ಮ ಯಾವ ವೈಭವವನ್ನು ನೋಡಲಿಕ್ಕೂ ನಾನು ಇದ್ದದ್ದೇ ಅಲ್ಲಪ್ಪ, ನಾನು ಅದಕ್ಕೆ ಕಾದದ್ದೇ ಅಲ್ಲ. ಮತ್ತೆ ನನ್ನ ಸೊಸೆಯ ಮುಡಿಗೆ ಕೈ ಹಾಕಿದ ವ್ಯಕ್ತಿಯ ಕೈಯನ್ನು ಯಾರು ಕಡಿತಾನೆ ಅಂತ ಕಾಯ್ತಾ ಇದ್ದೆ. ಯಾಕೆ ಗೊತ್ತಾ? ಧರ್ಮರಾಜನ ಕುಂತಿಯ 5 ಮಂದಿ ಮಕ್ಕಳು ವೀರಾದಿ ವೀರರು ಅಂತ ಪ್ರಪಂಚದಲ್ಲಿ ಹೆಸರು. ಅಂಥ ವೀರರು ನನ್ನ ಮಕ್ಕಳು ಅನ್ನುವಂಥದ್ದನ್ನು ನೀವು ಯುದ್ಧದಲ್ಲಿ ಸಾಬೀತುಪಡಿಸಬೇಕು ಅಂತ ನಾನು ಬಯಸ್ತಾ ಇದ್ದೆ. ಅದನ್ನು ನೀವು ಸಾಬೀತುಪಡಿಸಿದ್ರಿ. ಇನ್ನು ಧರ್ಮದಿಂದ ರಾಜ್ಯ ಆಳಿ ಸಂತೋಷದಿಂದ ಪ್ರಜೆಗಳ ಮುಖದಲ್ಲಿ ಸಂತೋಷ ಕಳೆಯನ್ನು ಬರೆಸಿ ಒಳ್ಳೆ ರೀತಿಯಲ್ಲಿ ಜೀವನವನ್ನು ನಡೆಸಿ ಇಕೋ ಕುಂತಿ ಹೊರಡ್ತಾಳೆ ಅಂತ ಹೊರಟೇ ಬಿಟ್ಲಲ್ಲ. ಕುಂತಿ ಪಟ್ಟದ್ದು, ಕುಂತಿ ನೋಡಿದ್ದು, ಕುಂತಿ ಗಳಿಸಿದ್ದು ದುಃಖವೇ. ಆಕೆಯ ಸಂಪತ್ತಿದ್ರೆ, ಆಕೆ ಪ್ರಾಪರ್ಟಿ ಇದ್ದರೆ ಅದು ದುಃಖವೇ. ಇಂಥ ದುಃಖವನ್ನು ಬಿಟ್ಟ ಕುಂತಿ ಮತ್ತು ಕೃಷ್ಣನ ಹತ್ರ ಕೇಳಿದ್ದೇನು ಗೊತ್ತಾ? ನನಗೆ ದುಃಖವೇ ಕೊಡುತ್ತಾ ತಾತ, ಅಂದರೆ ಮಗು, ನನಗೆ ದುಃಖವೇ ಕೊಡು ಅಂತ. ಇಂಥ ರೀತಿಯಲ್ಲಿ ಕೇಳಿದಂತಹ ಕುಂತಿ ಮತ್ತು ಪ್ರಾರ್ಥನೆ ಮಾಡ್ತಾಳೆ. ನಮೋ ಅಕಿಂಚನ ವಿತ್ತಾಯ. ಕೃಷ್ಣನಿಗೆ ನಮಸ್ಕಾರ ಮಾಡುವಂಥ ಶ್ಲೋಕ ಇದು. ನಮೋ ಅಕಿಂಚನ ವಿತ್ತಾಯ. ಆಕೆ ಹೇಳ್ತಾಳೆ, ನಾನು ಕೃಷ್ಣನಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಎಂಥ ಕೃಷ್ಣ ಅಂತ ಹೇಳಿದರೆ, ಕೈಯಲ್ಲಿ ಒಂದು ಪೈಸೆ ಇಲ್ಲದಂತಹ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ. ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ. ಯಾವುದರಲ್ಲೂ ಆಸಕ್ತಿ ಇಲ್ಲ, ಆದರೆ ತನ್ನವರನ್ನೆಲ್ಲ ರಕ್ಷೆ ಮಾಡಬೇಕು ಅನ್ನತಕ್ಕಂತಹ ಪರಮಾಸಕ್ತಿಯನ್ನು ಹೊಂದಿರತಕ್ಕಂತಹ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಅತ್ತೆ ಅಳಿಯನಿಗೆ ನಮಸ್ಕಾರ ಮಾಡೋದು. ನಮೋ ಅಕಿಂಚನ ವಿತ್ತಾಯ. ನಮ್ಮದು ನಮಸ್ಕಾರ ದುಡ್ಡಿದ್ದವರಿಗೆ ಮಾತ್ರ. ದುಡ್ಡಿಲ್ಲ, ನಮಸ್ಕಾರ ಸಹ ಇಲ್ಲ, ಎತ್ತದೂ ಇಲ್ಲ. ಕುಂತಿ ನಮಸ್ಕಾರ ಮಾಡ್ತಾಳೆ, ಹಣ ಇಲ್ಲದ, 1 ರೂಪಾಯಿ ಇಲ್ಲದವನಿಗೆ ನಂದೊಂದು ನಮಸ್ಕಾರ ಅಂತ. ಆಯ್ತಾ? ನಿವೃತ್ತ ಗುಣವೃತ್ತಯೇ ಆತ್ಮರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ ಅಂತ ಕುಂತಿ ಹೇಳ್ತಾಳೆ. ತನ್ನಷ್ಟಕ್ಕೆ ತಾನು ಸಂತೋಷದಲ್ಲಿರತಕ್ಕಂತಹ ನನ್ನ ಮುದ್ದು ಅಳಿಯನಿಗೆ ನಮನ ಅಂತ. ಕೃಷ್ಣನಿಗೆ, ಭಗವಂತನಿಗೆ ಖುಷಿಯಲ್ಲಿರಲಿಕ್ಕೆ ಏನೂ ಬೇಡ ನೋಡಿ. ಆತ್ಮರಮ ಅಂತ ಅವನಿಗೆ ಹೆಸರು. ನಮಗೆ ಮೊಬೈಲ್ ಬೇಕು,
ಖುಷಿ ಇಲ್ಲ ಇಲ್ದಿದ್ರೆ. ನಮಗೆ ಟಿ ವಿ ಬೇಕು, ಖುಷಿ ಇಲ್ಲ. ಈಗ ಇನ್ನೊಬ್ಬರಿಗೆ ಬೈಬೇಕು, ಇಲ್ಲಿ ಖುಷಿ ಆಗೋದಿಲ್ಲ. ಏನೇನೋ ಇರ್ತದಪ್ಪ ಖುಷಿ ಆಗಲಿಕ್ಕೆ, ಇನ್ನೊಂದು ಏನಾದರೂ ಬೇಕು ನಮಗೆ. ಆದರೆ ಕೃಷ್ಣ ಆತ್ಮರಾಮ ಅಂತ, ಮಕ್ಕಳು ಹಾಗೆ ಪುಟ್ಟ ಮಕ್ಕಳು ಇರ್ತಾವಲ್ಲ, ಅವಕ್ಕೇನು ಬೇಡ ನೋಡಿ, ಅವಷ್ಟ ಖುಷಿಯಲ್ಲಿರ್ತವೆ. ಹಾಗೆ ಕೃಷ್ಣ ಇದ್ದ ಅಂತ. ಆತ್ಮರಾಮಾಯ. ಕುಂತಿ ಹೇಳುತ್ತಾಳೆ ಕೃಷ್ಣನಿಗೆ ಶಾಂತಾಯ ಅಂತ, ಶಾಂತ ಮೂರ್ತಿಗೆ ನಮಸ್ಕಾರ ಅಂತ. ಕೃಷ್ಣ ಏನು ಶಾಂತ ಗೊತ್ತಾ? ಎಷ್ಟು ಶಾಂತ ಹೇಳಿದರೆ, ಯಾವತ್ತೂ ಕೂಡ ಉದ್ವೇಗಕ್ಕೆ ದ್ವಂದ್ವಕ್ಕೆ ಒಳಗಾಗದಂತಹ ಪರಮಮೂರ್ತಿಯಾಗಿದ್ದ ನಮ್ಮ ಕೃಷ್ಣ ಅಂತ. ಒಂದು ಘಟನೆ ಆಗ್ತದೆ ರೀ, ಭಾರತದಲ್ಲಿ ಬರ್ತದೆ. ಏನು ಗೊತ್ತಾ? ಹೀಗೆ ಕೃಷ್ಣ ಹೊರಡುವ ಸಂದರ್ಭದಲ್ಲೇ, ಅದೇ ಆ ಘಟ್ಟದಲ್ಲೇ ಗಾಂಧಾರಿಯನ್ನು ಭೇಟಿಯಾಗ್ತಾನೆ ಕೃಷ್ಣ. ಗಾಂಧಾರಿ ಹೇಳಿದರೆ ಧೃತರಾಷ್ಟ್ರನ ಹೆಂಡತಿ ಗಾಂಧಾರ, ಗಾಂಧಾರ ದೇಶದವಳು. ತನ್ನಪ್ಪ ಒಬ್ಬ ಕುರುಡನಿಗೆ ತನ್ನನ್ನು ಕೊಟ್ಟ ಅಂತ ಸಿಟ್ಟಿನಿಂದ ಕಣ್ಣಿಗೆ ಪಟ್ಟಿ ಕಟ್ಕೊಂಡದ್ದವಳು. ಅಪ್ಪನ ಮೇಲೆ ಪ್ರತೀಕಾರದು, ಸಿಟ್ಟಿನಲ್ಲಿ ಕಟ್ಕೊಂಡು. ನನ್ನ ಹತ್ರ ಕೇಳಲೇ ಇಲ್ಲ. ಅದು ಕಣ್ಣದಂತ ನಾಯಿ ಕೊಳ್ಪುಣ ಒಂಜಿ ಪಾತ್ರೆ ಎಂಟ ಕೇಳಿದ್ರಿ ರಪೆ ಗರ್ವ ಸಿಟ್ಟು, ಆದ್ದರಿಂದ ಪಟ್ಟಿ ಕಟ್ಕೊಂಡದ್ದವಳು. ನೋಡೋದೇ ಇಲ್ಲ. 100 ಮಂದಿ ಮಕ್ಕಳು ಹುಟ್ಟಿದ್ರಲ್ಲ, ಒಂದು ಮಕ್ಕಳ ಮುಸುಡಿಯನ್ನು ನೋಡಲಿಲ್ಲ ಆಕೆ. ಒಂದೇ ಒಂದು ಮಕ್ಕಳ ಮುಖವನ್ನು ನೋಡಲಿಲ್ಲ. ನೋಡಿದ್ದು ಯಾವಾಗ ಗೊತ್ತಾ? ಗಾಂಧಾರಿ ನೋಡಿದ್ದು ಯಾವಾಗ ಅಂತ ಹೇಳಿದರೆ, ವಾನಪ್ರಸ್ಥಕ್ಕೆ ಹೋಗಿ ಇನ್ನೇನು ಪ್ರಾಣ ಬಿಡಬೇಕು ಅಂತಾದಾಗ ವೇದವ್ಯಾಸರು ನಿಮಗೇನಾದರೂ ಆಸೆ ಇದೆಯಾ ಅಂತ ಕೇಳ್ತಾರಂತಲ್ಲಿ ಭೇಟಿಯಾಗ್ತದೆ. ನನ್ನೆಲ್ಲ ಮಕ್ಕಳನ್ನೊಮ್ಮೆ ನೋಡಬೇಕು ಅಂತ ಆಗ ಕೇಳ್ತಾಳೆ. ಆದರೆ ಆಗ ಏನು ನೋಡೋದು? ಬದುಕಿದ್ದ ಮಕ್ಕಳನ್ನು ತೋರಿಸ್ತಿಲ್ಲ, ಸತ್ತ ಮಕ್ಕಳನ್ನು ತೋರಿಸಿದ್ರು. ನೋಡಿದ್ದೂ ಕೂಡ ಆಕೆ ಸತ್ತ ಮಕ್ಕಳ ಹೆಣವನ್ನು, ಕಳೇಬರವನ್ನು ಅಂತ ಗಾಂಧಾರಿ ಹತ್ರ ಕೃಷ್ಣ ಹೋದಾಗ, ಅವಳು ಫಸ್ಟಿಗೆ, ಅದು ಧೀರ ಮಹಿಳೆ ಗಾಂಧಾರಿ ಕೂಡ ಹಾಗೆ. ಅವಳು ಯಾವತ್ತೂ ಕೂಡ ಉಂಟಲ್ವ, ಯಾವತ್ತೂ ಕೂಡ ತನ್ನ ಮಗ ಮಾಡಿದ್ದು ಸರಿ ಅಂತ ಹೇಳಲೇ ಇಲ್ಲ, ಯಾವತ್ತೂ ಹೇಳಲಿಲ್ಲ. ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ, ನಿನ್ನ ಮಗನನ್ನು ಎತ್ಕೊಂಡು ಭುಜದಲ್ಲಿ ಕೂರಿಸ್ತಾ ಇದ್ದಿ, ನಾಳೆ ನಿನ್ನ ಮೂಗನ್ನ, ಇದು ನಿನ್ನ ಕಿವಿಯನ್ನ ನಿನ್ನ ಮಗನೇ ಕಚ್ಚುತ್ತಾನೆ ನೋಡು, ಗ್ಯಾರಂಟಿ ಇದು ಹಿಂಗೆ ಆಗ್ತದೆ, ಮಗನನ್ನು ಸಿಕ್ಕಾಪಟ್ಟೆ ಏರಿಸ್ಬೇಡ, ಹಾಳು ಮಾಡ್ತಾನವ ಅಂತ. ನಿನ್ನ ಮಗ ಲೋಕಕಂಟಕ ಆಗ್ತಾ ಇದ್ದಾನೆ, ಹಾಳು ಮಾಡ್ತಾನೆ, ಅಷ್ಟವನಿಗೆ ಸ್ವತಂತ್ರವನ್ನು ಕೊಡಬೇಡ ಅಂತ ಸಾಕ್ಷಾತ್ ಹೇಳಿದಂತಹ ಧೀರ ಮಹಿಳೆ, ಸ್ವಯಂ ತಾಯಿ ಮತ್ತೆ ಧೃತರಾಷ್ಟ್ರನ ಪತ್ನಿ ಗಾಂಧಾರಿ. ಆಕೆ ಆದಂತಹ ಘಟನೆಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡತಕ್ಕಂತಹ ಸಾಮರ್ಥ್ಯ ಇದ್ದಂತಹ ಧೀರ ಮಹಿಳೆ. ಅವಳನ್ನು ನೋಡಲಿಕ್ಕೆ ಅಂತ ಕೃಷ್ಣ ಹೋದಾಗ ಮಾತನಾಡಿ ಆದಮೇಲೆ ಮೆಲ್ಲ ಸ್ವಲ್ಪ ಎಕ್ಸೈಟ್ ಆಗ್ಲಿಕ್ಕೆ ಪ್ರಾರಂಭ ಆಗ್ತಾಳೆ. ಕೊನೆಗೆ ಏನಾಗ್ತದೆ ಗೊತ್ತಾ? ಗಾಂಧಾರಿ ಹೇಳ್ತಾಳೆ, ಕೃಷ್ಣ ನೋಡು, ಇಷ್ಟೆಲ್ಲ ಅನರ್ಥಕಾರಿ ಘಟನೆ ಆಯ್ತಲ್ಲ, ಒಂದು ಲೆಕ್ಕದಲ್ಲಿ ನೀನೇ ಕಾರಣ ಅಲ್ವಾ ಕೃಷ್ಣ? ನೀನು ಮನಸ್ಸು ಮಾಡಿದರೆ ಕೃಷ್ಣ, ನನ್ನ 100 ಮಂದಿ ಮಕ್ಕಳಲ್ಲಿ ಒಬ್ಬಾದರೂ ಉಳಿತಾ ಇದ್ದ ಅಲ್ವಾ? ಇವತ್ತು 100 ಮಂದಿ ಮಕ್ಕಳಿಗೆ ಪಿಂಡ ನನ್ನ ಗಂಡ ಹಾಕಬೇಕಲ್ಲ, ಇಲ್ಲದಿದ್ರೆ ಒಬ್ಬಾದರೂ ಉಳಿತಾ ಇದ್ದ. ನಮ್ಮ ಉತ್ತರ ಕ್ರಿಯೆಗೆ ಉತ್ತರಾಧಿಕಾರಿ ಯಾರನ್ನೂ ಉಳಿಸ್ತಿಲ್ಲ ಕೃಷ್ಣ ನೀನು. ಇಷ್ಟು ಹೇಳ್ತಾ ಇರುವಾಗ ಸಿಟ್ಟು ಬರ್ತದ್ರಿ ಗಾಂಧಾರಿಗೆ. ತಪ್ಪಿ 1 ದಿವಸ ನಡೆದವಳಲ್ಲ ಅವಳು, ಆದರೆ ಆಗ ಸಿಟ್ಟು ಆ ಕಟ್ಟೆ ಒಡೆದು ಹೋಗ್ತದೆ. ಒಡೆದು ಹೋದಂತಹ ಆ ಸಂದರ್ಭದಲ್ಲಿ ಒಡೆದ ಮನಸ್ಸಿನ ಗಾಂಧಾರಿಯೋ ಎಂಬಂತೆ ಕೃಷ್ಣನಿಗೆ ಶಾಪ ಕೊಟ್ಲು ನೋಡಿ. ಕೃಷ್ಣ ಶಾಪ ತಗೊಂಡ. ಏನು ಶಾಪ ಕೊಡ್ತಾಳೆ ಗೊತ್ತಾ? ಯಾವ ರೀತಿ ನನ್ನ ಕಣ್ಣು ಮುಂದೆ ನನ್ನ ಮಕ್ಕಳು, ನನ್ನ ವಂಶ ಸರ್ವನಾಶ ಆಯ್ತಾ ಕೃಷ್ಣ, ಅದೇ ರೀತಿ ನಿನ್ನ ಕಣ್ಣು ಮುಂದೆ ನಿನ್ನ ವಂಶ ನಾಶ ಆಗಲಿ ಅಂತ ಶಾಪ ಕೊಡ್ತಾಳೆ ಗಾಂಧಾರಿ. ಕೃಷ್ಣನಿಗೆ ಶಾಂತಾಯ ಅಂತ ಕುಂತಿ ಹೇಳಿದ್ದಲ್ಲ, ಆ ಶಾಂತ ಗುಣವನ್ನು ಇಲ್ಲಿ ನೋಡಬೇಕು. ಹಿಂಗೆ ಸಾಯ್ಬೇಕು ಅಂತ ಶಾಪ ಕೊಡೋದು ಬೇಡ. ನಮ್ಮ ಎದುರಲ್ಲಿ ನಮ್ಮ ಮಕ್ಕಳಿಗೆ ಇನ್ನು ಪಕ್ಕದ ಮನೆಯವನು, ಆಚೆ ಮನೆಯವರು, ಈಚೆ ಮನೆಯವರು ಯಾರಾದರೂ ಬಜಿ ಪಟಿಂಗೆ ಸರಿದ್ದಿ ನಿಂಗಳು ಮಾಡಿ ಅಂತ ಹೇಳಿದರೆ ಏನು ಹೇಳ್ತೇವೆ ಹೇಳಿ? ನಿಂಕ್ಳೆ ಜಿಗಿ ಜಕ್ಕೆ ಎನ್ನತ ಬಾಲೆ ಅಲ್ವಾ? ನಮ್ಮ ಮಕ್ಕಳ ಬಗ್ಗೆ ನೆಗೆಟಿವ್ ಅಂಶವನ್ನು ಯಾರಾದರೂ ಒಬ್ಬ ಹೇಳಿದ್ರೆ ಸಗಿಸ್ತೇವ? ಇದು ಗಾಂಧಾರಿ ಹೇಳಿದ್ದೇನು? ನಾಶ ಆಗಲಿ ಅಂತ ಶಾಪ ಕೊಟ್ಟದ್ದು. ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ಒಂದು ಮುಗುಳ್ನಗೆಯನ್ನು ನಕ್ಕುಕೊಂಡು ಕೃಷ್ಣ ಹೇಳ್ತಾನೆ, ಪತಿವೃತೆಯ ಶಾಪ ತಾಯಿ, ಶಿರಸಾಗಿ ತಗೊಳ್ತೇನೆ ಅಂತ. ನಿನ್ನ ಮಗ ಸಾಯುವಾಗ, ನಿನ್ನ ಮಗ ನಿನ್ನ ಕಣ್ಣು ಮುಂದೆ ಸಾಯಬೇಕು ಅಂತ ಶಾಪ ಕೊಟ್ಟದ್ದು ಗಾಂಧಾರಿ. ಕೃಷ್ಣ ಹೇಳ್ತಾನೆ, ಥ್ಯಾಂಕ್ಸ್ ಮಹಾತಾಯಿ, ಬಹಳ ಒಳ್ಳೆಯದಾಯಿತು. ನನ್ನ ವಂಶಸ್ಥರನ್ನು ಹೆಂಗೆ ಮೇಲೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ಏನು ಒಳ್ಳೆ ವೇದಿಕೆ ಸಿದ್ಧ ಮಾಡಿಕೊಟ್ಟಿ ತಾಯಿ, ನಿನ್ನ ಶಾಪ ಭಾರಿ ಒಳ್ಳೆಯದಾಯಿತು ಅಂತ ಹೇಳ್ತಾನೆ. ಇದು ಕೃಷ್ಣ. ಶಾಂತಾಯ ಅಂತ ಹೇಳಿದ್ದು ಇದಕ್ಕೆ. ಶಾಂತಾಯ ಕೈವಲ್ಯ ಪತಯೇ ನಮಃ ಅಂತ
ಹೇಳ್ತಾಳೆ, ಮುಕ್ತಿಯನ್ನ ಕೊಡತಕ್ಕಂತಹ, ಮುಕ್ತಿಯನ್ನ ತನ್ನ ಕೈಯಲ್ಲಿಟ್ಟಂತಹ ಆ ಮಹಾನುಭಾವ ಕೃಷ್ಣನಿಗೆ ನಮಸ್ಕಾರ ಅಂತ ಹೇಳಿ ನಮನವನ್ನು ಸಲ್ಲಿಸುವಂಥದ್ದಾಗ್ತದೆ. ಆಗಲೇ ಅವಳು ಹೇಳ್ತಾರೆ, ಜನ್ಮೈಶ್ವರ್ಯ ಶ್ರುತ ಶ್ರೀಭಿಹಿ, ಕೃಷ್ಣನನ್ನು ಕಾಣಬೇಕಾ, ಕೃಷ್ಣನನ್ನು ನೋಡಬೇಕಾ, ಕೃಷ್ಣನನ್ನು ನೋಡಬೇಕಿದ್ರೆ ನಾನು ಇಂಥ ಕುಲದಲ್ಲಿ ಹುಟ್ಟಿದವ, ಆದ್ದರಿಂದ ನಾನು ಕೃಷ್ಣನನ್ನು ನೋಡ್ತೇನೆ ಅಂತ ಯಾರಾದರೂ ಹೊರಟ್ರೆ ಕೃಷ್ಣ ಕಾಣೋದಿಲ್ಲ. ಐಶ್ವರ್ಯ, ಮದ, ಎಷ್ಟು ಹಣ ಇದೆ, ಎಷ್ಟು ಸಂಪತ್ತಿದೆ, ಎಷ್ಟು, ಅದೆಲ್ಲ ಯಾರ್ಯಾರನ್ನೂ ನೋಡ್ಲಿಕ್ಕೆ ಕಾರಣ ಆದಿತ್ತು, ಕೃಷ್ಣನನ್ನು ನೋಡ್ಲಿಕ್ಕೆ ಕಾರಣ ಆಗೋದಿಲ್ಲಪ್ಪ. ಜನ್ಮೈಶ್ವರ್ಯ, ತುಂಬ ತಿಳ್ಕೊಂಡಿದ್ದೇನೆ, ತುಂಬ ಓದಿದ್ದೇನೆ, ಆದರೆ ಅದು ಭಕ್ತಿ ರಸಕ್ಕೆ ಕಾರಣ ಆಗಲಿಲ್ಲ ಹೇಳಿದರೆ ಇಲ್ಲ, ಕೃಷ್ಣ ಕಾಣೋದಿಲ್ಲ. ಏದಮಾನ ಮದಃಪುಮಾನ್ ನಾರಕಗಿತ್ಯವಿಧಾತುಂ ವೈ ತ್ವಾಂ ಅಕಿಂಚನ ಗೋಚರಂ. ಈ ರೀತಿಯ ಒಂದು ರೀತಿಯ ಆವೇಶದಿಂದ ನಾನು ಕೃಷ್ಣನನ್ನು ನೋಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ಕೃಷ್ಣ ಅಂತ ಯಾವ ಮಂದಿಗೂ ನೀನು ಕಣ್ಣಿಗೆ ಕಾಣಲಿಕ್ಕೆ ಸಿಗದವ, ಅಂತ ಮಹಾನುಭಾವ, ನಿನ್ನ ಹತ್ರ ನಾನು ಕೇಳ್ತಾ ಇದ್ದೇನೆ ಕೃಷ್ಣ, ನನಗೆ ಕಷ್ಟ ಕೊಡು ಅಂತ. ಇಷ್ಟೆಲ್ಲ ಆದಮೇಲೆ ಕುಂತಿಗೆ ಬೇಕಾಗಿರ್ತಕ್ಕಂತಹ ಆ ಸಾಂತ್ವನದ ಮಾತು ಎಲ್ಲ ಹೇಳಿ ಹೊರಡ್ತಾರೆ. ಕೃಷ್ಣ ಹೊರಟದ್ದಾಗ್ತದೆ. ಕೃಷ್ಣ ಹೊರಟದ್ದಾದಾಗ ಏನಾಗ್ತದೆ ಹೇಳಿದರೆ, ಈ ಸಂದರ್ಭದಲ್ಲೇ ವಿದುರ ತೀರ್ಥಯಾತ್ರೆಗೆ ಹೋಗಿದ್ದ. ವಿದುರ ಅಂತ ಹೇಳಿದರೆ ಧರ್ಮರಾಜನಿಗೆ ಚಿಕ್ಕಪ್ಪ, ಮತ್ತೆ ಧೃತರಾಷ್ಟ್ರನ ತಮ್ಮ. ತೀರ್ಥಯಾತ್ರೆಗೆ ಹೋದಂತಹ ವಿದುರ ವಾಪಸ್ ಬರ್ತಾನೆ. ವಾಪಸ್ ಬಂದಾದ ಕೂಡಲೇ ಅವನೆಲ್ಲ ಕುಶಲ ಪ್ರಶ್ನೆಗಳನ್ನು ಕೇಳುವಂಥದ್ದಾಗ್ತದೆ. ಧರ್ಮರಾಜಿಗೆಲ್ಲ ಕೇಳ್ತಾನೆ. ಕುಶಲ ಪ್ರಶ್ನೆಯನ್ನು ಪೂರ್ತಿ ಕೇಳಿ ಆದಮೇಲೆ ನಾನೊಂಚೂರು ಧೃತರಾಷ್ಟ್ರನ ಹತ್ರ ಇದು ಇನ್ನೂ ಧೃತರಾಷ್ಟ್ರ ಹೋಗುವುದಕ್ಕಿಂತ ಮುಂಚಿನ ಕತೆ, ಆಗಿನ ಕತೆ. ಧೃತರಾಷ್ಟ್ರನ ಹತ್ರ ಸ್ವಲ್ಪ ಮಾತನಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಧೃತರಾಷ್ಟ್ರನ ಹತ್ರ ಹೋಗ್ತಾನೆ. ಧೃತರಾಷ್ಟ್ರ ಏನು ಕತೆ ನೋಡಿ, ಹುಟ್ಟುವಾಗಲೇ ಕಣ್ಣಿಲ್ಲ, ಆಗಲೇ ಅವನಿಗೆ ವೈರಾಗ್ಯ ಬರಬೇಕಿತ್ತು, ವೈರಾಗ್ಯ ಬರಲಿಲ್ಲ. ಆಯಿತು, ಏನೋ ಒಂದು ಯಾವುದೋ ಹಿನ್ನೆಲೆಯಲ್ಲಿ ರಾಜ್ಯ ಸಿಕ್ಕಿತ್ತು. ರಾಜ್ಯ ಸಿಕ್ಕಿ ಆದಮೇಲೆ ಅದನ್ನು ಸಮರ್ಥ ರೂಪದಲ್ಲಿ ನಿರ್ವಹಣೆ ಮಾಡಬೇಕಾಗಿತ್ತು. ನಿರ್ವಹಣೆ ಮಾಡುವಂತಹ ಸಾಮರ್ಥ್ಯ ಅವನಿಗೆ ಇರಲಿಲ್ಲ. ನಿಜವಾಗಿ ವೈರಾಗ್ಯ ಬರಬೇಕಿತ್ತು, ಆಗಲೂ ವೈರಾಗ್ಯ ಬರಲಿಲ್ಲ. 100 ಮಂದಿ ಮಕ್ಕಳನ್ನು ಪಡೆದ, ಕೆಟ್ಟ ಮಕ್ಕಳನ್ನು ಪಡೆದ. ಕೆಟ್ಟ ಮಕ್ಕಳು ತನಗೆ ಹುಟ್ಟಿದ್ದು, ಇನ್ನು ತನಗೆ ಏನು ಈ ಜೀವನದಲ್ಲಿ ಅನುಭವಿಸುವಂಥದ್ದು ಸಂತೋಷ ಇದೆ ಈ ಮಕ್ಕಳಿಂದಾಗಿ ಅಂತ ಆಗ ಅವನಿಗೆ ನಿವೃತ್ತಿ ಬರಬೇಕಿತ್ತು, ಬರಲಿಲ್ಲ. ಈಗ 100 ಮಂದಿ ಕೂಡ ಅವನ ಕಿವಿ ಶ್ರವಣದಿಂದ, ಅಂದರೆ ಕಿವಿಯ ವಾರ್ತೆಯಿಂದ 100 ಮಂದಿಯ ಮೃತ ವಾರ್ತೆಯನ್ನು ಕೇಳಿದ್ದಾನೆ. ಈಗಾದರೂ ಅವನಿಗೆ ವೈರಾಗ್ಯ ಬರಬೇಕಿತ್ತು, ಅಲ್ಲ ಈಗಲೂ ವೈರಾಗ್ಯ ಬರಲೇ ಇಲ್ಲ. ಅವ ಗಮ್ಮತ್ತು ಇದ್ದಾನಂತೆ, ಭಾರಿ ಚಂದದಲ್ಲಿ ಜೀವನ ಮಾಡ್ತಾ ಇದ್ದ. ಬೆಳಿಗ್ಗೆ ತಿಂಡಿ ಅಂಥದ್ದು, ಮಧ್ಯಾಹ್ನ ಊಟಕ್ಕೇನು ಕತೆ, ಸಾಯಂಕಾಲ ಇದೇ ಆಗ್ತಾ ಉಂಟ್ರಿ. ವೈರಾಗ್ಯದ ಲವಲೇಶ ಇಲ್ಲ ಧೃತರಾಷ್ಟ್ರನಿಗೆ. ಇದನ್ನು ವಿದುರ ಗಮನಿಸ್ತಾನೆ. 1000 ಸರ್ತಿ ಹೇಳಿದ್ದ ಈ ಹಿಂದೆ, ನಿನ್ನ ಮಕ್ಕಳನ್ನು ಸರಿ ಮಾಡ್ಕೋ, ನೀನು ಸ್ವಲ್ಪ ಸರಿಯಾಗು ಅಂತ ವಿದುರ ಬಹಳ ಹೇಳಿದ್ದ. ಯಾವತ್ತೂ ಕೇಳ್ತಾ ಇರಲಿಲ್ಲ ವಿದುರನ ಮಾತನ್ನ. ಅವನ ತಲೆ ಹಾಳು ಮಾಡಲಿಕ್ಕೆ ದುರ್ಯೋಧನ ಇದ್ದ. ಹಿಂದೆ ಎಲ್ಲ ವಿದುರ ಅವನಿಗೆ ಉಪದೇಶ ಕೊಟ್ಟಾಗ ಅವನ ತಲೆ ಹಾಳು ಮಾಡಲಿಕ್ಕೆ ದುರ್ಯೋಧನ, ದುಶ್ಯಾಸನ, ಈ ಸಂತಾನ 100 ಮಂದಿ ಇದ್ರಲ್ಲ, ಅವರು ತಲೆ ಹಾಳು ಮಾಡೋ ಮಂಡೆ ಆಚೆ ತಿರುಗಿಸ್ತಾ ಇದ್ರು. ಆದರೆ ಈಗ ಇವನನ್ನು ಏನಾದರೂ ಮಾಡಿ ವೈರಾಗ್ಯದ ಕಡೆಗೆ ಇವನನ್ನು ತಿರುಗಿಸ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದಂತಹ ವಿದುರ ಈಗ ಹೋಗಿ ಹೇಳ್ತಾನೆ, ಇನ್ನು ನಿನಗೆ ಏನಾಗಬೇಕು ವೈರಾಗ್ಯ ಬರಲಿಕ್ಕೆ ಜೀವನದಲ್ಲಿ? ಈಗಲೇ ಬರಬೇಕಿತ್ತು ನಿನಗೆ, ಇನ್ನು ಏನಾಗಬೇಕು ಹೇಳಿ ನಿನಗೆ ವೈರಾಗ್ಯ ಬರಲಿಕ್ಕೆ? ಅಹೋ ಮಹೀಯಸಿ ಜಂತೋ ಜೀವಿತಾಶಾಯಯಾ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ತೇ ಗೃಹಪಾಲವತ್ತು ಅಂತ ಹೇಳ್ತಾನೆ ನೋಡಿ. ಅಲ್ಲಯ್ಯ, ಇನ್ನೂ ಕೂಡ ಬದುಕಬೇಕು, ಬದುಕಲಿಕ್ಕೋಸ್ಕರ ತಿನ್ನಬೇಕು ಅಂತ ಈ ಜೀವನದಲ್ಲಿ ಆಸೆ ಇಟ್ಕೊಂಡಿದ್ದೀಯಲ್ಲ, ಇದು ಪರಮಾಶ್ಚರ್ಯ ಅಂತ ಹೇಳ್ತಾನೆ ವಿದುರ. ಇದು ಪರಮಾಶ್ಚರ್ಯ. ಭೀಮ ಬಿಸಾಡಿದ ಅನ್ನವನ್ನ, ಭೀಮಾಪವರ್ಜಿತಂ ಪಿಂಡಂ, ಭೀಮ ಬಿಸಾಡಿದ ಅನ್ನವನ್ನ ಆದತ್ತೇ ಗೃಹಪ, ನಾಯಿ ತಿಂದ ಹಾಗೆ ತಿಂತ ಇದ್ದೀಯಲ್ಲೋ, ಅದೇ ಶಬ್ದ. ಆದತ್ತೇ ಗೃಹ ಪಾಲವತ್, ನಾಯಿ ತಿಂದ ಹಾಗೆ ತಿಂತ ಇದ್ದಿ. ನಾಚಿಕೆ ಬೇಡ ನಿನಗೆ? ಮರ್ಯಾದೆ ಬೇಡವಾ? ಹಿಂಗ ಬದುಕೋದು? ಯಾವ ವ್ಯಕ್ತಿಯನ್ನ ಜೀವಮಾನ ಇಡೀ ನೀನು ವೈರ ಮಾಡಿದ್ದಿ, ಆ ವ್ಯಕ್ತಿಯ ಕೈಯಡಿಯಲ್ಲಿ ಇವತ್ತು ಬದುಕ್ತಾ ಇದ್ದೀಯಲ್ಲ, ಏನೋ ನಿನ್ನ ಬದುಕು. ಬಿಡಯ್ಯ, ವಾನಪ್ರಸ್ಥಕ್ಕೆ ತೆರಳತಕ್ಕಂಥ ಸಂಕಲ್ಪ ಮಾಡು, ಸಾಕು, ಬಿಡು, ಹೊರಡೋಣ. ನಿನಗೂ ಪ್ರಾಯ ಆಯಿತು, ಅವನಿಗೂ ಸುಮಾರು ವರ್ಷ ಆಗಿದೆ, ಆಯ್ತಲ್ಲ ಪ್ರಾಯ. ಇನ್ನೇನು ತಿನ್ನೋದು, ಇನ್ನೇನು ಉಣ್ಣೋದು, ಇನ್ನೇನು ಇದೆ ಅನುಭವಿಸ್ಲಿಕ್ಕೆ ನಿನಗೆ, ಬಿಡು ಅಂತ ಹೇಳಿದಾಗ ಈ ಸರ್ತಿ ಮಾತ್ರ ವಿದುರನ ಮಾತು ಅವನಿಗೆ ನೆಟ್ಟಿತು. ಅದೇ ತಲೆ ಹಾಳು ಮಾಡ್ಲಿಕ್ಕೆ ಮಕ್ಕಳಿರಲಿಲ್ಲ, ನೆಟ್ಟಿತು.
ಹೊರಡುವುದು ಅಂತ ಸಂಕಲ್ಪ ಮಾಡ್ತಾನೆ. ಹೊರಡುವುದು ಅಂತ ಸಂಕಲ್ಪ ಮಾಡೋ ಒಂದು ಸಮಸ್ಯೆ ಇದೆ ಈಗ ಅವನಿಗೆ. ಏನು ಗೊತ್ತಾ, 100 ಮಂದಿ ಸತ್ತಿದ್ದಾರೆ, ಒಂದು ವೈಕುಂಠ ಸಮಾರಾಧನೆ ಆಗೋದು ಬೇಡವಾ? ಮಕ್ಕಳು ಎಷ್ಟು ಕೆಟ್ಟವರೇ ಆಗಲಿ, ದೇಹಾಂತದ ಆದಮೇಲೆ ಒಂದು ಕಾರ್ಯಕ್ರಮ ಮಾಡುವಂಥದ್ದಿದೆ. ಆದ್ದರಿಂದ ಅವನು ಆಗ ಧರ್ಮರಾಜನ ಹತ್ರ ಹೇಳೋದು, ನಾನು ಹೊರಡ್ತಾ ಇದ್ದೇನಪ್ಪ ಅಂತ. ಧರ್ಮರಾಜ ಆಗ ಬೇಡ ಹೇಳ್ತಾನೆ, ಅನ್ನ ಬಿಟ್ಟಾದ್ಮೇಲೆ ಮತ್ತೆ ಇನ್ನು ಇಲ್ಲೇ ಹಿಂಗೆ ಸಾಯೋದು ಬೇಡ ಅಂತ ಹೇಳಿ ಧರ್ಮರಾಜ ಆಯಿತು ಅಂತ ಹೇಳಿ ಆದಮೇಲೆ ಹೊರಡುವುದು ಅಂತ ಸಂಕಲ್ಪ ಮಾಡಿದಂತಹ ಧೃತರಾಷ್ಟ್ರ ಧರ್ಮರಾಜನ ಹತ್ರ ಹೋಗಿ ಕೇಳ್ತಾನೆ. ಎಂಥ ದೈನ್ಯದ ಪರಿಸ್ಥಿತಿ, ಇತಿಹಾಸ, ಇದೆಲ್ಲ ನಮಗೆ ಎಂತೆಂಥ ಏನೇನು ಪಾಠಗಳನ್ನು ಹೇಳ್ತದೆ ನೋಡಿ. ಧೃತರಾಷ್ಟ್ರ ಧರ್ಮರಾಜನ ಹತ್ರ ಹೋಗಿ ಕೇಳ್ತಾನೆ, ಅಯ್ಯ, 100 ಮಂದಿ ಮಕ್ಕಳ ಕೈಯಲ್ಲಿ ಶ್ರಾದ್ದ ಹಾಕಿಸ್ಕೊಳ್ಬೇಕಾಗಿತ್ತು, ಆ ಭಾಗ್ಯ ನನಗಿಲ್ಲ. 100 ಮಂದಿಗಳಿಗೆ ಶ್ರಾದ್ದ ಹಾಕಬೇಕಾದಂತಹ ಅನಿವಾರ್ಯತೆ ನನಗೆ ಬಂದಿದೆ. ನಾನು ಒಬ್ಬನೇ ಉಳಿದದ್ದು. ಅವರ ಉದ್ದೇಶದಲ್ಲಿ ಬ್ರಾಹ್ಮಣರಿಗೆ ಸಮಾರಾಧನೆ ಮಾಡಬೇಕು ಅಂತ ಇದ್ದೇನಪ್ಪ. ಹಣ ಕೊಡು ಧರ್ಮರಾಜ ಅಂತ ಕೇಳ್ತಾನೆ. ಹಣ ಕೊಡು ಅಂತ. ಯೋಚನೆ ಮಾಡ್ರಿ, ಅಖಂಡ ಭೂಮಂಡಲದ ಸಾಮ್ರಾಟವ ಇವತ್ತು ಶ್ರಾದ್ದಕ್ಕೆ ಬ್ರಾಹ್ಮಣರಿಗೆ ಹಾಕಬೇಕಾದಂತಹ ಅನ್ನಕ್ಕೆ ಕೈ ಚಾಚ್ತಾ ಇದ್ದಾನೆ. ಧರ್ಮರಾಜ ಧರ್ಮಮೂರ್ತಿ, ಏನು ಬೇಕಿದ್ರೆ ಕೆಟ್ಟದ್ದು ಬಯಸ್ಲಿ, ಅವ್ರಿಗೆ ಕೆಟ್ಟದ್ದನ್ನು ಧರ್ಮರಾಜ ಬಯಸೋದಿಲ್ಲ. ಅದ್ಭುತವ. ಅದರಿಂದ ಅವ ಹೇಳ್ತಾನೆ, ಆಯಿತು ದೊಡ್ಡಪ್ಪ, ಏನು ತೊಂದರೆ ಇಲ್ಲ, ಅಲ್ಲಿ ನಮ್ಮದು ಹಣ ಎಲ್ಲ ನೋಡ್ಕೊಳ್ಳೋದು ಭೀಮ, ಅವನ ಹತ್ರ ಹೋಗಿ ನೀವು ತಗೊಳ್ಳಿ, ಅವನ ಹತ್ರ ನಾನು ಹೇಳ್ತೇನೆ ಅಂತ. ಭೀಮನ ಹತ್ರ ಹೋಗಿ ಕೇಳಿದರೆ ಭೀಮಸೇನ ಏನು ಹೇಳ್ತಾನೆ ಗೊತ್ತಾ, 1 ರೂಪಾಯಿ ಕೊಡೋದಿಲ್ಲ ಈ ಲಫಂಗನಿಗೆ ಅಂತ. ಹಂಗೆ ಹೇಳ್ತಾನೆ, 1 ರೂಪಾಯಿ ಕೊಡೋದಿಲ್ಲ ನಾನು. ಯಾಕೆ? ನಮ್ಮ ರಾಜ್ಯದಲ್ಲಿರುವಂಥ ಹಣ ಉಂಟಲ್ಲ, ಅದು ಧರ್ಮಾದಾಯ, ಧರ್ಮದಿಂದ ಆರ್ಜನೆ ಮಾಡಿದ ಹಣ. ಏನು ಸೌಭಾಗ್ಯಕ್ಕೆ ಅಂತ ಇವನ ಮಕ್ಕಳ ಪಿಂಡ ಪ್ರದಾನಕ್ಕೆ ನಾನು ಹಣ ಕೊಡಬೇಕು? ಏನು ರಾಜ್ಯಕ್ಕೆ ಒಳಿತಾಗ್ತಕ್ಕಂಥ ಕೆಲಸವನ್ನ ಇವ ಮತ್ತೆ ಇವನ 100 ಮಂದಿ ಮಕ್ಕಳು ಮಾಡಿದ್ದಾರೆ. ಆದ್ದರಿಂದ ರಾಜ್ಯದ ಜನರ ತೆರಿಗೆಯ ಹಣವನ್ನ ಇವನ ಮಕ್ಕಳ ಉತ್ತರ ಕ್ರಿಯೆಗೆ ನಾನು ಯಾಕೆ ಕೊಡಬೇಕು? ಕೊಡೋದೇ ಇಲ್ಲ ಅಂತ ಜಪ್ಪಯ್ಯ ಅಂತ ಹೇಳಿದ್ರು ಕೇಳೋದಿಲ್ಲ. ಕೊಡು ಮಾರಾಯ, ಸಾಯುವಾಗ ಮುದುಕ ಒಂದು ಸಂತೋಷದಲ್ಲಿ ಸಾಯಿಲ್ಲೋ, ಕೊಡು ಅಂತ ಹೇಳಿದ್ರು, ಇಲ್ಲ ನಾನು ಕೊಡೋದಿಲ್ಲ. ಮತ್ತು ಕೊಟ್ಟದ್ದು ಯಾರು ಗೊತ್ತಾ? ಆ ಸ್ವಂತ ಹಣ ಅಂತ ಧರ್ಮರಾಜನ ಹತ್ರ ಮತ್ತೆ ಅರ್ಜುನನ ಹತ್ರ ಸ್ವಲ್ಪ ಸ್ವಲ್ಪ ಇತ್ತಂತೆ. ಇದು ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ? ಬ್ರಾಹ್ಮಣರಿಗಾದ್ರೆ ಪಾದ ಪ್ರಕ್ಷಾಲನೆ ಆದ್ರೂ ಸಿಗ್ತಾ ಇತ್ತು, ಅವ್ರು ಎಲ್ಲಿ ಹೋಗಿದ್ದಾರೆ, ಹೆಂಗೆ ಸಿಕ್ಕಿದ್ದು ಗೊತ್ತಿಲ್ಲ. ಅಂತ ಸ್ವಂತ ಹಣ ಇತ್ತಂತವ್ರದ್ದು. ಆ ಸ್ವಂತ ಹಣವನ್ನ ಧರ್ಮರಾಜ ಮತ್ತೆ ಅರ್ಜುನ ಅವನಿಗೆ ಕೊಟ್ಟು, ಧೃತರಾಷ್ಟ್ರನಿಗೆ ಕೊಟ್ಟು ಕಳಿಸಿದ್ದು. ಇಷ್ಟು ಮಾತ್ರ ಅಲ್ಲ ಭೀಮನದ್ದು. ಭೀಮಸೇನನ ಸ್ವಾರಸ್ಯದ ಸಂಗತಿಯನ್ನು ಹೇಳಿದರೆ, ಯುದ್ಧ ಮುಗಿದಾದ ಮೇಲೆ ಈ ಧೃತರಾಷ್ಟ್ರನ ಕೂತ್ಕೊಳ್ಳುವ ಕೋಣೆ ಇರುತ್ತದಲ್ಲ, ಆ ಕೋಣೆ ಪಕ್ಕದಲ್ಲಿ ಇವ ನಡ್ಕೊಂಡು ಹೋಗುವಾಗ, ಭೀಮಸೇನ ನಡ್ಕೊಂಡು ಹೋಗುವಾಗ ಅವನಿಗೆ ಕೇಳುವ ಹಾಗೆ ಗಟ್ಟಿ ಹೇಳುವುದಂತೆ. ನಕುಲ ಸಹದೇವರ ಹತ್ರ ಮತ್ತೆ ಅಲ್ಲಿದ್ದಂಥ ಸೈನಿಕರ ಹತ್ರ, ಭಟರ ಹತ್ರ ಎಲ್ಲ ಗಟ್ಟಿಯಾಗಿ ಭೀಮ ಹೇಳೋದಂತೆ, ನೋಡು, ಈ ಕುರುಡನ 100 ಮಂದಿ ಮಕ್ಕಳನ್ನ ಇದೇ ಭೀಮಸೇನನ ಭುಜ ಜಜ್ಜಿ ಜಜ್ಜಿ ಕೊಂದದ್ದು ಅಂತ. ಅವನಿಗೆ ಕೇಳಬೇಕು, ಕಣ್ಣಿಲ್ಲ ಅವನಿಗೆ ಕೇಳಬೇಕು ಅಂತ. ಯಾಕೆ? ನಮಗೂ ಕಾಣ್ತದೆ ಹಿಂಗೆ ಹೇಳ್ಬೋದ ಪಾಪ, ಆ ಮುದುಕ ಆ ಪ್ರಾಯದಲ್ಲಿ ಎಷ್ಟು ಸಂಕಟ ಆಗ್ಲಿಕ್ಕಿಲ್ಲ. ಆದರೆ ಭೀಮನ ಉದ್ದೇಶ ಏನಿತ್ತು ಗೊತ್ತಾ? ಹಿಂಗಾದ್ರೂ ಅವನಿಗೆ ವೈರಾಗ್ಯ ಬರಲಿ ಅಂತ. ಹೇಗಾದ್ರೂ ವೈರಾಗ್ಯ ಬರಲಿ, ಬರ್ತಾನೆ ಇರಲಿಲ್ಲ. ಬಂದದ್ದು ಯಾವಾಗ ಹೇಳಿದ್ರೆ, ಈ ವಿದುರನ ಮಾತು ಕೇಳಿ ಆದಮೇಲೆ. ಇಷ್ಟು ಆ ಬ್ರಾಹ್ಮಣರ ಸಮಾರಾಧನೆಯನ್ನು ಮುಗಿಸಿದ ಆ ಪುಣ್ಯಾತ್ಮ ಮತ್ತೆ ತೆರಳುವಂಥ ಸಂದರ್ಭದಲ್ಲಿ ಇಡೀ ಒಂದು ರಾಜ ನೋಡಿ, ಈ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರಬೇಕು, ನಮ್ಮ ಎಲ್ಲ ಆವೇಶ ಎಳಿತದೆ. ಆ ಧೃತರಾಷ್ಟ್ರ ಸಾಮ್ರಾಟವ ಇಡೀ ಪ್ರಜಾಕೋಟಿಯ ಮುಂದೆ 2 ಕೈಗಳನ್ನು ಮೇಲಕ್ಕೆತ್ತಿ, ನನ್ನಿಂದ ಅನೇಕಾನೇಕ ಅಪರಾಧ ನನ್ನ ವತಿಯಿಂದ, ನನ್ನ ಮಕ್ಕಳ ವತಿಯಿಂದ ನಡೆದಿರ್ಬೋದು, ಆದರೆ ನೀವೆಲ್ಲ ನನ್ನನ್ನು ಕ್ಷಮಿಸ್ತೀರಿ, ನನ್ನ ಹಿಂದಿನವರ ಮಹಾತ್ಮೆಯನ್ನು ಕಂಡು ನೀವೆಲ್ಲ ನನ್ನನ್ನು ಕ್ಷಮಿಸ್ತೀರಿ ಅನ್ನುವಂತಹ ಭಾವದಿಂದ ಇಗೋ ಈ ಧೃತರಾಷ್ಟ್ರ ಈ ಹಸ್ತಿನಾವತಿಯಿಂದ ಹೊರಡ್ತಾ ಇದ್ದಾನೆ. ನೀವೆಲ್ಲ ಅಪ್ಪಣೆ ಕೊಡಿಯಲ್ವಾ ಅಂತ ಪ್ರಜಾಕೋಟಿಯ ಮುಂದೆ ಕೈ ಮುಗಿದು ಕೇಳಿ ಹೊರಟ ಧೃತರಾಷ್ಟ್ರ ಅಂತ. ಎಂಥ ಕತೆ, ಏನು ಅದ್ಭುತ! ಇಷ್ಟೆಲ್ಲ ಆಗ್ತದೆ. ಆ ವಿದುರನ ಮಾತು ಅನ್ನುವಂಥದ್ದು ಎಫೆಕ್ಟಿವ್ ಆಗ್ತದೆ. ಅದಾಯಿತು. ಇಲ್ಲಿ ಏನಾಗಿದೆ ಹೇಳಿದರೆ, ಧರ್ಮರಾಜನಿಗೆ ಕೃಷ್ಣ ಹೋಗುವುದಕ್ಕಿಂತ ಮುಂಚೆ ಆದದ್ದು ಕಥೆ ಇದು ಕೂಡ. ಧರ್ಮರಾಜ ಅವನಿಗೆ ಒಂದೇ ಸಂಶಯ, ತಾನು ಅವಸರ ಪಟ್ಟು ಈ ಯುದ್ಧ ಆದದ್ದು, ತಾನು ಒಬ್ಬ ಬೇಡ ಅಂತ ಹೇಳಿದರೆ ಯುದ್ಧ ಆಗ್ತಾ ಇರಲಿಲ್ಲ. ಈ ತಾನು ಒಪ್ಪಿಗೆ ಕೊಟ್ಟ ಹಿನ್ನೆಲೆಯಲ್ಲಿ ತನ್ನ ಬಂಧುಗಳ ಸಂಹಾರದ
ಆ ಕಲೆಯಲ್ಲಿ ನಾನು ಕೂರಬೇಕಾದಂತಹ ದುಸ್ಥಿತಿ ಬಂತು ಅಂತ ಇದು ಧರ್ಮರಾಜನಿಗೆ ಸಂಶಯ. ಸುಮಾರು ಸರ್ತಿ ಕೃಷ್ಣ ಹೇಳಿದ್ದ, ಅಲ್ಲಯ್ಯ ನಾವೇನು ಬೇಕು ಅಂತ ಅವರನ್ನು ಕೊಂದದ್ದ, ದಾಯಾದಿಗಳಾಗಿರ್ಬೋದು ಅವರನ್ನು ಬೇಕು ಅಂತ ಕೊಂದದ್ದ, ಧರ್ಮದ ಹಿನ್ನೆಲೆಯಲ್ಲಿ ನಡೆದಂತಹ ಯುದ್ಧ ಇದು. ಆದ್ದರಿಂದ ನಿನ್ನ ತಪ್ಪಿಲ್ಲ, ನಮ್ಮದೇನು ಆವೇಶದ ಯುದ್ಧ ಅಲ್ಲ, ನಮ್ಮದು ಸ್ವಾರ್ಥಕ್ಕಾಗಿ ಮಾಡಿದ ಯುದ್ಧ ಅಲ್ಲ, ಆದ್ದರಿಂದ ನೀನು ಇದರ ಬಗ್ಗೆ ಸಂಶಯ ಪಡುವುದು ಸಲ್ಲ ಅಂತ ಕೃಷ್ಣ 1000 ಸರ್ತಿ ಹೇಳಿದ್ದ ನೋಡಿ. ಆದರೂ ಅವನಿಗೆ ಸಂಶಯ ಹೋಗಲೇ ಇಲ್ಲ. ಮತ್ತು ಕೃಷ್ಣ ಏನು ಮಾಡ್ತಾನೆ ಗೊತ್ತಾ, ಈಗ ಒಂದು ಕೆಲಸ ಅಂತ ಹೇಳಿ ಅವನನ್ನು ಕರ್ಕೊಂಡು, ನಿನಗೀಗ ಯಾರಪ್ಪ, ನಿನ್ನ ಪಕ್ಷದವರು ಯಾರು ಹೇಳಿದ್ರು ನೀನು ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಈಗೇನು ನಿನ್ನ ವಿರೋಧ ಪಕ್ಷದವನ ಬಾಯಲ್ಲೇ ಹೇಳಿಸಿದ್ರೆ ನಿನಗೆ ಸಮಾಧಾನ ಅಲ್ವಾ, ಸರಿ ಹಾಗಿದ್ರೆ ಬಾ ಅಂತ ಹೇಳಿ ಧರ್ಮರಾಜನನ್ನ ಮತ್ತೆ ಪಾಂಡವರನ್ನ ಎಲ್ಲರನ್ನ ಕರ್ಕೊಂಡು ಶರಶಯ್ಯೆಯಲ್ಲಿ ಮಲಗಿರತಕ್ಕಂತಹ ಭೀಷ್ಮಾಚಾರ್ಯರ ಹತ್ರ ಕೃಷ್ಣ ಕರ್ಕೊಂಡು ಹೋಗ್ತಾನೆ. ಇವು ಬರ್ಲಿಕ್ಕೆ ಕೇಳೋದಿಲ್ಲ ಧರ್ಮರಾಜ, ಅವರೇ ಬಿಟ್ಟದ್ದಲ್ಲ ಬಾಣ, ಆ ಬಾಣದಲ್ಲೂ ಮಲ್ಕೊಂಡಿದೆ ಈಗ ಆ ಜೀವ, ಇನ್ನೂ ಪ್ರಾಣ ಹೋಗಲಿಲ್ಲ, ಉತ್ತರಾಯಣದ ನಿರೀಕ್ಷೆಯಲ್ಲಿ ಇದೆಯೋ ಎಂಬಂತೆ ಆ ಜೀವ ಕಾಯ್ತಾ ಇದೆ. ಆಯ್ತಾ, ಅಲ್ಲಿಗೆ ಹೋದದ್ದಾಯ್ತು. ಅಲ್ಲಿ ಹೋಗಿ ನಿಮ್ಮ ಮೊಮ್ಮಗ ಇದ್ದಾನಲ್ಲ, ಭಾರಿ ಸಂಶಯ, ತಾನು ಅಧರ್ಮ ಮಾಡಿದೆ ಅಂತ ಹೇಳಿ ಸಂಶಯ ಸ್ವಲ್ಪ ನೀಗಿಸ್ಬೇಕಲ್ಲ, ನೀವೇ ಹೇಳಿ ಅವ ಮಾಡಿದ್ದು ಸರಿಯೋ ಅವ ಮಾಡಿದ್ದು ತಪ್ಪೋ ಏನು ಕತೆ ಅಂತ ನೀವೇ ಹೇಳಿ ಅಂತ ಹೇಳುವಾಗ ಭೀಷ್ಮಾಚಾರ್ಯರು ಆ ಅದ್ಭುತ ರಾಜಧರ್ಮಾನ್, ಸ್ತ್ರೀ ಧರ್ಮಾನ್, ಸಮಾಜ ಧರ್ಮಾನ್, ಎಲ್ಲ ಧರ್ಮಗಳನ್ನು ವಿಸ್ತಾರವಾಗಿ ಅವನಿಗೆ ಉಪದೇಶ ಕೊಟ್ಟು 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 ಕೊನೆಗೊಂದು ಮಾತು ಹೇಳ್ತಾರೆ ನೋಡಿ, ಅಯ್ಯ ನಿನ್ನೊಟ್ಟಿಗೆ ನಿನ್ನ ತಮ್ಮನೊಟ್ಟಿಗೆ ಇದ್ದಾನಲ್ಲ ಈ ಕೃಷ್ಣ, ಇವನನ್ನು ಯಾರು ಅಂತ ತಿಳ್ಕೊಂಡಿದ್ದೆ ನೀನು, ನಿನ್ನ ಬಂಧು ಅಂತಲೋ ಅಥವಾ ನಿನ್ನ ತಮ್ಮನ ಸಾರಥಿ ಅಂತಲೋ? ಈ ಕೃಷ್ಣ ಇದ್ದಾನಲ್ಲ ನಿನ್ನ ಬಂಧುವಲ್ಲಪ್ಪ, ಅವ ವಿಶ್ವಬಂಧು. ಈ ಕೃಷ್ಣ ಇದ್ದಾನಲ್ಲ ಅವ ನಿನ್ನ ತಮ್ಮನ ಸಾರಥಿ ಅಲ್ಲ, ಅವಾಗ ಈ ಪ್ರಪಂಚವನ್ನೇ ನಡೆಸ್ತಕ್ಕಂತಹ ಮಹಾಸಾರಥಿ. ಏನು ಕೃಪೆಯೋ ನಿಮ್ಮ ಮೇಲೆ ಆ ಭಗವಂತನಿಗೆ, ನಿಮ್ಮೊಟ್ಟಿಗೆ ಇದ್ದ ಅಲ್ವಾ, ನಿಮ್ಮನ್ನು ಯಾವತ್ತೂ ಕೆಳಗೆ ಬೀಳದಂತೆ ಕಾದ ಅಲ್ವಾ, ಎಂಥ ಕರುಣಾಮೂರ್ತಿ ಗೊತ್ತಾ ನಮ್ಮ ಕೃಷ್ಣ, ಅರ್ಥ ಮಾಡ್ಕೊ ನೀನು ಅಂತ ಭೀಷ್ಮಾಚಾರ್ಯರು ಸಾಯುವ ಹೊತ್ತಲ್ಲಿ ಮಾತನಾಡ್ತಾ ಇದ್ದಾರೆ. ಸುಳ್ಳು ಹೇಳಲಿಕ್ಕಿಲ್ಲ ಅಲ್ವಾ, ಸಾಯುವಾಗ ಯಾರು ಸುಳ್ಳು ಹೇಳೋದಿಲ್ಲ. ಅದರಿಂದ ಅವರು ಹೇಳ್ತಾರೆ, ನೋಡು ಏನು ಕರುಣಾಮೂರ್ತಿ, ಎಷ್ಟು ಭಕ್ತವತ್ಸಲ, ಭಕ್ತರ ಕಡೆಗೆ ಅವನ ವಾತ್ಸಲ್ಯ ಅನ್ನುವಂಥದ್ದು ಹರಿತದೆ ಅಂತ ಹೇಳಿದರೆ, ನಾನು ಒಂದು ಪ್ರತಿಜ್ಞೆ ಮಾಡಿದ್ದೆ, ಇದು ಅವರು ಹೇಳೋದು, ನಾನೊಂದು ಪ್ರತಿಜ್ಞೆ ಮಾಡಿದ್ದೆ. ಏನು ಪ್ರತಿಜ್ಞೆ ಗೊತ್ತಾ, ಯುದ್ಧ ರಂಗದಲ್ಲಿ ನಾನು ಕೃಷ್ಣನ ಕೈಯಲ್ಲಿ ಆಯುಧವನ್ನು ಹಿಡಿಸಿಯೇ ಹಿಡಿಸ್ತೇನೆ ಅಂತ. ಕೃಷ್ಣನೂ ಕೂಡ ಒಂದು ಪ್ರತಿಜ್ಞೆ ಮಾಡಿದ್ದ, ಏನು ಗೊತ್ತಾ, ಯುದ್ಧ ರಂಗದಲ್ಲಿ ತಾನು ಯಾವುದೇ ಅಸ್ತ್ರಶಸ್ತ್ರಗಳನ್ನು ಕೈಯಲ್ಲಿ ಹಿಡಿಯೋದಿಲ್ಲ ಅಂತ. ಒಂದು ಕಥೆಯಾಗಿದೆ. ಏನು ಹೇಳಿದರೆ, ಯುದ್ಧ ತೀರ್ಮಾನ ಆಗಿತ್ತಲ್ಲ, ಯುದ್ಧ ತೀರ್ಮಾನ ಆದ ಮೇಲೆ ಈ ಯಾದವರ ಪಕ್ಷವನ್ನು ತಮ್ಮ ಕಡೆಗೆ ಎಳ್ಕೊಳ್ಬೇಕು ಅಂತ ಹೇಳಿ ದುರ್ಯೋಧನನು ಕೂಡ ಸಂಕಲ್ಪ ಮಾಡ್ತಾನೆ. ದುರ್ಯೋಧನನು ಕೂಡ ಮತ್ತೆ ಬಲರಾಮ ಅವನ ಗುರು. ದುರ್ಯೋಧನನ ಗುರು ಯಾರು? ಬಲರಾಮ ಕೃಷ್ಣನಿಗಿಂತ ದೊಡ್ಡವ. ಆದ್ದರಿಂದ ಹೇಗಾದರೂ ಮಾಡಿ ಯಾದವ ಪಕ್ಷವನ್ನು ಎಳ್ಕೊಂಡ್ರೆ 10 ಲಕ್ಷ ಸೈನ್ಯ ಇತ್ತಂತವ್ರ ಹತ್ರ, ದೊಡ್ಡ ಮಟ್ಟದ ಸೈನ್ಯ ಸಿಗ್ತದೆ ಅಂತ ಹೇಳಿಕೊಂಡು ನಾರಾಯಣಿ ಸೈನ್ಯ ಹೇಗಾದರೂ ಮಾಡಿ ಕೃಷ್ಣನನ್ನು ಈ ಕಡೆಗೆ ಒಲಿಸ್ಕೊಳ್ಬೇಕು, ಯಾದವ ಪಕ್ಷವನ್ನು ಒಲಿಸ್ಕೊಳ್ಬೇಕು ಅಂತ ಹೇಳಿ ದುರ್ಯೋಧನನೂ ಹೋಗ್ತಾನೆ ಕೃಷ್ಣನ ಸಹಾಯ ಕೇಳಲಿಕ್ಕೆ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅರ್ಜುನನು ಕೂಡ ಹೋಗ್ತಾನೆ. ಕೃಷ್ಣ ಆಗ ಮಲ್ಕೊಂಡಿದ್ದ. ದುರ್ಯೋಧನ ಹೋಗ್ತಾನೆ, ತಲೆ ಹತ್ರ ಬರ್ತಾನೆ. ಅರ್ಜುನ ಬಂದವ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಕಾಲನ ಬುಡದಲ್ಲೇ ನೋಡ್ತಾ ಕೃಷ್ಣನನ್ನ ಕಾಲ ಕಳೀತಾ ಇದ್ದಾನೆ. ಕಾಲ ಬುಡದಲ್ಲಿ ಕಾಲ ಕಳೆದ ಅರ್ಜುನ. ಕೃಷ್ಣ ಕಣ್ಣು ಬಿಟ್ಟಾಗ ನೇರ ನೋಡೋದಲ್ವ ನಾವು, ಕಣ್ಣು ಬಿಟ್ಟಾಗ ಹಿಂಗೆ ನೋಡುವಾಗ ಅರ್ಜುನ ಏನು ಬಂದದ್ದು? ಈ ದುರ್ಯೋಧನ ಹೇಳ್ತಾನೆ, ಫಸ್ಟ್ ಬಂದದ್ದು ಕೃಷ್ಣ ನಾನು. ಹೌದಲ್ಲ? ದುರ್ಯೋಧನ ಕೂಡ ಇದ್ದಾನೆ. ಏನಪ್ಪ ಏನು ಬಂದ್ರಿ? ಇಬ್ಬರು ಕೂಡ ಪ್ರಸ್ತಾವ ಮಾಡ್ತಾರೆ, ಕೃಷ್ಣ ಯುದ್ಧಕ್ಕೆ ನಿನ್ನ ಸಹಾಯ ಬೇಕು ಅಂತ. ಆಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ಏನು ಗೊತ್ತಾ, ಈ ಭೀಷ್ಮರ ಈ ಮಾತಿಗೆ ಇದು ಮುಖ್ಯ ಆಗ್ತದೆ. ಏನು ಮಾತು ಹೇಳ್ತಾನೆ ಕೃಷ್ಣ ಹೇಳಿದರೆ, ನೋಡಯ್ಯ, 2 ನಿಮ್ಮ ಎದುರು ಆಯ್ಕೆಗಳಿವೆ. ಈ 2 ಆಯ್ಕೆಯನ್ನು ಯಾವುದನ್ನು ಬೇಕಿದ್ರೂ ನೀವು ಆರಿಸ್ಬೋದು. ಒಂದು ಆಯ್ಕೆ ಏನು ಗೊತ್ತಾ, 10 ಲಕ್ಷ ನಾರಾಯಣಿ ಸೈನ್ಯ ಒಂದು ಆಯ್ಕೆ. 2ನೇ ಆಯ್ಕೆ ನೀವು ಆರಿಸ್ಬೋದಂತಹ ಮತ್ತೊಂದು ಯಾವುದು ಅಂತ ಹೇಳಿದರೆ, ಯಾವುದೇ ಅಸ್ತ್ರಶಸ್ತ್ರಗಳನ್ನು ಧರಿಸದ ನಿರಾಯುಧನಾದ ನಾನು ಕೃಷ್ಣ. ಇದು 2ರಲ್ಲಿ ಯಾವುದನ್ನು ಬೇಕಿದ್ರೂ ನೀವು ಆರಿಸ್ಬೋದು ಅಂತ. ಆದರೆ ಆರಿಸುವ
ಅವಕಾಶದಲ್ಲಿ ಮೊದಲ ಅವಕಾಶ ಯಾರಿಗೆ ಹೇಳಿದರೆ ಅರ್ಜುನನಿಗೆ ಅಂತ. ಇವನಿಗೆ ದುರ್ಯೋಧನನಿಗೆ ಉಂಟಲ್ಲ, ಒಳಗೆ ತುರಿಲಿಕ್ಕೆ ಪ್ರಾರಂಭ ಆಗ್ತದೆ. ಎಲ್ಲಾದ್ರೂ ಈ ಅರ್ಜುನ 10 ಲಕ್ಷ ಸೈನ್ಯ ಕೇಳಿದರೆ ನನ್ನ ಕತೆ ಏನು ಅಂತ ಅವನಿಗೆ ಕೌಂಟು ನಂಬರೇ ಮುಖ್ಯ. ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ ಅಲ್ವಾ. ತನ್ನ ಕಡೆಗೆ ಹೆಂಗಾದರೂ ಸೈನ್ಯ ಬೆಳೆಸ್ಕೊಳ್ಬೇಕು, ಯುದ್ಧ ಮಾಡಬೇಕು, ಮತ್ತೆ ಪಾಂಡವರನ್ನ ಆ ಹಿನ್ನೆಲೆಯಲ್ಲೇ ಸೋಲಿಸ್ಲಿಕ್ಕಾಗೋದು ಅಂತ ತೀರ್ಮಾನ ಮಾಡಿದ್ದ ದುರಳವ. ಆದ್ರಿಂದ ಎಲ್ಲಾದ್ರೂ ಈ ಅರ್ಜುನ ಕೇಳಿದರೆ ಏನು ಮಾಡೋದೀಗ ಅಂತ ಭಾರಿ ಚಡಪಡಿಕೆಯಲ್ಲಿದ್ದಾನೆ. ಆಗ ಅರ್ಜುನ ಹೇಳ್ತಾನೆ, ಕೃಷ್ಣ ನಮಗೆ ಲಕ್ಷ ಸೈನ್ಯಗಳೆಲ್ಲ ಅದೆಲ್ಲವೂ ನಮಗೆ ಅಲಕ್ಷ್ಯ, ಅದೆಲ್ಲ ಬೇಡ, ನನಗೆ ನೀನು ಬೇಕು, ನೀನು ಬರಬೇಕು, ನೀನು ನಮ್ಮ ಕಡೆ ಇರಬೇಕು ಅಂತ. ಬಹಳ ಖುಷಿ ಆಗ್ತದೆ ನೋಡಿ ದುರ್ಯೋಧನನಿಗೆ. ಅಬ್ಬಾ ಒಳ್ಳೇದಾಯ್ತು ಅಂತ ಹೇಳಿ ಬಹಳ ಸುಭಗನಾಗಿ ಹೇಳ್ತಾನೆ, ಅರ್ಜುನ ಬಿಟ್ಟದ್ದು ನನಗೆ ಸಾಕು ಕೃಷ್ಣ, ಅವನು ಬೇಕಿದ್ದದೇ, ಅರ್ಜುನ ಬಿಟ್ಟದ್ದು ನನಗೆ ಸಾಕು ಕೃಷ್ಣ ಅಂತ ಹೇಳಿ. ಅದರಿಂದ ಏನಾಯ್ತು ಹೇಳಿ, ಕೃಷ್ಣನೇ ಒಪ್ಕೊಂಡಾಗ ಆಯ್ತು. ಏನು, ಯಾವುದೇ ಅಸ್ತ್ರಗಳನ್ನು ಯಾವುದೇ ಶಸ್ತ್ರಗಳನ್ನು ತಾನು ಯುದ್ಧರಂಗದಲ್ಲಿ ಪ್ರಯೋಗ ಮಾಡೋದಿಲ್ಲ ಅಂತ. ಆದ್ರಿಂದಲೇ ಅವ ಅರ್ಜುನನ ರಥಕ್ಕೆ ಸಾರಥಿಯಾದದ್ದವ. ಅಸ್ತ್ರ ಬಿಡ್ಲಿಕ್ಕೆ ಬರುವುದಿಲ್ಲ ಅಂತಲ್ಲ ಕೃಷ್ಣನಿಗೆ, ಬ್ರಹ್ಮಾಸ್ತ್ರವೇ ಯಾರ ಮುಂದೆ ಶರಣು ಹೊಂದುತ್ತದೆ ಅಂಥ ಕೃಷ್ಣ ಅವನಿಗೇನು ಅಸ್ತ್ರಶಸ್ತ್ರ ಬಿಡ್ಲಿಕ್ಕೆ ಕಷ್ಟ. ಆದರೆ ಅವನೇ ತೀರ್ಮಾನ ಮಾಡಿಕೊಂಡ. ಆ ಹಿನ್ನೆಲೆಯಲ್ಲಿ ಈಗ ಸಮಸ್ಯೆ ಆದದ್ದೇನು ಹೇಳಿ, ಭೀಷ್ಮರು ಅವನ ಕೈಯಲ್ಲಿ ಅಸ್ತ್ರ ಹಿಡಿಸೋದು ಅಂತ ತೀರ್ಮಾನ ಮಾಡಿದ್ರು. ಕೃಷ್ಣ ಸ್ವಯಂ ತಾನು ಅಸ್ತ್ರಶಸ್ತ್ರವನ್ನು ಧಾರಣೆ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ಇವರಿಬ್ಬರಲ್ಲಿ ಯಾರ ಪ್ರತಿಜ್ಞೆ ಸತ್ಯ ಆಯಿತು? ಭೀಷ್ಮರು ಏನು ಹೇಳ್ತಾರೆ ಗೊತ್ತಾ ಧರ್ಮರಾಜನ ಹತ್ರ, ನನ್ನ ಪ್ರತಿಜ್ಞೆ ಸತ್ಯ ಆದಂತಾಯಿತು ಕೃಷ್ಣ, ಅರ್ಜುನ, ಧರ್ಮರಾಜ ಅಂತ ಹೇಳ್ತಾರೆ ಭೀಷ್ಮರು. ಒಂದು ಸಂದರ್ಭಕ್ಕಾಗುವಾಗ ಭೀಷ್ಮರು ನೋಡಿ, ರಣರಂಗದ ಯುದ್ಧ 10 ದಿವಸ, ಫಸ್ಟ್ 10 ಡೇಸ್ ಅವರದ್ದು ಕಾರ್ಬಾರ್, ಮತ್ತೆ ಕರ್ಣ ಬಂದದ್ದು. ಆದ್ದರಿಂದ ಏಕ್ದಮ್ ಬಾಣ ಬಿಡ್ತಾ ಇದ್ದಾರೆ ಅರ್ಜುನನ ಮೇಲೆ. ಅರ್ಜುನನಿಗೆ ಅದನ್ನ ಏನು ಹೇಳಿ ವಿರೋಧ ಮಾಡ್ಲಿಕ್ಕೆ ಆಗ್ತದೆ, ಆದರೆ ಬೇಕು ಅಂತ ಎಲ್ಲೆಲ್ಲಿ ಬಿಡ್ತಾ ಇದ್ದಾನೆ ಅರ್ಜುನ. ಬಾಣ ಸರಿಕಟ್ಟು ಬಿಡ್ತಾ ಇಲ್ಲ, ಅವರು ಬಿಟ್ಟ ಬಾಣಕ್ಕೆ ಪ್ರತಿ ಬಾಣವನ್ನು ಬಿಡ್ತಾ ಇಲ್ಲ. ಕೃಷ್ಣ ನೋಡ್ತಾನೆ, ಈ ಮಾಣಿ ಬೋಡೊಂದು ಗೊಬ್ಬೊಂದುಂಡು ಗೊತ್ತಾಯಿತು ಕೃಷ್ಣನಿಗೆ. ಕೃಷ್ಣ ಏನು ಹೇಳ್ತಾನೆ, ಯುದ್ಧ ಸರಿ ಮಾಡು, ಬಿಡು, ಭೀಷ್ಮರಿಗೆ ಬಿಡು ಬಾಣವನ್ನು. ಈ ಎಂಥದ್ದು ಹೇಳಿದರೂ ಕೂಡ ಅರ್ಜುನನಿಂದ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದು ಕೃಷ್ಣ ಬಂದಾಗ, ಆಗ ಕೃಷ್ಣ ಸಿಟ್ಟಿನಿಂದ, ಅಷ್ಟೊತ್ತಿಗೆ ಏನಾಗ್ತದೆ ಹೇಳಿದರೆ ಭೀಷ್ಮರು ಬಿಟ್ಟಂತಹ ಬಾಣಗಳು ಕೂಡ ಕೃಷ್ಣನ ಕವಚವನ್ನು ಭೇದಿಸುವಂತ ಆಗ್ತದಂತೆ. ಇದಕ್ಕೆ ಬೇರೆ ಹಿನ್ನೆಲೆ ಇದೆ, ಬೇಡಿ, ಭೇದಿಸುವಂತ ಆಗ್ತದೆ, ರಕ್ತ ಬಂದಂತಾಗ್ತದೆ. ಇದೆಲ್ಲ ಆಗುವಂಥ ಸಂದರ್ಭದಲ್ಲೇ ರೊಚ್ಚಿಗೆದ್ದಂತಹ ರೀತಿಯಲ್ಲೋ ಎಂಬಂತೆ ಕೃಷ್ಣ ರಥದಿಂದ ಕೆಳಗೆ ಧುಮುಕಿ ಅಲ್ಲೇ ಇದ್ದಂತಹ ಒಂದು ರಥಚಕ್ರವನ್ನು ಹಿಡ್ಕೊಂಡು, ಇವತ್ತು ಭೀಷ್ಮರನ್ನು ನಾನು ಪೂರೈಸಿಯೇ ಸಿದ್ಧ, ಅವರನ್ನು ಮುಗಿಸಿಯೇ ಸಿದ್ಧ ಅಂತ ಹೇಳಿ ಹೊರಡುವ ಸಂದರ್ಭದಲ್ಲಿ ದಮ್ಮಯ್ಯ ಅಂತ ಕಾಲು ಹಿಡಿತಾನಂತೆ ಅರ್ಜುನ. ಹಂಗೆ ಕಾಲು ಹಿಡಿದಾಗ 8-10 ಹೆಜ್ಜೆ ಕೃಷ್ಣ ಮುಂದಕ್ಕೆ ಹೋಗಿದ್ದ ಅಂತ. ಅಂದ್ರೆ ಏನಾಯ್ತು ಹೇಳಿ, ಅಸ್ತ್ರ ಹಿಡಿಸಿ ಬಿಟ್ರಲ್ಲ. ಇದು ಹೇಳಿದ್ದು ಭೀಷ್ಮರು. ಹಾಗಿದ್ರೆ ಕೃಷ್ಣ ಪ್ರತಿಜ್ಞೆ ಸುಳ್ಳಾಯ್ತಲ್ಲ, ನನ್ನ ಪ್ರತಿಜ್ಞೆ ಸತ್ಯ ಆಯ್ತಲ್ಲ, ಕೃಷ್ಣನ ಪ್ರತಿಜ್ಞೆ ಸುಳ್ಳಾಗಲಿಲ್ಲ. ಇದು ಬೇರೆಯೇ ಅದರದ್ದೊಂದು ಹಿನ್ನೆಲೆ ಇದೆ ಬಿಡಿ. ಅಂತೂ ಏನಾಗ್ತದೆ, ಇದನ್ನು ಹೇಳ್ತವ್ರು ಏನು ಹೇಳ್ತಾರೆ ಗೊತ್ತಾ, ಕೃಷ್ಣ ನನ್ನ ಪ್ರತಿಜ್ಞೆಯನ್ನು ಯಾಕೆ ಸತ್ಯ ಮಾಡಿದ ಗೊತ್ತಾ, ತನ್ನ ಪ್ರತಿಜ್ಞೆ ಸುಳ್ಳಾದರೂ ಅಡ್ಡಿಲ್ಲ, ನನ್ನ ಪ್ರತಿಜ್ಞೆ ಸತ್ಯ ಆಗಬೇಕು. ಯಾಕೆ ಮಾಡಿದ್ರು ಗೊತ್ತಾ, ಯಾಕೆ ಹೇಳಿದರೆ, ನಾನು ಭೀಷ್ಮ ಕೃಷ್ಣನ ಅಂತರಂಗ ಭಕ್ತ. ಕೃಷ್ಣ ತನ್ನ ಭಕ್ತರ ಪ್ರತಿಜ್ಞೆಯನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ತನ್ನ ಸ್ವಯಂ ಪ್ರತಿಜ್ಞೆಯನ್ನು ಬೇಕಿದ್ರೆ ಸುಳ್ಳು ಮಾಡಿಯಾನು. ಅಂಥ ಕೃಷ್ಣ ಇವನನ್ನು ಸಾಮಾನ್ಯ ಅಂತ ತಿಳ್ಕೊಂಡಿದ್ದೀಯಾ, ಇವ ಸಾಮಾನ್ಯ ಅಲ್ಲ ಅಂತ ಹೇಳ್ತಾ ಕೃಷ್ಣ ಕಣ್ಣೆದುರಲ್ಲೇ ಇದ್ದಾನೆ. ಕಣ್ಣೆದುರಲ್ಲೇ ಇದ್ದಂಥ ಕೃಷ್ಣನನ್ನು ನೋಡ್ತಾ ಪ್ರಾಣ ಬಿಟ್ಟಿದ್ರೂ ಕೃಷ್ಣ ಧಾಮ ಪ್ರಾಪ್ತ ಆಗ್ತಾ ಇತ್ತು. ಕೊನೆಯ ಸಂದರ್ಭದಲ್ಲೂ ಕಣ್ಣು ಮುಚ್ಚುತ್ತಾರಂತೆ. ಕಣ್ಣು ಮುಚ್ಚುವಾಗ ಕೃಷ್ಣನ ಆ ರೂಪ ಕಣ್ಮರೆಯಾಗ್ತದೆ. ಮತ್ತು ಪುನಃ ವಾಪಸ್ ದ್ಯುಲೋಕಕ್ಕೆ ಹೋಗುವಂತಹ ಸ್ಥಿತಿ ಭೀಷ್ಮಾಚಾರ್ಯರಿಗೆ ಬಂತು. ಕಣ್ಣ ಎದುರಲ್ಲೇ ಕೃಷ್ಣ ಇದ್ದ, ಅವನನ್ನು ನೋಡಿಕೊಂಡು ಪ್ರಾಣ ಬಿಡ್ತಾ ಇದ್ರೂ ವೈಕುಂಠ ಸಿಗ್ತಾ ಇತ್ತು. ಅದಾಗಲಿಲ್ಲ. ಆ ಪ್ರಾಣ ಬಿಡುವ ಸಂದರ್ಭದಲ್ಲಿ ಕಣ್ಣು ಮುಚ್ಚಿದಾಗ ಕೃಷ್ಣನ ಚಿತ್ರಣ ಹೋಯ್ತು ಕಣ್ಣು ಮುಂದಿಂದ, ವೈಕುಂಠ ಸಿಗಲಿಲ್ಲ, ತನ್ನ ಧಾಮ ಪ್ರಾಪ್ತ ಆಯಿತು. ನಮ್ದು ಆಲೋಚನೆ ಮಾಡಿಕೊಳ್ಳಿ ಅಂತ ಶಾಸ್ತ್ರಕಾರರು ಹೇಳುತ್ತಾರೆ. ನಮ್ದು ಆಲೋಚನೆ ಮಾಡಿಕೊಳ್ಳಿ. ನಮಗೆ ಕ್ಯಾಲೆಂಡರಲ್ಲಿದ್ದ ಕೃಷ್ಣನೂ ಸರಿಗಟ್ಟು ಬರೋದಿಲ್ಲ ಕಣ್ಣಿಗೆ. ಭೀಷ್ಮಾಚಾರ್ಯರು ಎಂಥವ್ರಿ, 800 ವರ್ಷ ಬದುಕಿದ ಮಹಾನುಭಾವ, ಮಹಾನ್ ತಪಸ್ವಿ, ಮಹಾನ್ ಬ್ರಹ್ಮಚಾರಿ. ತನ್ನ ತಂದೆಗೋಸ್ಕರ
ತಂದೆಗೆ ಮದುವೆ ಮಾಡಿಸಿದ ಮಹಾನುಭಾವ. ಏನೇನು ಅದ್ಭುತ ಸಾಮರ್ಥ್ಯ! ಅಂಥ ಮಹಾನುಭಾವನಿಗೆ ಕೊನೆ ಕ್ಷಣದಲ್ಲಿ ಕೃಷ್ಣ ಕಣ್ಮರೆಯಾಗ್ತಾನೆ ಹೇಳಿದರೆ ಸಾಮಾನ್ಯರ ಪಾಡೇನು ಅನ್ನುವಂಥದ್ದು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು ಅಂತ ಶಾಸ್ತ್ರಕಾರರು ನಮಗೆ ಬಿಟ್ಟರು. ಆಯ್ತಲ್ಲ, ಎಲ್ಲ ಆಯಿತು. ಕೃಷ್ಣ ಹಸ್ತಿನಾವತಿಗೆ ತೆರಳಿ ಆಯಿತು. ಕೃಷ್ಣ ತೆರಳಿದ ನಂತರ ಒಂದಷ್ಟು ಅಪಶಕುನಗಳನ್ನು, ಹೋದ ಸ್ವಲ್ಪ ದಿವಸದ ನಂತರ ಒಂದಷ್ಟು ಅಪಶಕುನಗಳನ್ನು ಧರ್ಮರಾಜ ನೋಡ್ತಾ ಇದ್ದಾನೆ. ಅಯ್ಯೋ, ಬೆಂಕಿ ಅಲ್ಲಿ ಹೋಮದ ಕುಂಡದಲ್ಲಿ ಬೆಂಕಿ ಸರಿಕಟ್ಟು ಉರಿತಾನೇ ಇಲ್ಲಂತೆ. ಚಂಡಿ ಕಣಕಜಾನ ಅಂತ ಹೇಳ್ತೀರಿ, ಹಾಗೇನಿಲ್ಲ, ಸರಿಕಟ್ಟಿದೆ, ಎಲ್ಲವೂ ಕೂಡ ಸರಿಯಾಗಿದೆ. ಬಟ್ ಬೆಂಕಿ ಬರ್ತಾ ಇಲ್ಲ. ನದಿಗಳ ನೀರು ಅನ್ನುವಂಥದ್ದು ಕಶ್ಮಲಾಗಿದೆ. ಎಲ್ಲ ದನಗಳ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ನರಿಗಳು ಕಾಡನ್ನ ಬಿಟ್ಟು ಊರಿಗೆ ಬಂದು ನರರನ್ನ ಕಂಡು ನರಿಗಳು ಬೊಗಳ್ತಾ ಇವೆ, ಕೂಗ್ತಾ ಇವೆ. ನಾಯಿಗಳು ರಾಜನನ್ನ ದಿಟ್ಟಿಸಿ ನೋಡ್ತಾ ಬೊಗಳ್ತಾ ಇದಕ್ಕೆ ಮನ್ಯಗೆ ತೇರು ಮಹೋತ್ಪಾತೈ ನೂನಂ ಭಗವತಾಪದೈ. ಅವ ಯೋಚನೆ ಮಾಡ್ತಾನೆ, ಎಂಥದೋ ಹೆಚ್ಚು ಕಡಿಮೆ ಆಗಿದೆ ಅಂತ. ಏನೂ ಆಗಬಾರದ್ದಾಗಿದೆ. ಏನಾಗಿದೆ? ಅರ್ಜುನನ್ನ ಕಳಿಸಿದ್ದಾಯ್ತು. ಅರ್ಜುನ ಹೋಗಿ 7 ದಿವಸ ಆಗಿದೆ. ಇವನಿಗೆ 7 ಕಲ್ಪ ಆಗಿದೆಯೋ ಏನೋ ಎಂಬಂತ ಆಗ್ತಾ ಉಂಟು ಧರ್ಮರಾಜನಿಗೆ. ಬರಲೇ ಇಲ್ಲ ಅರ್ಜುನ. ಒಂದು ದಿವಸ ಅರ್ಜುನ ಬರ್ತಾನೆ. ಅರ್ಜುನ ಬಂದ. ಅರ್ಜುನನನ್ನ ಕಂಡವ ಧರ್ಮರಾಜ ಕೇಳ್ತಾನೆ, ಏನು ಅರ್ಜುನ, ಇಷ್ಟು ಬಾಡಿದ ಮುಖ, ಇಷ್ಟು ಡಲ್ಲಿದ್ದಿ, ಯಾವತ್ತೂ ಹಿಂಗಿರ್ಲಿಲ್ಲ ನೀನು, ಏನಾಯ್ತು ಅರ್ಜುನ ಅಂತ ಕೇಳ್ತಾನೆ. ಅರ್ಜುನ ಹೇಳ್ತಾನೆ, ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಏನಮೇ ಅಪಹೃತಂ ತೇಜೋ ದೇವ ವಿಸ್ಮಾಪನಂ ಮಹತ್ ಅಂತ ಹೇಳ್ತಾನೆ. ಅಣ್ಣ, ಶ್ರೀಹರಿ ನಮಗೂ ಮೋಸ ಮಾಡಿದ. ಏನು ಮೋಸ ಮಾಡಿದ? ದುಡ್ಡು ಗೆದ್ದಂತೇನ ಜನ್ನ, ಕೊಳ್ತಾನೆ ಇದ್ದೇನ ಜನ್ನ, ಅದೇನೂ ಅಲ್ಲ. ನಮಗೆ ಸರ್ವಸ್ವವೂ ಆದ, ನಮಗೆ ಬಂಧುವಾದ ಆ ವಿಶ್ವ ಬಂಧು ಇವತ್ತು ಒಂದು ಮಾತು ನಮಗೆ ಹೇಳದೆ ಭೂಮಿಯನ್ನು ಬಿಟ್ಟು ಹೋದ. ಅಣ್ಣ, ವಂಚಿತೋಹಂ ಮಹಾರಾಜ ಹರಿಣಾ ಬಂಧುರೂಪಿಣ. ನಮಗೂ ಬಂಧುವಾಗಿದ್ದ, ಬಿಟ್ಟು ಹೋದ. ಆಯ್ತಾ? ಅವ ಹೇಳ್ತಾನೆ, ಏನಮೇ ಅಪಹೃತಂ ತೇಜ. ಏನಾಗಿದೆ ಹೇಳಿದರೆ, ದೇವತೆಗಳೂ ಕೂಡ ವಿಸ್ಮಯ ಪಡ್ತಕ್ಕಂತಹ ನನ್ನ ತೇಜಸ್ಸೇನಿದೆ ಅದು ಇವತ್ತು ನಾನು ಕಳ್ಕೊಂಡೆ ಅಂತ ಅರ್ಜುನನಿಗೆ ನಿಜವಾಗಿ ಅರ್ಥ ಆದದ್ದು ಆವಾಗ. ಅವನೊಂದು ಕತೆ ಹೇಳ್ತಾನೆ ನೋಡಿ. ಏನು ಕತೆ ಗೊತ್ತಾ? ಅಣ್ಣ, ಕೃಷ್ಣ ಹೊರಟು ಹೋದ. ಅದಕ್ಕಿಂತ ಮುಂಚೆಯೇ ಸಂಕಲ್ಪ ಮಾಡಿ ಬಲರಾಮ ಹೊರಟಿದ್ದ. ಅವನ ಅಷ್ಟಮಹಿಷಿಯರು ಕೂಡ ಮತ್ತೆ ಹೊರಡುವಂಥದ್ದಾಯಿತು. ಅಳಿದುಳಿದ ಒಂದಷ್ಟು ಹೆಣ್ಣುಮಕ್ಕಳನ್ನ ಅವರಿಗೆ ರಕ್ಷೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ ನಾನು ಹಸ್ತಿನ ದ್ವಾರಕೆಯಿಂದ ಈಚೆ ಕಡೆಗೆ ಅವರನ್ನು ಕರ್ಕೊಂಡು ಬರ್ತಾ ಇದ್ದೆ. ಅಣ್ಣ, ಮಧ್ಯದಲ್ಲಿ ಒಂದು ಚಿಕ್ಕ ಕಾಡು, ಕಾಡನ್ನು ದಾಟಿ ನಾನು ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಅಣ್ಣ, ಕಾಡಿನ ಮಧ್ಯದಲ್ಲಿ ಕೆಲವೊಂದು ಕಾಡುಗಳ್ಳರು ನಮ್ಮನ್ನು ಅಡ್ಡ ಮಾಡಿದ್ರು. ನಾನು ಎಣಿಸಿದೆ, ಏನೇನು ಅಧಿರಥ ಮಹಾರಥರನ್ನ ಪುಡಿಗಟ್ಟಿದ ಅರ್ಜುನ ನಾನು. ಈ ಪುಡಿಗಳ್ಳರು ನನಗೆ ಯಾವ ಲೆಕ್ಕ ಅಂತ ಯೋಚನೆ ಮಾಡಿ ಅವರೊಡನೆ ಸೆಣಸಾಡಲಿಕ್ಕೆ ನಾನು ಶುರು ಮಾಡಿದೆ. ಸೆಣಸಾಡಿದ್ದಾಯಿತು, ಸೆಣಸಾಟ ಆಯಿತು ಆಯಿತು ಆಯಿತು, ಕೊನೆಗೆ ಸೋತದ್ದಾಯಿತು. ಯಾರು ಸೋತದ್ದು ಗೊತ್ತುಂಟ ಅಣ್ಣ? ಆ ಪುಡಿಗಳ್ಳರಲ್ಲ, ಜಗದೇಕ ವೀರನಾದಂತಹ ಈ ಅರ್ಜುನ ಸೋತ. ಅವ ಹೇಳ್ತಾನೆ, ಏನು ಗೊತ್ತಾ? ತದ್ವೈದನುಸ್ತಗಿಶವಃ. ಆವತ್ತು ರಣರಂಗದಲ್ಲಿ ಯಾವ ಬಾಣಗಿತ್ತೋ ಇವತ್ತೂ ಕೂಡ ಆ ಪುಡಿಗಳ್ಳರನ್ನ ನಾಶ ಮಾಡುವ ಸಂದರ್ಭದಲ್ಲಿ ಅದೇ ಗಾಂಡೀವ ಧನಸ್ಸು ನನ್ನ ಕೈಯಲ್ಲಿದ್ದದ್ದು. ಸಗಿಶವಃ, ಅಂಥದ್ದೇ ಬಾಣಗಳು ನನ್ನ ಹತ್ರ ಇದ್ದದ್ದು. ಸರತಃ, ಅದೇ ರಥ ಇದ್ದದ್ದಲ್ಲ, ರಥವು ಹೋಗಿದೆ. ಕೊನೆ ದಿವಸ ಕೃಷ್ಣ ಅರ್ಜುನನ ಹತ್ರ ಬೇಗ ಇಳಿಲಿಕ್ಕೆ ಹೇಳ್ತಾನೆ. ಮತ್ತು ತಾನು ಇಳಿತಾನೆ. ಅರ್ಜುನ ಕೇಳೋದಿಲ್ಲ. ಯಾಕೋ ಕೃಷ್ಣ, ನೀನು ಹೋಗಿ, ನಾನು ಬರ್ತೇನೆ ಅಂತ. ಕೃಷ್ಣ ಹೇಳ್ತಾನೆ, ಎಂಥದ್ದು ಎದುರು ಮಾತನಾಡೋದು ಬೇಡ, ಫಸ್ಟ್ ಇಳ್ಕೊಂಡು ಸೀದಾ ಹೋಗೋದು ನೀನು. ಒಂದು 20 ಹೆಜ್ಜೆ ಹೋದಾದ್ಮೇಲೆ ಮತ್ತೆ ನಾನು ಇಳಿತೇನೆ ಅಂತ. 20 ಹೆಜ್ಜೆ ಮುಂದಕ್ಕೆ ಹೋದಾದ್ಮೇಲೆ ಕೃಷ್ಣ ಇಳಿತಾನೆ. ಅರ್ಜುನ ನೋಡ್ತಾ ಇದ್ದಾನೆ. ಕೃಷ್ಣ ಕೆಳಗೆ ಬಂದಾದ ಕೂಡಲೇ ಆ ರಥ ಉಂಟಲ್ಲ, ಸೊಟ್ಟು ಭಸ್ಮೀಭೂತ ಆಗ್ತದೆ. ಆಗ ಅಲ್ಲಿ ಧ್ವಜದಲ್ಲಿ ಪ್ರಾಣದೇವರಿದ್ದರು, ಅವರು ಕೂಡ ಹೊರಟೋಗಿರ್ತಾರೆ. ಅದು ಎಲ್ಲ ಆದ ಹಿನ್ನೆಲೆಯಲ್ಲಿ ಇಡೀ ರಥ ಉಂಟಲ್ಲ ಭಸ್ಮೀಭೂತ ಆಗಿರ್ತದೆ. ಅದು ಏನು ಆಗ್ನೇಯ ಅಸ್ತ್ರ, ಏನು ಕರ್ಣ ಬಿಟ್ಟಂತಹ ಮಹಾ ಅಸ್ತ್ರಗಳು ಎಲ್ಲವೂ ಕೂಡ ಕೃಷ್ಣನ ಸನ್ನಿಧಾನ ಇದ್ದದ್ರಿಂದ ಕೆಲಸ ಮಾಡಲಿಲ್ಲ ನೋಡಿ. ಅರ್ಜುನ ಎಣಿಸಿದ್ದು ಇದೆಲ್ಲ ನಂದೇ ಪವರ್ ಅಂತ.
ಅವನಿಗೆ ಗೊತ್ತೇ ಇಲ್ಲ. ಕೃಷ್ಣಗಿದ್ದದ್ರಿಂದ ಏನೂ ಕೆಲಸ ಮಾಡಲಿಲ್ಲ. ಯಾವಾಗ ಕೃಷ್ಣ ಇಳಿತಾನೆ ಅದೆಲ್ಲವೂ ಕೆಲಸ ಮಾಡಿತ್ತಲ್ಲ ಸುಟ್ಟು ಭಸ್ಮೀಭೂತ ಆಗ್ತದೆ. ಕೃಷ್ಣ ಹೇಳ್ತಾನೆ ಅರ್ಜುನನ ಹತ್ರ, ನೀನು ಇದ್ದಿದ್ರೆ ಏನಾಗ್ತಾ ಇತ್ತು ಗೊತ್ತುಂಟ? ಯೋಚನೆ ಮಾಡು, ಅಸ್ಥಿ ಸಂಚಯನಕ್ಕೆ ಅಸ್ಥಿ ಸಿಗ್ತಾ ಇರಲಿಲ್ಲ, ಅಷ್ಟು ಕಷ್ಟ ಇತ್ತು ಪಂಚಾದಿಗೆ. ಆದ್ರಿಂದ ನಿನ್ನನ್ನು ಇಳಿ ಅಂತ ನಾನು ಹೇಳಿದ್ದು ಅಂತ ಹೇಳಿದ. ಅದರಿಂದ ರಥ ಅದಲ್ಲ, ಅದರಂತೆ ಇರುವಂತಹ ರಥಗಳು ಎಲ್ಲವೂ ಕೂಡ ಹಾಗೆ ಇತ್ತಣ್ಣ. ಸೋಹಂ ರತಿ ನೃಪತಯ ಯಥ ಆಮನಂತಿ. ಆ ರಥದ ಮೇಲೆ ಕೂತ್ಕೊಂಡ ಅರ್ಜುನ ಆವತ್ತು ಯಾರಿದ್ನೋ ಅದೇ ಅರ್ಜುನ, ಅದೇ ಸಾಮರ್ಥ್ಯದ ಅರ್ಜುನ, ಅದೇ ತಾಕತ್ತಿನ ಸೌಷ್ಠವದ ಅರ್ಜುನ. ಆದ್ರೆ ಏನಾಯ್ತು ಗೊತ್ತಾ? ಸರ್ವಂ ಕ್ಷಣೇನ ತತ್ ಅಭೂತ್ ಅಸದೀಶರಿಕ್ತಂ ಅಂತ. ಕ್ಷಣ ಮಾತ್ರದಲ್ಲಿ ನನ್ನ ಎಲ್ಲ ಸಾಮರ್ಥ್ಯಗಳು ಕೂಡ ವ್ಯರ್ಥ ಆಗಿ ಹೋಯ್ತಣ್ಣ. ಕಾರಣ ಏನು ಹೇಳಿದರೆ, ಈಶ ಇಲ್ಲದ ವ್ಯಕ್ತಿಯಾಗಿದ್ದೆ ನಾನು ಅಂತ. ನನ್ನ ಪ್ರಯತ್ನಗಳು, ನಾನು ಪಟ್ಟಂತಹ ಪ್ರಯತ್ನಗಳೆಲ್ಲ ಹೆಂಗಾಯ್ತು ಅಂತ ಹೇಳಿದ್ರೆ, ಭಸ್ಮನಿ ಹುತಂ, ಭಸ್ಮದಲ್ಲಿ ಹೋಮ ಮಾಡಿದ ಹಾಗೆ ವ್ಯರ್ಥ ಆಯಿತು. ಹೋಮ ಮಾಡಬೇಕಿದ್ರೆ ಕಟ್ಟಿಗೆ ಬೇಕು, ಅದರಲ್ಲಿ ಅಗ್ನಿ ಬರಬೇಕು. ಆ ಅಗ್ನಿಯ ಜ್ವಾಲೆಗೆ ಮತ್ತೆ ಆಹುತಿಯನ್ನು ಕೊಡೋದಲ್ವ. ಭಸ್ಮಕ್ಕೆ ಹೋಮ ಮಾಡಿದರೆ ಏನು ಪ್ರಯೋಜನ? ಭಸ್ಮದಲ್ಲಿ ಹೋಮ ಮಾಡಿದಂತೆ ಐಂದ್ರಜಾಲಿಕ ವ್ಯಕ್ತಿ ಒಬ್ಬ ಇಲ್ಲದ ವಸ್ತುವನ್ನು ಉತ್ಪತ್ತಿ ಮಾಡಿದಂತೆ, ಮತ್ತೆ ಮರುಭೂಮಿಯಲ್ಲಿ ಬಿತ್ತಿದ ಬೀಜದಂತೆ ನನ್ನ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಯಿತು ಅಣ್ಣ, ಕೃಷ್ಣನಿಲ್ಲದ ಹಿನ್ನೆಲೆಯಲ್ಲಿ ಅಂತ. ನಾವು ಅನೇಕ ಸಂದರ್ಭದಲ್ಲಿ ಹೇಳೋದುಂಟು. ನಮ್ಮ ಮನೆಯಲ್ಲಿ ಮಿಕ್ಸಿ ಇದೆ, ಗ್ರೈಂಡ್ ಮಾಡ್ತದೆ, ಗ್ರೈಂಡರ್ ಇದೆ, ಗ್ರೈಂಡ್ ಮಾಡ್ತದೆ, ಫ್ಯಾನ್ ಇದೆ, ಗಾಳಿ ಬರುತ್ತದೆ, ಎ ಸಿ ಇದೆ, ತಂಪು ಕೊಡುತ್ತದೆ, ಟಿ ವಿ ಇದೆ, ಚಿತ್ರ ತೋರಿಸ್ತದೆ, ಪಂಪ್ ಇದೆ, ನೀರು ಬರುತ್ತದೆ, ಇದೆಲ್ಲ ಇದೆ. ಕರೆಂಟ್ ಇಲ್ಲ. ಏನಾದರೂ ಪ್ರಯೋಜನಕ್ಕೆ ಬಂತ? ಈಗ ಹಾಗೆ ಆದದ್ದು ಅರ್ಜುನದ್ದು ಪಂಚಾಯತಿಗೆ. ಎಲ್ಲ ಉಂಟು, ಅದೇ ಉಂಟು, ಅದೇ ಉಂಟು, ಎಲ್ಲವೂ ಕೂಡ ಹಿಂದೆ ಇದ್ದದ್ದೇ. ಎನರ್ಜಿ, ತಾಕತ್ತಲ್ವ, ಅದು ಕೃಷ್ಣನ ರೂಪದಲ್ಲಿ ಇತ್ತಲ್ಲ ಅರ್ಜುನನೊಟ್ಟಿಗೆ, ಅದರಿಂದ ಕೆಲಸ ಮಾಡ್ತಾ ಇತ್ತು. ಈಗ ಅದೇ ಇಲ್ಲ. ಅರ್ಥ ಆಯ್ತು ಅರ್ಜುನನಿಗೆ. ಅದರಿಂದ ಈ ಮಾತನ್ನ ಕೇಳಿ ಆದಮೇಲೆ ಬಹಳ ಒಂದು ರೀತಿಯ ನಿವೃತ್ತ ಜೀವನದ ಸಂಕಲ್ಪದ ರೀತಿಯಲ್ಲಿ ಇರತಕ್ಕಂಥವ ಧರ್ಮರಾಜ ಈ ಮಾತು ಕೇಳಿ ಆದ್ಮೇಲೆ ಮತ್ತೆ ಬದುಕಬೇಕು ಅಂತ ಆಸೆಯೇ ಕಾಣಲಿಲ್ಲ ಅವನಿಗೆ. ಅವನು ಸಂಕಲ್ಪ ಮಾಡ್ತಾನೆ, ಸಾಕು ಇನ್ನೇನು, ನಮಗೆ ಸರ್ವಸ್ವಾದಂಥ ಭಗವಂತನೇ ನಮ್ಮನ್ನು ಬಿಟ್ಟು ಹೋದಾದ್ಮೇಲೆ ಏನು ಬದುಕು ಅಂತ ಹೇಳಿ ಹೆಚ್ಚು ಕಡಿಮೆ 100, 105, 108 ವರ್ಷ ಧರ್ಮರಾಜನಿಗೆ. ಅದರ ಕೆಳಗೆ ಒಂದೊಂದು 2 ವರ್ಷದ ಅವಧಿಯಲ್ಲಿ ಬಾಕಿ ಉಳಿದಂತಹ ಮಂದಿಗಳೆಲ್ಲ ಎಲ್ಲರೂ ಕೂಡ ಸ್ವರ್ಗ ಆರೋಹಣವನ್ನು ಮಾಡುವಂಥದ್ದಾಗ್ತದೆ. ಧರ್ಮರಾಜ ಮುಂದಕ್ಕೆ, ಭೀಮಸೇನ, ಅರ್ಜುನ, ನಕುಲ ಸಹದೇವರು, ದ್ರೌಪದಿಯೂ ಕೂಡ ಅವನ ಹಿಂದಕ್ಕೆ ಹೊರಡುವಂಥದ್ದಾಗ್ತದೆ. ಇವತ್ತು ಕೂಡ ಬದ್ರಿಗೆ ಹೋಗುವಾಗ ನೋಡ್ತೇವಲ್ಲ, ಆಚೆ ಬದಿಯಲ್ಲಿ ಸತೋಪಂತ್ ಅಂತ ಹೇಳಿ ಸಾತ್ವಿಕರ ಪಥ ಅಂತ ಅರ್ಥ ಬರುವ ರೀತಿಯಲ್ಲಿರುವಂಥದ್ದು ಅವರು ಹೊರಟಂತಹ ಜಾಗ ಅಂತ ಹೇಳಿ ಹೇಳ್ತಾರೆ. ಅಂತೂ ಆ ರೀತಿಯಲ್ಲಿ ಉತ್ತರಕ್ಕೆ ಪ್ರಯಾಣವನ್ನು ಬೆಳೆಸಿದವರು ಪೂರ್ತಿಯಾಗಿ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಬರುವ ಕಥೆ ಯಾರದ್ದು ಅಂತ ಹೇಳಿದರೆ, ಇಡೀ ಭಾಗವತದ ನಾಯಕನಾಗಿರತಕ್ಕಂತಹ ಪರೀಕ್ಷಿತನಂತ. ಪರೀಕ್ಷಿತ ಆಳ್ವಿಕೆಯನ್ನು ಶುರು ಮಾಡುತ್ತಾನೆ. ಒಳ್ಳೆ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತೆ ಪರೀಕ್ಷಿತ. ಯಾವುದೂ ಕುಂದುಕೊರತೆ ಮತ್ತು ಧರ್ಮದ ಬೇಸಲ್ಲಿ ಯಾವಾಗ ರಾಜ್ಯಭಾರ ನಡೀತದೆ ಅಲ್ಲ ಅನರ್ಥ ಆಗೋದಿಲ್ಲ ಅಂತ ಅರ್ಥ. ಆ ರೀತಿಯಲ್ಲಿ ಧರ್ಮದಿಂದ ರಾಜ್ಯಭಾರವನ್ನು ಪ್ರಜ್ಞೆ ಇತ್ತವನಿಗೆ. ಅವನಿಗೆ ಗೊತ್ತಿತ್ತು ತಾನು ಕೃಷ್ಣನಿಂದ ರಕ್ಷಿತನಾದವ, ಕೃಷ್ಣ ತನ್ನನ್ನು ರಕ್ಷೆ ಮಾಡಬೇಕಿದ್ರೆ ತನ್ನಿಂದ ಏನೋ ದೊಡ್ಡ ಕೆಲಸ ಆಗಬೇಕಾಗಿದೆ ಅಂತ ಆ ಪ್ರಜ್ಞೆ ಇತ್ತವನಿಗೆ. ತಾನು ಧರ್ಮರಾಜನ ಮಗ, ತಾನು ಭೀಮನ ಮಗ, ತಾನು ಅರ್ಜುನನ ಮಗ ಅಂದರೆ ಮೊಮ್ಮಗ, ನಾನು ಆ ವಂಶಕ್ಕೆ ಬಂದವ, ಆ ವಂಶದಿಂದ ಬಂದವ. ಆದ್ದರಿಂದ ನನ್ನ ಒಂದು ಅಪರಾಧ ನನ್ನ ವಂಶಕ್ಕೆ ಕಳಂಕ ತಂದೀತು ಅನ್ನುವಂತಹ ಪ್ರಜ್ಞೆಯಿಂದ ರಾಜ್ಯವನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದ. ಹಿಂಗೆ ಮಾಡ್ತಾ ಇರುವಂಥ ಸಂದರ್ಭದಲ್ಲೇ ಯಾವ ಸಮಸ್ಯೆಯೂ ಇರಲಿಲ್ಲ. ಒಂದು ದಿವಸ ಏನಾಗ್ತದೆ ಕತೆ ಅಂತ ಹೇಳಿದರೆ, ಬೇಟೆಗೆ ಅಂತ ಹೊರಟಾಗ ಒಂದು ವಿಚಿತ್ರ ಸಂಗತಿಯನ್ನು ನೋಡುತ್ತಾನೆ. ಒಂದೇ ಕಾಲಿನ ಒಂದು ವೃಷಭ, ಅದಕ್ಕೆ ಒಬ್ಬ ರಾಜವೇಷವನ್ನು ಹಾಕ್ಕೊಂಡ ಒಬ್ಬ ವ್ಯಕ್ತಿ ತದೇಕ ಚಿತ್ತದಿಂದ ಬಡಿತಾ ಇದ್ದಾನೆ. ಈ ದೃಶ್ಯವನ್ನು ಕಂಡು ಒಂದು ದನ ಅಳ್ತಾ ಇದೆ. ಆಶ್ಚರ್ಯ, ಧರ್ಮರಾಜರು ಆಳಿದ ಈ ಭೂಮಿಯಲ್ಲಿ ಒಂದು ದನ ಅಳೋದು ಮತ್ತು ಒಂದು ವೃಷಭ ಈ ರೀತಿ ಸಂಕಟ ಪಡೋದು, ಇದು ಏನಿದು? ಬಂದದ್ದ ಆ ವೃಷಭವನ್ನು ಆ ಎತ್ತಿನಲ್ಲಿ ಕೇಳ್ತಾನಂತೆ, ಪರೀಕ್ಷಿತ ಯಾಕಯ್ಯ ಅಳ್ತಾ ಇದ್ದಿ, ಯಾಕೆ ನಿನ್ನ ಈ ಸ್ಥಿತಿ, ನಿನ್ನ ಬಾಕಿ ಕಾಲುಗಳು ಏನಾಯಿತು, ನಿನ್ನ ನೋಡಿ ದನ ಯಾಕೆ ಅಳ್ತಾ ಉಂಟು ಅಂತ. ಆ ದನದ ದುಃಖಕ್ಕೆ ಏನು ಅಂತ ಹೇಳು,
ನಾನು ಏನು ಅಂತ ಹೇಳಿ ಅಂತ ಆ ಎತ್ತು ಉತ್ತರ ಕೊಡ್ತದಂತೆ. ಕೆಲವರು ಹೇಳ್ತಾರೆ ನಮ್ಮ ದುಃಖಕ್ಕೆ ನಮ್ಮ ಅದೃಷ್ಟ ಕಾರಣ, ಕೆಲವರು ಹೇಳ್ತಾರೆ ನಮ್ಮ ದುಃಖಕ್ಕೆ ನಮ್ಮ ಪ್ರಾರಬ್ಧ ಕರ್ಮ ಕಾರಣ, ಕೆಲವರು ಹೇಳ್ತಾರೆ ನಮ್ಮ ದುಃಖಕ್ಕೆ ಭಗವಂತ ಕಾರಣ. ಆದ್ರಿಂದ ನಾನು ಏನು ಅಂತ ಹೇಳಿ ಆ ದನದ ದುಃಖಕ್ಕೆ ಯಾರನ್ನು ಕಾರಣ ಅಂತ ಹೇಳಿ ಅಂತ. ಅರೆ, ಒಗಟಿನ ರೂಪದಲ್ಲಿ ಉತ್ತರ ಕೊಡ್ತಾ ಉಂಟು. ಅದಕ್ಕೆ ಡೈರೆಕ್ಟ್ ಹೇಳ್ಬೋದಿತ್ತು, ಎತ್ತುವಿಗೆ ಡೈರೆಕ್ಟ್ ಹೇಳ್ಬೋದಿತ್ತು, ಈ ಪುಣ್ಯಾತ್ಮ ನನಗೆ ಬಡಿತಾ ಇದ್ದಾನೆ, ಆದ್ರಿಂದ ಆ ನೋವನ್ನು, ನಾನು ಅನುಭವಿಸುವ ನೋವನ್ನು ನೋಡಿ ಈ ದನ ಅಳ್ತಾ ಇದೆ ಅಂತ ಡೈರೆಕ್ಟ್ ಹೇಳ್ಬೋದಿತ್ತು ಎತ್ತು. ಆದರೂ ಡೈರೆಕ್ಟ್ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ? ತಪ್ಪು ಮಾಡಿದವನ ಹೆಸರನ್ನ ಹೇಳುವುದು ಕೂಡ ತಪ್ಪು ಅನ್ನುವಂಥದ್ದನ್ನ ಇದು ತೋರಿಸ್ತಾ ಇದೆ. ಆದ್ರಿಂದ ಪರೀಕ್ಷಿತ ತಟ್ಟನೆ ಹೇಳ್ತಾನೆ, ನೀನು ಸಾಮಾನ್ಯ ಎತ್ತುವಲ್ಲ, ನೀನು ಧರ್ಮರೂಪದ ಎತ್ತು. ನಿನಗೆ 4 ಕಾಲು, ಸತ್ಯ, ದಯೆ, ಶೌಚ, ತಪಸ್ಸು ಅನ್ನುವಂಥದ್ದು ಎಲ್ಲವೂ ಕೂಡ ಇದ್ದಂಥ ಸಂದರ್ಭ. ಕೃತಯುಗದಲ್ಲಿ ನಿನಗೆ 4 ಕಾಲಿತ್ತು. ಕಾಲ ಕಳೆದಂತೆ ಕಾಲೇ ಹೋಯಿತು. ಈಗ ಸತ್ಯ ಅನ್ನುವಂಥ ಒಂದು ಕಾಲಲ್ಲಿ ಇದ್ದಿ, ಆ ಸತ್ಯ ಅನ್ನುವಂಥ ಒಂದು ಕಾಲನ್ನು ಕೂಡ ಮುರಿದು ನಿನ್ನನ್ನು ಇಲ್ಲ ಅಂತ ಮಾಡಬೇಕು ಅಂತ ಇವ ಪ್ರಯತ್ನ ಪಡ್ತಾ ಇದ್ದಾನೆ. ಹಿಂಗಿವ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇವ ಸಾತ್ವಿಕ ಮನುಷ್ಯರ ಪಟ್ಟಿಯಲ್ಲಿ ಸೇರುವವ ಅಲ್ಲ, ಇವ ಸತ್ಯವಾಗಿ ಕಲಿಪುರುಷ. ಹೇಳೋ ನೀನು ಯಾರು ಅಂತ ಗಟ್ಟಿಯಾಗಿ ಕೇಳಿದಾಗ ರಾಜವೇಷವನ್ನು ಕಳಚಿ, ದಮ್ಮಯ್ಯ ಸ್ವಾಮಿ, ನಾನು ಮಾಡಿದ್ದು ತಪ್ಪಾಯಿತು ಅಂತ ಹೇಳಿ ಕಲಿಪುರುಷ ಅವನ ಹತ್ರ ಹೇಳಿ ದಮ್ಮಯ್ಯ ಕೇಳ್ತಾನೆ. ಆಗ ಹೇಳ್ತಾನೆ, ಪರೀಕ್ಷಿತ, ನಮ್ಮ ರಾಜ್ಯದಲ್ಲಿ ನೀನು ಇರಲಿಕ್ಕಿಲ್ಲ, ಎಲ್ಲಿ ಬೇಕಿದ್ರೂ ಹೋಗು. ಇದು ಧರ್ಮರಾಜ ಆಳಿದ ನಾಡಿದು, ಇಲ್ಲಿ ಕಲಿಗೆ ಇರಲಿಕ್ಕೆ ಅವಕಾಶ ಇಲ್ಲ, ನೀನು ಹೊರಟು ಹೋಗಬೇಕು ಅಂತ ಪರೀಕ್ಷಿತ ಹೇಳುವಂಥದ್ದಾಗ್ತದೆ. ಆಗ ಕಲಿ ಮಾತು ಹೇಳ್ತಾನಂತೆ, ಒಂದು ಬಾರಿ ನೋಡಿ, ಈ ಒಂದು ಮಾತು ಬಾರಿ ಚಂದ ಉಂಟು. ಕಲಿ ಹೇಳ್ತಾನಂತೆ, ಅಲ್ಲಯ್ಯ, ಇದು ಯುಗವೇ ನನ್ನದು. ಈಗ ಕಲಿಗಾಲ ಶುರುವಾಗಿ ಆಗಿದೆ. ಈ ಕೃಷ್ಣ ಹೊರಟ ದಿನ ಮತ್ತೆ ದುರ್ಯೋಧನ ಸತ್ತ ದಿನ ಇದೆಲ್ಲ ಉಂಟಲ್ಲ, ಕಲಿ ಹೆಚ್ಚು ಕಡಿಮೆ ಬಂದಾಗಿದೆ. ಅದು ದ್ವಾಪರ ಮುಗಿದಾಗಿದೆ, ಸಂಧಿಕಾಲ ಮುಗಿದಾಗಿದೆ, ಕಲಿಯುಗ ಪ್ರಾರಂಭ ಆಗಿದೆ. ಆದ್ರಿಂದ ಅವ ಹೇಳ್ತಾನೆ, ಇದು ಯುಗವೇ ನನ್ನದು ಯುಗ, ಇದೀಗ ಟೈಮೇ ನನ್ನ ಟೈಮು, ಇದು ಆಕಳನ ಪೂರ್ತಿಯೇ ಅಂತ ಹೇಳ್ತೇವಲ್ಲ, ಹಾಗೆ ಈಗ ಕಾಲವೇ ಕಲಿ ಇದ್ದು. ಅವ ಹೇಳ್ತಾನೆ, ನನ್ನ ಕಾಲದಲ್ಲಿ ನಂದೇ ಕಾರ್ಬಾರ್ ಮಾಡ್ಲಿಕ್ಕಿಲ್ಲ ಹೇಳಿದ್ರು ನಾನಿನ್ನು ಏನು ಮಾಡ್ಬೇಕಯ್ಯ? ನನ್ನನ್ನು ಇರಬೇಡ ಅಂತ ಹೇಳಬೇಡ, ನನ್ನಲ್ಲಿ ಎಲ್ಲಿರಬೇಕು ಅಂತ ಹೇಳು, ನಾನು ಅಲ್ಲಿರ್ತೇನೆ ಅಂತ ಹೇಳ್ತಾನೆ. ಪುನಶ್ಚ ಅವನು ಹೇಳ್ತಾನೆ, ಅಭ್ಯರ್ಥಿತಃ ತದಾ ತಸ್ಮೈ ಸ್ಥಾನಾನಿ ಕಲಯೇದದೌ ದ್ಯೂತಂ ಪಾನಂ ಸ್ತ್ರೀಯ ಸೂನಾ ಯತ್ರ ಧರ್ಮಶ್ಚತುರ್ವಿಧ ಅಂತ ಭಾಗವತ ಹೇಳ್ತದೆ. ಹಂಗ ಮತ್ತೆ ಅಂಗಲಾಚಿದಾಗ, ಕಲಿಪುರುಷ ಅಂಗಲಾಚಿದಾಗ ಈ ಪರೀಕ್ಷಿತ ಆ ಕಲಿಗೆ ಇರಲಿಕ್ಕೆ ಅಂತ 4 ಜಾಗವನ್ನು ಕೊಟ್ಟಂತೆ. ಬಾರಿ ಗಟ್ಟಿಯಾಗಿ 4 ಜಾಗದ ಹೆಸರನ್ನು ನಾವು ತಿಳ್ಕೊಂಡಿರ್ಬೇಕು, ಮತ್ತೆ ಇಲ್ಲಿಗೆ ಹೋಗ್ಬೇಕೋ ಬೇಡೋ ಅಂತ ತೀರ್ಮಾನ ಮಾಡಬೇಕು. ಯಾಕೆ ಹೇಳಿದರೆ, ಯಾವುದೆಲ್ಲ ಜಾಗ ಗೊತ್ತಾ? ಸ್ಥಾನಾನಿ ಕಲಯೇದದೌ, ಯಾವುದೆಲ್ಲ? ಒಂದು ದ್ಯೂತಂ, ಪಗಡೆಯಾಟ. ಈಗ ಎಲ್ಲ ಅಷ್ಟು ಪುರುಷ, ಈಗ ರಮ್ಮಿ ಏನು ಮೊಬೈಲಲ್ಲೇ ಬರ್ತದೆ, ಎಲ್ಲ ಕಳ್ಕೊಳ್ತಾರ್ರಿ. ಆಸ್ತಿ, ಬದುಕು, ಬಂಗಾರ. ಧರ್ಮರಾಜ ಹೆಂಡತಿಯನ್ನೇ ಕಳ್ಕೊಂಡ ಒಂದು ದ್ಯೂತದಿಂದ. ಆಗ ದ್ವಾಪರ ಯುಗದಲ್ಲಿ ಅಂಥ ಧರ್ಮಮೂರ್ತಿ, ಇನ್ನು ಸಾಮಾನ್ಯದವ. ಆದ್ದರಿಂದ ಎಲ್ಲಿ ಪಗಡೆಯಾಟ ಇರ್ತದೆ ಅಲ್ಲಿ ಮೋಸ ಇರ್ತದೆ, ಅಲ್ಲಿ ಕಲಿ ತನ್ನ ವಿರಾಟ್ ರೂಪವನ್ನು ತೋರಿಸ್ತಾನೆ. ಫಸ್ಟು. ಎರಡನೇದ್ದು ಪಾನಂ. ಪಾನ ಹೇಳಿದರೆ ಜಲಪಾನ ಅಲ್ಲ. ಯಾವುದು ಪಾನವನ್ನು ಮಾಡಿದಾಗ ನಾನು ಎಲ್ಲಿದ್ದೆ, ನಾನು ಫ್ರಾಮ್ ಅಡ್ರೆಸ್ಸನ್ನು ಮರಿತಾನೆ, ಅವನು ಎಲ್ಲಿಂದ ಬಂದ ಅನ್ನುವಂಥದ್ದನ್ನೇ ಮರಿತಾನೆ, ಅದು ಪಾನ. ಅಲ್ಲಿ ಕಲಿ ಇರ್ತಾನೆ. ಮೂರನೇದ್ದು ಸ್ತ್ರೀಯ. ಸ್ತ್ರೀಯ ಹೇಳಿದರೆ ಹೆಣ್ಣುಮಕ್ಕಳು ಅಂತ ಅರ್ಥ ಅಲ್ಲ, ಹೆಣ್ಣುಮಕ್ಕಳಾಗ್ತಾರೆ. ಯಾವಾಗ ಹೇಳಿದರೆ, ಒಬ್ಬ ವ್ಯಕ್ತಿ ತನ್ನ ಪತ್ನಿಯನ್ನು ಬಿಟ್ಟು ಮತ್ತೊಬ್ಬ ಹೆಣ್ಣುಮಗಳನ್ನು ಬೇರೆ ಯಾವುದೋ ಆಲೋಚನೆಯಲ್ಲಿ ಕಾಣಲಿಕ್ಕೆ ಶುರು ಮಾಡಿದ ಅಂತ ಹೇಳಿದರೆ, ಈ ವ್ಯಕ್ತಿಗೆ ಆ ಹೆಣ್ಣುಮಗಳು ಕಲಿಯಾಗ್ತಾಳೆ. ಆಕೆ ಹಾಗಿರಬೇಕು ಇಲ್ಲವೋ ಗೊತ್ತಿಲ್ಲ, ಆದರೆ ಇವನಿಗೆ ಆಕೆ ಕಲಿಯಾಗ್ತಾಳೆ. ಮತ್ತೊಂದು ಹೆಣ್ಣುಮಗಳು ಯಾರು ಅಂತ ಹೇಳಿದರೆ, ದೇಹವನ್ನು ಮಾರಿ ಬದುಕತಕ್ಕಂಥವಳು, ಅಲ್ಲಿಗೆ ಹೋಗುವ ವ್ಯಕ್ತಿ, ಅಲ್ಲಿ ಕಲಿಯಿರ್ತಾನೆ. ಕೊನೆಯದ್ದು ಯಾವುದು? ಫಸ್ಟ್ ಕೊಟ್ಟ ಕೊನೆಯ ಪಟ್ಟಿಯಲ್ಲಿ ಇರತಕ್ಕಂಥದ್ದು ಯಾವುದು ಹೇಳಿದರೆ ಸೂನ, ಹಿಂಸೆ, ಪ್ರಾಣಿ ಹಿಂಸೆ ಇತ್ಯಾದಿಗಳೆಲ್ಲ ಆಗ್ತದಲ್ಲ, ಅಲ್ಲಿ ಹಿಂಸೆ ಮಾಡುವಂಥ ಜಾಗದಲ್ಲಿ ಕಲಿಯಿರ್ತಾನೆ ಅಂತ. ಈ 4 ಜಾಗದಲ್ಲಿ ನಾವು ಯೋಚನೆ ಮಾಡಬೇಕೀಗ. ದ್ಯೂತ ಆಡಬೇಕಾ ಬೇಡವಾ, ಬಾಟ್ಲಿ ಹಿಡಬೇಕಾ ಬೇಡವಾ, ಮತ್ತು ಹೆಣ್ಣುಮಕ್ಕಳು ಆ ವಿಷಯದಲ್ಲಿ ನಮ್ಮ ನೀತಿ ಹೇಗೆ, ಮತ್ತು 4ನೇದ್ದು ಹಿಂಸೆ ಮಾಡಬೇಕಾ ಬೇಡವಾ. ಯಾಕೆ ಹೇಳಿ, ಇದನ್ನು ಮಾಡಿದರೆ ಕಲಿ, ಇದನ್ನು ಬಿಟ್ಟರೆ ಕೃಷ್ಣ, ಇದನ್ನು ಮಾಡಿದರೆ ಕಲಿ, ಇದನ್ನು ಬಿಟ್ಟರೆ ಹರಿ, ಯಾವುದಾಗ್ಬೋದು ಅಂತ ಯೋಚನೆ ಮಾಡಿದರೆ, ಈ 4 ಜಾಗದಲ್ಲಿ ಕೊಟ್ಟಾಗ ಕಲಿಪುರುಷ ಪರೀಕ್ಷೆನ ಹತ್ರ ದಮ್ಮಯ್ಯ ಹಂಗೆ ಬಾರಿ ಕಮ್ಮಿ ಅನ್ನು ಮಾರ್ಯಾರೆ, 4 ಜಾಗ ಬಹಳ ಕಮ್ಮಿ ಆಯ್ತಿದ್ದು, ಇನ್ನು 1 ಜಾಗ ಆದರೂ ಹೆಚ್ಚಿಗೆ ಕೊಡಯ್ಯ ಅಂತ ಮತ್ತೆ ಅಂಗಲಾಚಿದಾಗ, ಬೇಡಿದಾಗ
ಪುನಶ್ಚ ಯಾಚಮಾನಾಯ ಇದೊಂದು ಬಾರಿ ಕಷ್ಟ ನೋಡಿ. ಪುನಶ್ಚ ಯಾಚಮಾನಾಯ ಜಾತರೂಪಂ ಅದಾತ್ ಪ್ರಭು ಅಂತ ಮತ್ತೆ ಅಂಗಲಾಚಿ ಬೇಡಿದಾಗ ಕಲಿ ಇರಲಿಕ್ಕೆ ಅಂತ ಪರೀಕ್ಷಿತ ಕೊಟ್ಟ 5ನೇ ಜಾಗ ಯಾವುದು ಗೊತ್ತಾ? ಬಂಗಾರ. ಬಂಗಾರದಲ್ಲಿ ಕಲಿ ಇರ್ತಾನೆ ಅಂತ. ಭಾರಿ ಕಷ್ಟ ಆಯ್ತಲ್ಲ ರೀ, ಕೆಜಿ ಗಟ್ಟಲೆ ಮಾಡಿಟ್ಟಿದ್ದೇವಲ್ಲ, ಯಾರಿಗೆ ಕೊಡೋದು? ಬಂಗಾರದಲ್ಲಿ ಕಲಿ ಇರೋದು ಅಂತ ಹೇಳಿದ್ರೆ ಅಲ್ಲ, ಸತ್ಯ. ಒಂದು ತುಂಡು ಬಂಗಾರಕ್ಕೆ ಏನು ಗಲಾಟೆ ಆಗ್ತದೆ ಗೊತ್ತುಂಟ? ಮನೆ 2 ಭಾಗ ಆಗ್ತದೆ. ಎಷ್ಟಾಗಲಿಲ್ಲ ಮನೆ, ಒಂದು ತುಂಡು ಬಂಗಾರ. ಅದೇನು ಮತ್ತೆ ಬಂದು ಮಾತನಾಡೋದಿಲ್ಲ ನೋಡಿ, ನಿರ್ಜೀವ ವಸ್ತು. ಆದ್ರೆ ಎಷ್ಟು ಕಾರ್ಬಾರ್ ಮಾಡ್ತದೆ ಹೇಳಿದರೆ, ಕಲಿ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಆಗ್ಲಿಕ್ಕಿಲ್ಲ. ಆದ್ರಿಂದ ಬಂಗಾರದಲ್ಲಿ ಕಲಿ ಬರಬಾರದು ಅಂತ ಹೇಳಿದರೆ ಈಗಷ್ಟೇ ಹೇಳಿದ ಹಾಗೆ ಬಂಗಾರದಲ್ಲಿ ಹರಿಯನ್ನು ಕೂರಿಸ್ಬೇಕು. ಅಂದರೆ ಬಂಗಾರವನ್ನು ಹರಿಗೆ ಸಮರ್ಪಣೆ ಮಾಡಿ ಮತ್ತೆ ಹಾಕೊಳ್ಬೇಕು. ಮತ್ತೆ ಬಂಗಾರ ಭೂಷಣಕ್ಕೆ ಕಾರಣ ಆಗಬೇಕು, ಅಹಂಕಾರಕ್ಕೆ ಕಾರಣ ಆಗಬಾರ್ದು. ಹಿಂಗಿದ್ರೆ ನಮ್ಮಲ್ಲಿ ಏನಾಗಿದೆ, ಸೊಂಟ ಪಟ್ಟಿ ಅದು ಸರಿಕಟ್ಟು ಉಂಟೋ ಇಲ್ವೋ ಗೊತ್ತಿಲ್ಲ, ಆದ್ರೆ 4 ಮಂದಿ ನೋಡ್ಬೇಕದು, ಅದೇ ಮುಖ್ಯ. ನಮ್ಮದು ನೆಕ್ಲೆಸ್ ಅದು ಬೇಕಿದ್ರೆ ಒಳಗೆ ಅದರದ್ದೊಂದು ಎಕ್ಸ್ಟ್ರಾ ಯಾವುದೋ ಅನ್ವಾಂಟೆಡ್ ಒಂದು ಯಾವುದೋ ಬಂದದ್ದು ಚುಚ್ಚಿತ ಇರಲಿ, ಆದರೆ ಅದನ್ನು ಮತ್ತೊಬ್ಬನಿಗೆ ತೋರಿಸುವಾಗ ಉಂಟಲ್ಲ ಬಹಳ ಖುಷಿ ಆಗ್ತದೆ. ಅಹಂಕಾರಕ್ಕೆ ಬಂಗಾರ ಕಾರಣ ಆದರೆ ನೀವು ಬಂಗಾರ ಹಾಕ್ಕೊಂಡದ್ದಲ್ಲ, ಕಲಿಯನ್ನೇ ಕುತ್ತಿಗೆಗೆ ಹಾಕ್ಕೊಂಡದ್ದು ಅಂತ ಅರ್ಥ. ಅದನ್ನು ಇದನ್ನು ಯೋಚನೆ ಮಾಡಿ ಅಂತ ಹೇಳಿ ಇಷ್ಟು ಜಾಗ ಕೊಟ್ಟಾದ ಮೇಲೆ ಈ ಪಂಚಸ್ಥಾನವೇ ಕಲಿಯ ಪ್ರಪಂಚ ಆಯಿತು ನೋಡಿ. ಈ ಪಂಚಸ್ಥಾನವೇ ಕಲಿಯ ಪ್ರಪಂಚ ಆಯಿತು. ಇದ್ದವ ಇಂಥ ಪರೀಕ್ಷಿತ ಒಂದ್ಸರ್ತಿ ಬೇಟೆಯಾಡಲಿಕ್ಕೆ ಅಂತ ಬಂದಾಗ ಜೋರು ಬಾಯಾರಿಕೆ ಆಗಿತ್ತಂತೆ. ಜೋರು ಬಾಯಾರಿಕೆ ಆದಾಗ ಬಳಲಿದ ಪರೀಕ್ಷಿತ ಏನು ಮಾಡ್ತಾನೆ ಹೇಳಿದರೆ, ನೀರಿಗಾಗಿ ಅತ್ಲ ಇತ್ಲಾಗ ನೋಡ್ತಾನೆ, ಎಲ್ಲೂ ನೀರಿಲ್ಲ. ಒಂದು ಆಶ್ರಮ ಕಾಣುತ್ತದೆ. ಆಶ್ರಮದ ಹತ್ರ ಹೋಗಿ ಅಲ್ಲೊಬ್ಬ ಮಹರ್ಷಿಗಳು ಕಣ್ಣು ಮುಚ್ಚಿಕೊಂಡು ತಪಸ್ಸು ಮಾಡ್ತಾ ಇದ್ರಂತೆ. ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ಅವರ ಹತ್ರ ಹೋಗಿ ನೀರನ್ನು ಕೇಳ್ತಾನೆ. ಅವರು ಉತ್ತರ ಕೊಡೋದಿಲ್ಲ, ಅವರ ನಿರುತ್ತರವೇ ಉತ್ತರ ಆಯಿತು. ಹಿಂಗಾದಾಗ ಮತ್ತೆ ಪುನಃ ಕೇಳ್ತಾನೆ, ಇಲ್ಲ, ಉತ್ತರ ಕೊಡಲಿಲ್ಲ. ಬಳಲಿದ್ದ, ಬಾಯಾರಿದ್ದ, ಹಸಿವಾಗಿತ್ತು. ಇಷ್ಟೆಲ್ಲ ಆದ ಹಿನ್ನೆಲೆಯಲ್ಲಿ, ಬಳಲಿದ ಹಿನ್ನೆಲೆಯಲ್ಲೋ ಎಂಬಂತೆ ಪರೀಕ್ಷಿತ ಸಿಟ್ಟಿನಿಂದ ಇವ ಡೋಂಗಿ ಮಾಡ್ತಾ ಇದ್ದಾನಿವ, ನನಗೆ ಬೇಕು ಅಂತ ಅವಮಾನ ಮಾಡ್ತಾ ಇದ್ದಾನೆ ಅಂತ ಭಾವಿಸಿದ ಪರೀಕ್ಷಿತ ತನ್ನ ಬಿಲ್ಲಿನ ತುದಿಯಿಂದ ಅಲ್ಲೇ ಬಿದ್ದಿದ್ದ ಒಂದು ಸತ್ತ ಸರ್ಪವನ್ನು ಹಿಂಗೆ ತೆಗಿತಾನೆ, ಆ ಮಹರ್ಷಿಗಳ ಕುತ್ತಿಗೆಗೆ ಹಾಕ್ತಾನೆ, ಸಿಟ್ಟಿನಿಂದ ನಡೀತಾನೆ. ಏನೇನು ಉಪಾಯ ನೋಡಿ, ಒಂದೊಂದು ಘಟನೆಗೆ ದೇವರದ್ದೊಂದೊಂದು ಅಲ್ಲಿ ಇರತಕ್ಕಂತಹ ಸಹಕಾರಿ ಸಂಗತಿಗಳು ಹೇಗೆ. ಆ ಸರ್ಪ ಅವತ್ತೇ ಸತ್ತು ಬಿದ್ದಿರ್ಬೇಕಿತ್ತ ರೀ, ಅವತ್ತೇ ಬಿದ್ದಿರ್ಬೇಕಿತ್ತ? ಒಂದು 2 ದಿವಸ ಮುಂಚೆ ಬಿದ್ದಿದ್ರೆ ಯಾರಾದರೂ ಸಂಸ್ಕಾರ ಆದರೂ ಮಾಡಿಸ್ತಾ ಇದ್ರು ಅದಕ್ಕೆ. ಅದು ಅವತ್ತೇ ಸತ್ತು ಬಿದ್ದಿದೆ. ಅದು ಈ ರಾಜನಿಗೆ ಕಾಣಬೇಕಾ? ಅವನಿಗೆ ಬೇರೆ ಏನೂ ಕಾಣಲಿಲ್ಲ, ಸರ್ಪವೇ ಕಂಡದ್ದು ಅವನಿಗೆ, ಅವನಿಗೆ ಕಾಣಬೇಕಾ? ಆಯ್ತಪ್ಪ, ಸಿಟ್ಟಿನ ಬರದಲ್ಲಿ ಒಂದೂ ತಪ್ಪು ಮಾಡದವ ಒಂದು ಹಾಗೆ ಮಾಡ್ಬೋದವ, ಬಿಲ್ಲನ್ನು ಹಾಕಿ ಹಿಂಗೆ ಹೇಳಿ. ಅದು ಇಷ್ಟ ಆದ ಕೂಡಲೇ ಆ ಮನುಷ್ಯನಿಗೆ ಅದಾದ ಮೇಲೂ ಗೊತ್ತಿಲ್ಲ ತನ್ನ ಕುತ್ತಿಗೆಯಲ್ಲಿ ಸತ್ತ ಸರ್ಪ ಇದೆ, ಅಷ್ಟಾದರೂ ಗೊತ್ತಿಲ್ಲ. ಗೊತ್ತಾದದ್ದು ಯಾವಾಗ ಗೊತ್ತುಂಟ? ಈ ವಿಷಯ ಅಲ್ಲಿದ್ದಂತಹ ಆಶ್ರಮದ ಒಬ್ಬ ಶಿಷ್ಯ ಇದನ್ನು ಈ ರಾಜ ಈ ರೀತಿ ಮಾಡಿದ್ದನ್ನು ನೋಡಿ ಅವನ ಮಗನ ಹತ್ರ ಹೋಗಿ, ಆ ಋಷಿಯ ಮಗನ ಹತ್ರ ಹೋಗಿ ಹೇಳ್ತಾನಂತೆ, ರಾಜ ಬಂದದ್ದು ನಿನ್ನ ಅಪ್ಪನ ಹತ್ರ ನೀರು ಕೇಳಿದ್ದು, ಅಪ್ಪ ನೀರು ಕೊಡೋದಿಲ್ಲ ಅಂತ ಹೇಳಿದಾಗ ಸಿಟ್ಟಿನಿಂದ ರಾಜ ಹಿಂಗೆ ಮಾಡಿದ ಅಂತ ಅವನಿಗೆ ಸಿಟ್ಟು ಬಂತು. ಚಿಕ್ಕ ಹುಡುಗ, ನಾವು ನಿನ್ನೆ ನೋಡಿತ್ತಲ್ಲ, ಸಿಟ್ಟು 2 ಅನರ್ಥ ಘಟನೆಯನ್ನು ಕೆಲಸವನ್ನ ಮಾಡಿತ್ತು, ಒಂದು ಪರೀಕ್ಷಿತನಿಂದ, ಮತ್ತೊಂದು ಆ ಹುಡುಗನಿಂದ ಅಂತ. ಅವ ಬರ್ತಾನೆ, ಬಂದು ನೋಡ್ತಾನೆ ಅಪ್ಪನ ಕುತ್ತಿಗೆಯಲ್ಲಿ ಸತ್ತ ಹಾವಿನ ಕಳೇಬರ. ಇದನ್ನು ನೋಡಿದ ಆ ಪುಟ್ಟ ಹುಡುಗ ಸಿಟ್ಟಿನಿಂದ ಇಧಿಲಂಗಿದ ಮರ್ಯಾದಂ ತಕ್ಷಕ ಸಪ್ತಮೇ ಅಹನಿ ದಂಕ್ಷತಿ ಸ್ಮ ಕುಲಾಂಗಾರಂ ಚೋದಿತೊಮ್ಮೆ ಪಿತೃದ್ರುಹಂ ಅಂತ ಹೇಳಿ ಶಾಪ ಕೊಟ್ಟ ನೋಡಿ. ನನ್ನಪ್ಪನಿಗೆ ಅವಮಾನ ಮಾಡಿದ ದುರಾತ್ಮನಾದ ಪರೀಕ್ಷಿತನಿಗೆ ಇನ್ನು 7ನೇ ದಿವಸದಲ್ಲಿ ತಕ್ಷಕ ಬಂದು ಅವನನ್ನು ಕಚ್ಚಿ ಅವ ಸಾಯುವಂಥದ್ದಾಗಲಿ ಅಂತ ಶಾಪ ಕೊಟ್ಟ. ಶಾಪ ಯಾರು ಕೊಟ್ಟದ್ದು ಗೊತ್ತಾ? ಆ ಮಹರ್ಷಿಯ ಮಗ ಶೃಂಗಿ. ಆ ಮಹರ್ಷಿ ಯಾರು ಗೊತ್ತಾ? ಶಮೀಕರು ಅನ್ನತಕ್ಕಂತಹ ಮಹಾನುಭಾವರು. ಹಿಂಗೆ ಶಾಪ ಕೊಟ್ಟು ಎದ್ದಮ್ಮ ಅಳ್ಳಿಕ್ಕೆ ಶುರು ಮಾಡ್ತಾನಂತೆ, ಅಯ್ಯೋ ನನ್ನ ಅಪ್ಪನ ಅವಸ್ಥೆ ಅಂತ. ಇವನ ಗೋಳಾಟವನ್ನು ಕಂಡಂತಹ ಋಷಿಗಳು ಶಮೀಕರು ಕಣ್ತೇರಿತಾರೆ. ಕಣ್ತೇರಿದು ಕೇಳ್ತಾರೆ, ಏನು, ಯಾಕೆ ಹೇಳ್ತಾ ಇದ್ದಿ? ಅಪ್ಪ ನಿಮ್ಮ ಹೆಗಲು ನೋಡ್ಕೊಳ್ಳಿ. ನೋಡಿದ್ರು, ಅಯ್ಯೋ ಒಂದು ಸರ್ಪ ಸತ್ತು ಬಿದ್ದಿದೆ, ಏನು ಬಿತ್ತೋ ಏನೋ ಅಂತ ಹೇಳ್ತಾರೆ. ಅಪ್ಪ ಅದು ಬಿದ್ದದಲ್ಲ, ಮತ್ತೆ ಅದು ನಮ್ಮ ರಾಜ ಹಾಕಿದ್ದು. ಯಾಕೆ ಹಾಕಿದ?
ಅಲ್ಲ, ಅವನನ್ನು ನಾನು ಸುಮ್ಮನೆ ಬಿಡಲಿಲ್ಲ. ಅವನಿಗಿನ್ನು 7 ದಿವಸದಲ್ಲಿ ಸಾವು ಬರಲಿ ಅಂತ ಶಾಪ ಕೊಟ್ಟೆ ನೋಡು, ಅದೇ ಸರ್ಪದ ಮುಖ್ಯಸ್ಥನಿಂದ ಸಾವು ಬರಲಿ ಅಂತ ಶಾಪ ಕೊಟ್ಟೆ ಅಂತ. ಅವನಿಗೆ ಅಪ್ಪ ಶಬಾಷ್ ಹೇಳ್ತಾರೆ ಅಂತ, ಶೃಂಗಿಗೆ ಮಗನಿಗೆ ಅಪ್ಪ ಭಾರಿ ಒಳ್ಳೆ ಕೆಲಸ ಮಾಡಿದ್ದಿ, ಕ್ಲಾಪ್ ತಡ್ತಾರೆ ಅಂತ ಎಣಿಸ್ಕೊಂಡ. ಮಹರ್ಷಿಗಳು ಏನು ಹೇಳ್ತಾರೆ ಗೊತ್ತಾ? ಋಷಿಗಳು ಯಾಕೆ ಯಾವಾಗಲೂ ದೊಡ್ಡವರು ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಏನು ಕೆಲಸ ಮಾಡಿಬಿಟ್ಟಿಯಪ್ಪ, ಅಂಥ ಮಹಾನುಭಾವನಿಗೆ ಇನ್ನು 7 ದಿವಸ ಬದುಕು ಅಂತ ಶಾಪ ಕೊಟ್ಟಿಯಲ್ಲ, ನಿನಗೆ ಗೊತ್ತಿದೆಯಾ? ಕಲಿಯನ್ನು ನಿಗ್ರಹ ಮಾಡಿ ಸರ್ವರೂ ಕೂಡ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ ಮಹಾನುಭಾವ, ಅಂಥ ಮಹಾನುಭಾವರನ್ನು ಕಳಿಸ್ಲಿಕ್ಕೆ ನೀನು ಶಾಪ ಕೊಟ್ಟಿಯಲ್ಲ, ಏನೋ ಹೇಳಬೇಕು ನಿನಗೆ. ಅವ ಮಾಡಿದ್ದೇನು? ಒಂದು ಸತ್ತ ಹಾವನ್ನು ನನ್ನ ಹೆಗಲಿಗೆ ಹಾಕಿದ್ದು. ನೀನು ಮಾಡಿದ್ದೇನು? ಅವನು ನಿಜವಾಗಿ ಸಾಯುವಂತೆ ಹೇಳಿದ್ದು. ನಿಮ್ಮಿಬ್ಬರಲ್ಲಿ ಯಾರದ್ದೋ ಅನಾಚಾರ ಕಾರ್ಯ, ನಿಂದಲ್ವಾ? ನಿನ್ನಿಂದಾಗಿ ಅವ ಸಾಯುವಂತೆ ಆಯಿತು, ನನಗೇನು ಸಾವು ಬಂತ? ಅದರಿಂದ ಇದು ಹಿಂಗೆ ಆಗಬಾರದು. ಈ ವಿಷಯ ರಾಜನಿಗೆ ಗೊತ್ತಾಗಬೇಕು. ಅವನು ಉಳಿದ 7 ದಿವಸ ಆದರೂ ಅವನದ್ದು ಸಾರ್ಥಕ ಆಗಬೇಕು ಅಂತ ಹೇಳಿ ಅವನದ್ದೇ ಆಶ್ರಮದಲ್ಲಿದ್ದಂತಹ ಒಬ್ಬ ಹುಡುಗನನ್ನು ಕರೆಸಿ ರಾಜನಿಗೆ ಈ ವಿಷಯವನ್ನು ಹೋಗಿ ಹೇಳು ಅಂತ ಹೇಳ್ತಾನೆ. ರಾಜನಿಗೆ ಈ ವಿಷಯವನ್ನು ಹೇಳುವುದಕ್ಕಿಂತ ಮುಂಚೆಯೇ ಪರೀಕ್ಷಿತ ತಾನು ಏನು ಮಾಡಿದ್ದೆ ಈ ಕರ್ಮವನ್ನು ಕುರಿತುಕೊಂಡು ಅರಮನೆಯಲ್ಲಿ ಯೋಚನೆ ಮಾಡ್ತಾನಂತೆ. ಏನು ಮಾಡಿದ್ದು ತಾನಿವತ್ತು? ಒಬ್ಬ ಬ್ರಾಹ್ಮಣ ಪಾಪ ಏನೂ ಅಪರಾಧ ಮಾಡಲಿಲ್ಲ, ಅವರು ಸಮಾಧಿ ಸ್ಥಿತಿಯಲ್ಲಿದ್ದರು, ಅವ್ರಿಗೆ ಗೊತ್ತೇ ಇಲ್ಲ ಅವ ರಾಜ ಬನ್ನೋ ಅವ ಪ್ರಜೆ ಬನ್ನೋ ಮತ್ತೆ ಯಾರು ಬನ್ನೋ ಏನು ವಿಷಯ ಗೊತ್ತಿಲ್ಲ. ಪಾಪ ಅವರು ಸಮಾಧಿ ಸ್ಥಿತಿಯಲ್ಲಿದ್ದಾರೆ, ಭಗವಂತನೊಡನೆ ಸಂಭಾಷಣೆಯಲ್ಲಿದ್ದಾರೆ, ಸಂವಾದ ಮಾಡ್ತಾ ಇದ್ದಾರೆ. ಅಂಥ ಪುಣ್ಯಾತ್ಮನಿಗೆ ಒಬ್ಬ ರಾಜನಾಗಿದ್ದುಕೊಂಡು ನಾನು ಹೀಗೆ ಮಾಡಿದೆ ಅಲ್ಲ, ಇನ್ನು ನನ್ನ ಯಾವ ಬಾಯಿಯಿಂದ ನನ್ನ ಪ್ರಜೆಗಳಿಗೆ ಇಂಥದ್ದು ಮಾಡಬಾರದು ನೀವು ಅಂತ ಹೇಳಿ ನಾನೇ ಸಿಕ್ಕಿ ಬಿದ್ದದ್ದಾಯಿತು. ಇನ್ನು ನನಗೆ ಬದುಕು ಅದು ರುಚಿಸೋದಿಲ್ಲ, ಇನ್ನು ನನಗೆ ಬದುಕು ಬೇಡ. ಅದ್ಯೈವ ರಾಜ್ಯಂಬಲ ವೃದ್ಧ ಕೋಶಂ ಪ್ರಕೋಪಿತಮ್ಮೆ ಅಂತ ಹೇಳಿ ನನ್ನ ರಾಜ್ಯ ಸುಟ್ಟು ಭಸ್ಮ ಆಗಲಿ, ನನ್ನ ಕೋಶಗಳು ಎಲ್ಲವೂ ಸರ್ವಸ್ವ ಆಗಲಿ. ನಾನು ಯಾವಾಗ ದೇವತೆಗಳ ವಿಷಯದಲ್ಲಿ ಬ್ರಾಹ್ಮಣರ ವಿಷಯದಲ್ಲಿ ಅಪಚಾರ ಮಾಡುವಂಥ ವ್ಯಕ್ತಿಗಳಾದ್ನೋ ನನಗಿನ್ನೂ ಬದುಕು ಬೇಡ. ಇನ್ನೊಮ್ಮೆ ನಾನು ಇಂಥ ಕೆಲಸ ಮಾಡಬಾರದು. ನಂದು ಸರ್ವಸ್ವವೂ ಇನ್ನು ಮುಂದಕ್ಕೆ ನಾನು ತ್ಯಾಗ ಮಾಡಿ ಸನ್ಯಾಸಿ ಆಗೋದೇ ಸಿದ್ಧ ಅಂತ ಆಲ್ರೆಡಿ ಸಂಕಲ್ಪ ಮಾಡಿದ ಪರೀಕ್ಷಿತ. ಆಗ ಶಮೀಕರ ಶಿಷ್ಯ ಬಂದು ಹೇಳ್ತಾನೆ, ರಾಜನ್ ಇನ್ನು ನೀನು ಬದುಕೋದು 7 ದಿನ ಅಂತ. ತನ್ನ ಸಂಕಲ್ಪ ಗಟ್ಟಿ ಮಾಡಿದ. ಗಟ್ಟಿ ಮಾಡಿಕೊಂಡು ಗಂಗಾ ತಟದಲ್ಲಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಪ್ರಾಯೋಪವೇಶ ಮಾಡೋದು ಅಂತ ಸಂಕಲ್ಪ ಮಾಡ್ತಾನೆ. ಪ್ರಾಯೋಪವೇಶ ಹೇಳಿದರೆ ಬದುಕುವವರೆಗೆ ಅನ್ನ ನೀರನ್ನು ಬಿಡೋದು ಅಂತ ಪ್ರಾಯೋಪವೇಶದ ಸಂಕಲ್ಪವನ್ನು ಮಾಡ್ತಾನೆ. ಆಗ ಒಂದು ಮಹಾ ಘಟನೆ ಘಟಿಸ್ತದೆ, ಅತ್ಯಾಶ್ಚರ್ಯಕರಾಗಿರತಕ್ಕಂತಹ ಘಟನೆ. ಅದನ್ನು ನಾಳೆ ಮತ್ತೆ ನಾವೆಲ್ಲ ಸೇರುವಾಗ ಮುಂದುವರಿಸುವ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಶ್ರೀಹರಿ ಕೃಷ್ಣಾರ್ಪಣ ಮಸ್ತು.